ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 17 ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡೋಣ. ಇದ್ರಾಗ ಏನಂತಂದ್ರೆ ನಾನು ನಿಮ್ಗೆ ಕರ್ನಾಟಕ ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಈ ಯೂಶುವಲಿ ಯು ಪಿ ಎಸ್ ಸಿ ಇದವರು ಇದ್ರ ಮೇಲೆ ಈ ತರ ಕರ್ನಾಟಕ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಕೇಳೋಗಿತ್ತ ಅವ್ರು ಏನ್ ಮಾಡ್ತಾರ, ಮೇಜರ್ ವಿಜಯನಗರ ಮೇಲೆ ಕೇಳ್ತಾರ, ಹೊಯ್ಸಳ ಮೇಲೆ ಕೇಳ್ತಾರ, ರಾಷ್ಟ್ರಕೂಟ ಮೇಲೆ ಕೇಳ್ತಾರ, ಭಾಳ ಆದ್ರೆ ಬಾದಾಮಿ ಚಲೋಕೇಸ್ ಮೇಲೆ ಕೇಳ್ತಾರ. ಅದಕ್ಕೆ ನಾವು ಇದ್ರ ರಿಲೇಟೆಡ್ ಎಲ್ಲ ವಿಜಯನಗರ ಮೇಲೆ ಕೇಳಿದ್ದು ಕ್ವಶನ್ಸ್ ನಾವು ಆಲ್ರೆಡಿ ಮಿಡಿವಲ್ ಹಿಸ್ಟ್ರಿ ಓದಾಗ್ತೀವಿ, ಅಲ್ಲಿ ಕವರ್ ಮಾಡೇವು. ಅದ್ರ ಸಂಬಂಧ ಈ ಇದ್ರೊಳಗೆ ಏನ್ ಮಾಡಿದ್ವಿ ಅಂದ್ರೆ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ ಏನೇನದವಲ್ಲ ಅದ್ರೊಳಗೆ ಏನೇನು ಕ್ವಶನ್ ಕೇಳ್ಯಾರ ಅವನ್ನೆಲ್ಲ ಇದ್ರಾಗ ನೀವು ಕ್ಲಬ್ ಮಾಡಿಕೊಟ್ಟಿನಿ. ಇವತ್ತಿನ ಟಾರ್ಗೆಟ್ಸ್ ಅದು ನಾವು ಇವೇನು ಕವರ್ ಮಾಡಿಲ್ಲ. ಫಸ್ಟ್ ಡೇ ಆಫ್ ಕರ್ನಾಟಕ ಹಿಸ್ಟ್ರಿ ಅದನ್ನೇನು ಕವರ್ ಮಾಡಿಲ್ಲ. ಅದ್ರ ರಿಲೇಟೆಡ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಇದ್ರಾಗ ಅದಾವು. ಇವನ್ನೇನು ಮಾಡೋಣ, ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ, ಯಾವ ಇಂಪಾರ್ಟೆಂಟ್, ಹೆಂಗೆ ಓದ್ಬೇಕು, ಅಥವಾ ನೆಕ್ಸ್ಟ್ ಟೈಮ್ ಈ ತರ ಕ್ವಶನ್ಸ್ ಕೇಳಿದ್ರೆ ಯಾವ ತರ ಕೇಳಬಹುದು ಅಂತ ಹೇಳಿ ಹಿಂಗೆ ಡಿಸ್ಕಸ್ ಮಾಡ್ಕೊಂಡು ತಗೊಂಡು. ಒಂದನೇ ಕ್ವಶನ್ ಏನೈತಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೈಟ್ಸ್ ಆಫ್ ದ ನಿಯೋಲಿಥಿಕ್ ಏಜ್ ಅಥವಾ ನಾವೇನು ನವಶಿಲಾ ಈಗ ಅಂತೀವಲ್ಲ ಅದ್ರ ರಿಲೇಟೆಡ್ ಸೈಟ್ಸ್ ಯಾವ ಅಂತ ಕೇಳ್ಯಾರ. ಈ ತರ ಕ್ವಶನ್ ಕೇಳಿದಾಗ ನಾವೇನ್ ಮಾಡ್ಬೇಕು, ಅಥವಾ ನಾವು ಎಲಿಮಿನೇಟ್ ಮಾಡೋಕ್ಕಿಂತ ಬ್ರಾಡ್ಲಿ ಅವು ಕರೆಕ್ಟ್ ಅಂತ ಹಿಡಿಬೇಕು. ಈಗ ಸಂಗನ ಕಲ್ಲಾತು, ಟಿಕ್ಕಲ್ ಕೋಟ, ಎಲ್ಲರೂ ಒಂದು ನಾರ್ಮಲ್ ಒಂದು ನಿಯೋಲಿಥಿಕ್ ಏಜ್ ಒಂದು ಜಸ್ಟ್ ಸೈಟ್ ಸಿಕ್ಕಿ ನೀವು ಆಕ್ಚುಲಿ ಇವ್ನು ಕೇಳಿರಲ್ರಿ, ಸಂಗನ ಕಲ್ಲು ರಿಲೇಟೆಡ್ ಐತಿ, ಬ್ರಹ್ಮಗಿರಿ ಏನೋ ಸೈಟ್ಸ್ ಇರ್ತಾವ, ಹಳ್ಳೂರು ಇರ್ತೈತಿ, ಟಿ ನರಸೀಪುರ, ಪಕಳಿಹಾಳ, ಉತ್ನೂರು, ಕರ್ನೂಲ್, ಈ ತರ ಇದ್ದಾಗ ಆಲ್ಮೋಸ್ಟ್ ಅಷ್ಟು ಕರೆಕ್ಟ್ ಇರ್ತಾವ. ಅತ್ತ ABCD ನ ಬರೋಬ್ಬರಿ ಆನ್ಸರ್ ಇರ್ತದೆ ಈ ಟೈಮ್ದಾಗೆಲ್ಲ. ಆದ್ರೆ ನಾವು ಈಗ ಇಲ್ಲಿಗೆ ಬಿಡಂಗಿಲ್ಲ ಇದನ್ನ. ಈಗ ಇಷ್ಟು ಕೇಳ್ಯಾರ, ಸಂಗನ ಕಲ್ಲು, ಟಿಕ್ಕಲ್ ಕೋಟ, ನಿಯೋಲಿಥಿಕ್ ಸೈಟ್ ಅನ್ನೋದು ಗೊತ್ತಾತ ಅನ್ಕೋ. ಈ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೋದು ಅವರು, ಇದೇ ಉತ್ನೂರು ಅಥವಾ ಕರ್ನೂಲ್ ತಗೋರಿ, ಇದ್ರೊಳಗೆ ಕನ್ಫ್ಯೂಸ್ ಇಡಿಸಬಹುದು. ಈ ನೀವೇನ್ ಕೇಳ್ತೀರಿ, ಸೈಟ್ಸ್ ಯಾವ ಅದಾವಲ್ಲ ನಿಯೋಲಿಥಿಕ್ ಸೈಟ್ಸ್ ಅಥವಾ ಮೆಸೋಲಿಥಿಕ್ ಸೈಟ್ಸ್ ಇವೆಲ್ಲ ನೆನಪಿಡ್ಕೋಬೇಕಂತ ಯಾರೋ ಒಬ್ರು ಕೇಳತ್ತಿದ್ರು. ಅಷ್ಟು ನೆನಪಿಡ್ಬೇಕಂತ. ಅಷ್ಟು ನೆನಪಿಡ್ಬೇಡ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ನಾಗ ಏನ್ ಕೇಳ್ಯಾರಲ್ಲ ಅವ್ನು ಅಟ್ಲೀಸ್ಟ್ ಅದ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ಅದ್ರ ರಿಲೇಟೆಡ್ ನೆಕ್ಸ್ಟ್ ಏನ್ ಕೇಳ್ಬೋದು ನಾನು ಹೇಳ್ತೀನಿ. ನೀವೇನ್ ರಿಸರ್ಚ್ ಮಾಡ್ಬಿಟ್ರೆ ನಾನು ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ಟೈಮ್ ಏನ್ ಕೇಳ್ಬೋದು ಅಂತ ಹೇಳಿ. ಈ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾವು ಈಗ ಉತ್ನೂರು ಎಲ್ಲಿ ಬರ್ತೈತಿ, ತೆಲಂಗಾಣದ ಬರ್ತೈತಿ. ಕರ್ನೂಲು ಆಂಧ್ರ ಪ್ರದೇಶನ ಬರ್ತೈತಿ. ಅವ್ರು ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾರ, ಉತ್ನೂರು ಆಂಧ್ರ ಪ್ರದೇಶ ಅಂತ ನಿಮ್ಗೆ ಮ್ಯಾಥ್ಸ್ ಪೇರ್ ಬೇಸ್ಡ್ ಕ್ವಶನ್ನಾಗ ಉತ್ನೂರು ಆಂಧ್ರ ಪ್ರದೇಶ, ಕರ್ನೂಲು ತೆಲಂಗಾಣ ಅಂತ ಕೊಡ್ತಾರೆ. ಆ ಟೈಮ್ನಾಗ ಕರ್ನೂಲ್ ಆಂಧ್ರ ಪ್ರದೇಶ, ಉತ್ನೂರು ತೆಲಂಗಾಣ ಅಂತ ನಿಮ್ಗೆ ಗೊತ್ತಿರ್ಬೇಕು ಆಲ್ರೆಡಿ. ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಆಲ್ರೆಡಿ ಆಪ್ಷನ್ನಾಗ ಐತದ. ನೆಕ್ಸ್ಟ್ ಟೈಮ್ ನಾ ತೋರಿಸ್ತೀನಿ ನಿಮ್ಗೆ ಆಪ್ಷನ್ ಹೆಂಗೆ ನೆಕ್ಸ್ಟ್ ಟೈಮ್ ಕ್ವಶನ್ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೆ ಹೇಳತ್ತೀನಿ ನಾನು ನಿಮ್ಗೆ. ಅದ ನೆಕ್ಸ್ಟ್ ಟೈಮ್ ಅದ್ರ ರಿಲೇಟೆಡ್ ಡೀಟೇಲ್ ಆಗಿ ಕೇಳ್ಕೊಂತ ಹೋಗ್ತಾರ ಅವ್ರು. ಅದಕ್ಕೆ ಈಗ ನಾವು ಈ ಟೈಮ್ ಈ ಕರ್ನಾಟಕ ರಿಲೇಟೆಡ್ ಹೋಗೋದಾದ್ರೆ ಇಲ್ಲಿ ಯಾವ ಸ್ಟೇಟ್ಸ್ ನೆನ್ಪಿಡ್ತಾರೆ, ಎಲ್ಲ ಕರ್ನಾಟಕದ್ದು ಅದಾವು. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಇವು ಯಾವ ಡಿಸ್ಟಿಕ್ನೇ ಬರ್ತಾವ ನೆನ್ಪಿಟ್ಟು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಅದ್ರ ಬೇಸ್ ಮೇಲೆ ಕ್ವಶನ್ ಕೇಳ್ತಾರೆ. ಈ ಸಂಗನ ಕಲ್ಲು ಮತ್ತು ಟಿಕ್ಕಳ ಕೋಟ ಐತ್ಲಾ, ಇದು ಎದ್ರ ಬರ್ತದೆ, ಯಾವ ಡಿಸ್ಟ್ರಿಕ್ಟ್ನ ಬರ್ತದೆ ಅಂದ್ರೆ ಇದು ಬಳ್ಳಾರಿ ಡಿಸ್ಟ್ರಿಕ್ಟ್ನ ಬರ್ತದೆ. ಇವೆರಡು ಬಳ್ಳಾರಿ ಡಿಸ್ಟ್ರಿಕ್ಟ್ನ ಬರ್ತಾವ. ಬ್ರಹ್ಮಗಿರಿ ಎದ್ರ ಬರ್ತೈತಿ, ಬ್ರಹ್ಮಗಿರಿ ಚಿತ್ರದುರ್ಗದ ಬರ್ತೈತಿ. ಅರ್ಥತಾ. ಆಮೇಲೆ ಹಳ್ಳೂರು ಎದ್ರ ಬರ್ತೈತಿ, ಹಳ್ಳೂರು ಹಾವೇರಿ ಒಳಗೆ ಬರ್ತದೆ. ಹಾವೇರಿ ಹಳ್ಳೂರು ಹಾವೇರಿ ಡಿಸ್ಟ್ರಿಕ್ಟ್ ಒಳಗೆ ಬರ್ತಾ. ಬ್ರಹ್ಮಗಿರಿ ಚಿತ್ರದುರ್ಗ ಬರ್ತಾ. ಟಿ ನರಸೀಪುರ ಮೈಸೂರು ಸಮೀಪ ಐತಿ. ಆಮೇಲೆ ಪಕ್ಲಿಹಾಳ ಐತ್ಲಾ, ಇದು ರಾಯಚೂರು, ಹೌದಲ್ಲ, ರಾಯಚೂರು ಡಿಸ್ಟ್ರಿಕ್ಟ್ನ ಬರ್ತದೆ. ಇವಂತರೂ ನಾ ಸ್ಟೇಟ್ಸ್ ಹೇಳಿದೆ ನಿಮ್ಗೆ. ಈ ನೆಕ್ಸ್ಟ್ ಟೈಮ್ ಅವ್ರು ಕೇಳಿದ್ರೆ ನಿಮ್ಗೆ ಸಂಗನ ಕಲ್ಲು, ತಿಕ್ಕಳ ಕೋಟ ಹಿಂಗ ಡಿಸ್ಟಿಕ್ ಮ್ಯಾಚ್ ಮಾಡಕ್ ಹೇಳ್ತಾರೆ ನೀವು. ಆ ಟೈಮ್ದಾಗ ಇದು ಆಲ್ರೆಡಿ ಗೊತ್ತಿರ್ಬೇಕು ನಿಮಗೆ. ಅರ್ಥತಾ. ಆಮೇಲೆ ಅದ್ರ ಬದಲಿ ಅವ್ರು ಇನ್ನೊಂದು ಕ್ವಶನ್ ಕೇಳೋದಾದ್ರೆ ಇದ್ರ ಫೀಚರ್ಸ್ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಫೀಚರ್ಸ್ ನೆಕ್ಸ್ಟ್ ಟೈಮ್ ಕೇಳಿದ್ರೆ, ಈಗ ನಮ್ಗೆ ಈಗ ಕೇಳ್ತಾರಲ್ರಿ ಹರಪ್ಪನ್ ಸೈಟ್ಸ್ ತಗೊಂಡು ಅದ್ರೊಳಗೆ ಏನೇನ್ ಸಿಕ್ತು ಅಂತ ಹಿಂಗೆ ಕೇಳ್ತಾರಲ್ಲ, ಆ ತರ ಕ್ವಶನ್ ಕೇಳೋದಾದ್ರೆ ಅವಾಗ ಏನ್ ಕೇಳ್ಬೋದು ಅಂದ್ರೆ, ಈಗ ಸಂಗನ ಕಲ್ ನಿಯೋಲಿಥಿಕ್ ಸೈಟಾ, ಇಲ್ಲೇನ್ ಸಿಕ್ಕತಿ ಸ್ಟೋನ್ ಟೂಲ್ಸ್ ಸಿಕ್ಕಾವು. ತಿಕ್ಕಲ್ ಕೋಟ್ನಾಗ ಗೋಲ್ಡ್ ಆರ್ನಮೆಂಟ್ಸ್ ಅಥವಾ ಬಂಗಾರದ ಸಾಮಾನುಗಳು ಇಲ್ಲಿ ಸಿಕ್ಕಾವು. ಇಲ್ಲಿ ಬರೀ ಸ್ಟೋನ್ ಟೂಲ್ಸ್ ಸಿಕ್ಕಾವು ಸಂಗನ ಕಲ್ಲು ಬಳ್ಳಾರಿ ಡಿಸ್ಟ್ರಿಕ್ಟ್ನಾಗ ಐತೆ ಅಂತ ಹೇಳಿದ್ನ ಅದು. ಈ ಬ್ರಹ್ಮಗಿರಿ ಮೋಟಿಮರ್ ವೀಲ್ ಅಂತ ಮೋಟಿಮರ್ ವೀಲ್ ಅಂತ ಐತಿ. ಅದೇನ್ ಸಿಕ್ಕತ್ತೆ ಅಂದ್ರೆ ಬ್ರಹ್ಮಗಿರಿ ಎದಕ್ಕೆ ಫೇಮಸ್ ಅಂದ್ರೆ ಬ್ರಹ್ಮಗಿರಿ ಆಲ್ಮೋಸ್ಟ್ ಕಂಟಿನ್ಯೂಸ್ ಐತ್ರಿ ಇಲ್ಲಿ. ಆಲ್ಮೋಸ್ಟ್ ನಿಮಗೆ ಇದು ಮೆಸೋಲಿಥಿಕ್ ಸೈಟ್ಸ್, ಮೆಗಾಲಿಥಿಕ್ ಮಠ, ನಿಯೋಲಿಥಿಕ್ ಹಿಡ್ಕೊಂಡು ಮೆಗಾಲಿಥಿಕ್ ನಾವು ಏನಂತೇವೆ ಬೃಹತ್ ಶಿಲಾಯುಗ ಅಂತೀವಲ್ಲ ಅಲ್ಲಿ ಮಠ ಕಂಟಿನ್ಯೂಸ್ ಐತಿ. ಯಾವುದು, ಬ್ರಹ್ಮಗಿರಿದು. ಅದಕ್ಕೆ ಬ್ರಹ್ಮಗಿರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆಪ್ಷನ್ ಮತ್ತೆ ಬರ್ತಿರ್ತದೆ. ಸಂಗನ ಕಲ್ಲು ಒಂದು, ಬ್ರಹ್ಮಗಿರಿ ಒಂದು, ಹಳ್ಳೂರು ಒಂದು. ಇವು ಹಳೆ ಮಳೆ ಆಪ್ಷನ್ ರಿಪೀಟ್ ಆಗೋ ಚಾನ್ಸ್ ಅಲ್ರಿ, ಆಲ್ರೆಡಿ ರಿಪೀಟ್ ಆಗ್ಯಾವು ಹಂಗ್ ನೋಡಿದ್ರೆ. ಅರ್ಥತಾ. ಇವನ್ನೆಲ್ಲ ನೀವು ಇಂಪಾರ್ಟೆಂಟ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳಿದೆ. ಇದನ್ನ ನಾವು ಕನ್ನಡದ ನೋಡೋದಾದ್ರೆ ಏನೈತಿ, ಕೆಳಗಿನ ಯಾವುವು ನವಶಿಲಾಯುಗ ತಾಣಗಳಾಗಿವೆ ಅಂತ ಐತಿ. ಸಂಗನ ಕಲ್ಲು, ಹೌದು, ಸಂಗನ ಕಲ್ಲು ಎಲ್ಲಿ ಬರ್ತಂತ ಹೇಳಿದೆ, ಬಳ್ಳಾರಿ. ಟಕ್ಕಳಕೋಟ ಅಥವಾ ಟೆಕ್ಕಳಕೋಟ ಇದೆಲ್ಲಿ ಬರ್ತದೆ, ಇದು ಬಳ್ಳಾರಿ ಒಳಗೆ ಬರ್ತದೆ. ಇದು ನಿಯೋಲಿಥಿಕ್ ಸೈಟ್ ಆಗಿ. ಬ್ರಹ್ಮಗಿರಿ ಇದು ಮೆಗಾಲಿಥಿಕ್ ಸೈಟ್ ಅಂತ ಕೊಟ್ಟರೆ ಬ್ರಹ್ಮಗಿರಿನೂ ಕರೆಕ್ಟಾ. ನೆಕ್ಸ್ಟ್ ಟೈಮ್ ಮೆಗಾಲಿಥಿಕ್ ಸೈಟ್ಸ್ ಯಾವ ಅಂತ ಕೇಳಿದ್ರೆ ಬ್ರಹ್ಮಗಿರಿನೂ ಹಿಡಿಬೇಕಾಗುತ್ತೆ ಆಪ್ಷನ್. ಬ್ರಹ್ಮಗಿರಿ ಎಲ್ಲಿ ಬರ್ತಂತ ಅಂತ ಹೇಳಿದೆ ನಿಮ್ಗೆ, ಬ್ರಹ್ಮಗಿರಿ ಚಿತ್ರದುರ್ಗದ ಬರುತ್ತೆ. ಹಳ್ಳೂರು ಹಾವೇರಿ ಒಳ ಬರುತ್ತೆ. ಇದು ನಿಯೋಲಿಥಿಕ್ ಸೈಟ್ ಅದಾವ. ಟಿ ನರಸೀಪುರ ಮೈಸೂರು ಸಮೀಪ ಬರ್ತದೆ, ಇದು ಕರೆಕ್ಟ್. ಪಕ್ಳಿಹಾಳ ಇದು ರಾಯಚೂರು ಒಳಗೆ ಬರ್ತದೆ. ಅದಕ್ಕೆ ಇವೆಲ್ಲ ಕರೆಕ್ಟ್ ಅದಾವ. ಉತ್ನೂರು ಎಲ್ಲಿ ಬರ್ತದೆ, ಇದು ತೆಲಂಗಾಣದ ಬರ್ತದೆ. ಕರ್ನೂಲು ಆಂಧ್ರ ಪ್ರದೇಶನ ಬರ್ತದೆ. ಇವೆಲ್ಲ ಕರೆಕ್ಟ್ ಅದಾವ. ಈ ನೆಕ್ಸ್ಟ್ ಟೈಮ್ ಕೇಳಿದ್ರು ಹೆಂಗೆ ಕೇಳ್ತಾರ ಅಂತ ಹೇಳಿದ್ನಲ್ಲ, ನಿಯೋಲಿಥಿಕ್ ಸೈಟ್ಸ್ ಯಾವ ಇದ್ರಾಗ ABCD ಬರೋಬ್ಬರಿ ಆನ್ಸರ್. ಅರ್ಥತಾ. ಈ ನೆಕ್ಸ್ಟ್
ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಾನು ಹೇಳಿದೆ ನಿಮ್ಗೆ ಒಳ್ಳೆ ರಿಪೀಟ್ ಹಾಕೋ ಆಪ್ಷನ್ ಹೆಂಗೆ ಅಂತ ಹೇಳಿದೆ ನೋಡ್ರಿ. ಬ್ರಹ್ಮಗಿರಿ, ಸಂಗನ ಕಲ್ಲು, ಒಳ ಬಿದ್ದವಲ್ಲ ಕ್ವಶನ್. ಈಗ ಏನು ಕೇಳ್ಯಾರ ಅದ್ರ ರಿಲೇಟೆಡ್ ಏನೇನು ಇಂಪಾರ್ಟೆಂಟ್ ಇಲ್ಲ ಅಲ್ಲಿ ಏನೇನು ಸಿಕ್ಕಾವಂತ ಅದ್ರ ಬೇಸ್ ಮೇಲೆ ಕ್ವಶನ್ ಆಯ್ತು. ಅರ್ಥತ್ಲಾ? ಯಾವ ತರ ಒಂದು ಕ್ವಶನ್ ಅನ್ನ ಅವ್ರು ತಗೊಂಡು ಈಗ ನೀವು ಸಿಂಪಲ್ ಆಗಿ ಥಿಂಕ್ ಮಾಡ್ರಿ, ಇಲ್ಲಿ ಬ್ರಹ್ಮಗಿರಿ ಬಗ್ಗೆ ಅಥವಾ ಪ್ಲಸ್ ಸಂಗನ ಕಲ್ಲು ಬಗ್ಗೆ ಇದ್ರ ಬಗ್ಗೆ ಬೇಸಿಕ್ ಆಗಿ ಒಂದು ಸರ್ಚ್ ಹೊಡೆದಿದ್ರಿ ಅಂದ್ರ ಎಲ್ಲಿ ಸಂಗನ ಕಲ್ಲು ಬಗ್ಗೆ ಮತ್ತು ಬ್ರಹ್ಮಗಿರಿ ಬಗ್ಗೆ ಬೇಸಿಕ್ ಸರ್ಚ್ ಹೊಡೆದಿದ್ರು ನೀವು, ಏನ್ ಕಂಡು ಬರ್ತೈತಿ ನಿಮ್ಗೆ? ಬ್ರಹ್ಮಗಿರಿ ಒಳಗೆ ಏನ್ ಕಂಡು ಬರ್ತೈತಿ ಅಂತ ಹೇಳ್ತಾರ ಅವ್ರು. ನಾ ಹೇಳಿದ್ನಲ್ಲ ಬ್ಲ್ಯಾಕ್ ಮತ್ತೆ ರೆಡ್ ಪೋಟ್ರಿ, ಇವತ್ತು ಪೋಟ್ರಿನೂ ಕಂಡು ಬರ್ತದೆ ಇಲ್ಲಿ, ಮಡಿಕೆ ಇದಿರ್ತವಲ್ಲ ಅದನ್ನು ಕಂಡು ಬರ್ತದೆ. ಪ್ಲಸ್ ಏನ್ ಹೇಳಿದೆ ಮಾಟಿಮರ್ ವೀಲ್ ಅಂತ, ನೆಕ್ಸ್ಟ್ ಟೈಮ್ ಮಾಟಿಮರ್ ವೀಲ್ ಬ್ರಹ್ಮಗಿರಿ ಕಂಡು ಬರ್ತದೆ, ಅವಾಗ ಕರೆಕ್ಟ್ ಆಗುತ್ತದ. ಅರ್ಧಾ? ಇದ್ರಾಗ ಸಂಗನ ಕಲ್ಲು ಒಳಗ ಆಶ್ ಮೌಂಟ್ಸ್ ಅಂತೀವಿ ನಾವು, ಅಥವಾ ನಾವೇನು ಬೂದಿ ಗುಂಪುಗಳು ಅಥವಾ ಗುಂಪು ಮಾಡಿರ್ತಾರಲ್ಲ ಅದು ಸಿಗ್ತತಿ ಇಲ್ಲಿ ಸಂಗನ ಕಲ್ದಾಗ. ಇದೇ ನೆಕ್ಸ್ಟ್ ಟೈಮ್ ಅವರು ಅದ್ರ ಮೇಲೆ ನೋಡ್ರಿ ಏನ್ ಕೇಳ್ಯಾರ, ಬ್ರಹ್ಮಗಿರಿ ಮಡಿಕೆ ಏನ್ ಕೇಳ, ಬ್ರಹ್ಮಗಿರಿ ಮಡಿಕೆ ಕಪ್ಪು ಮತ್ತು ಕೆಂಪು ಬಣ್ಣದ ಮಡಿಕೆ ಸಿಕ್ಕಾವ, ಕರೆಕ್ಟ್. ಸಂಗನ ಕಲ್ಲು ಬೂದಿ ದಿಬ್ಬಗಳು, ಕರೆಕ್ಟ್ ಅಲ್ಲ? ಈ ಬಿ ಸಿ ಎರಡು ಇರೋ ಆಪ್ಷನ್ ಎಲ್ಲ ಐತ್ರಿ, ಇಲ್ಲೈತಿ, ಇಲ್ಲೈತಿ ಮತ್ತೆ ಇಲ್ಲೈತಿ. ಅದಕ್ಕೆ ನಾವು ಹಿರೇಬೆನಕಲ್ ಒಳಗೆ ಏನು ಡಾಲ್ಮೆನ್ಸ್ ಕಂಡು ಬರ್ತಾವ. ಲಿಂಗಸೂರ್ ಒಳಗುನು ಏನದ ಹಳೆ ಶಿಲಾಗ್ಯದ ಕೈ ಕೊಡಲಿ ಕಂಡು ಬಂದೈತಿ. ಮತ್ತ ಹಂಗಂದ್ರೆ ಇವು ಅಷ್ಟು ಆಲ್ಮೋಸ್ಟ್ ಕರೆಕ್ಟ್ ಅದಾವ, ABCD. ಆಯ್ತಾ? ಇದು ABCD ಆನ್ಸರ್ ಲಿಂಗ್ಸೂರ್ ಒಳಗೆ. ಇದು ಆಕ್ಚುಲಿ ಪೆಲಿಯೋಲಿಥಿಕ್ ಹ್ಯಾಂಡ್ ಆಕ್ಸ್ ಅನ್ನೋ ಬದ್ಲಿ ಇದನ್ನ ಆಕ್ಚುಲಿ ಇವ್ರು ರಾಯಚೂರೊಳಗೆ ಬರ್ತಲ್ಲ ಲಿಂಗ್ಸೂರ್, ಇದೊಂದು ನೆನಪಿಟ್ಕೋರಿ. ಲಿಂಗ್ಸೂರ್ ಎಲ್ಲಿ ಬರ್ತದೆ? ರಾಯಚೂರು ಡಿಸ್ಟ್ರಿಕ್ಟ್ ಬರ್ತದೆ, ಇದು ಗೊತ್ತಿರುತ್ತೆ ಬಿಡ್ರಿ ನಿಮ್ಗೆ. ಇದು ಫಸ್ಟ್ ಪಾಲಿಶ್ಡ್ ನಿಯೋಲಿಥಿಕ್ ಆಕ್ಸ್ ಸಿಕ್ಕತ್ತೆ ಇಲ್ಲಿ, ನಿಯೋಲಿಥಿಕ್ ಸಿಕ್ಕತಿ. ಇಲ್ಲಿ ಏನ್ ಕೊಟ್ಟರು ಹಳೆ ಶಿಲಾಯುಗ ಅಂತ ಕೊಟ್ರ, ಅದ್ರ ಸಂಬಂಧ ಇದು ಆಕ್ಚುಲಿ ತಪ್ಪಾಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಯಾವುದು ಒಂದೇದು ಈಗ ಏ ತಪ್ಪೈತೆ ಅಂತಂದ್ರ, ಹೌದ್ರಿ ಏ ತಪ್ಪೈತದ. ಈಗ ಆಬ್ವಿಯಸ್ಲಿ ಈಗ ಲಿಂಗ್ಸೂರ್ ಒಳಗೆ ಹಿಡಿದ್ರೆ ನೀವು ಹಳೆ ಶಿಲಾಯುಗ ಅಂತ ಕೊಟ್ರೆ ಪರ್ಟಿಕ್ಯುಲರ್ಲಿ ಹಿಡಿಬೇಕು ಇಲ್ಲೋ ಗೊತ್ತಾಗೋದು. ಲಿಂಗ್ಸೂರು ಹಳೆ ಈ ನಿಯೋಲಿಥಿಕ್ ಇದು ನೆಟ್ನಾಗ ಏನೈತೆ ಅಂದ್ರೆ ನಿಯೋಲಿಥಿಕ್ ಹ್ಯಾಂಡ್ ಆಕ್ಸ್ ಐತೆ ಅಂತ ಕೊಟ್ರೆ, ಇಲ್ಲಿ ಪಿಲಿಯೋಲಿಥಿಕ್ ಕೊಟ್ರೆ ಒಂದ್ ಆಕ್ಸ್ ಪಿಲಿಯೋಲಿಥಿಕ್ ಸಿಕ್ಕಿದ್ರು ಇದು ಬರೋಬ್ಬರಿನ ಹಿಡಿಬೇಕಾಗತ್ತೆ ಅನ್ಸುತ್ತೆ. ಈ ಲಿಂಗ್ಸೂರು ಇದು KE ಕೀ ಆನ್ಸರ್ ಆಕ್ಚುಲಿ ಇದು 4 ಅಂತ ಕೊಟ್ರ. ಹೆಂಗ್ ರಿಸರ್ಚ್ ಮಾಡ್ಕೊಂತ ಇನ್ನೊಂದ್ ಸ್ವಲ್ಪ ಡೆಪ್ತ್ ಆಗಿ ಹೋದ್ರೆ ನಾವು ನಿಯೋಲಿಥಿಕ್ ಸೈಟ್ ಅಥವಾ ನವಶಿಲಾಯುಗದ ಹ್ಯಾಂಡ್ ಆಕ್ಸ್ ಅಥವಾ ಕೈ ಕೊಡ್ಲಿ ಸಿಕ್ಕತ್ತ ಅಂತ ಕಂಡು ಬರ್ತದೆ. ಆದ್ರೆ ಇವರು KE ಇದ್ರ ಈ ಆನ್ಸರ್ ABCD ಹಿಡಿದ್ರಿಂದ ನಾವು ಇದ್ರ ಜೊತೆ ಹೋಗ್ಬೇಕಾಗುತ್ತೆ. ಬ್ರಹ್ಮಗಿರಿ ಮಡಿಕೆ ಕರೆಕ್ಟ್, ಸಂಗನ ಕಲ್ಲು, ಬುದಿ ದಿಬ್ಬಗಳು, ಹಿರೇಬೆಣಕಲದ ಕಲ್ಮಣಿಗಳು ಅಥವಾ ಡೋಲ್ಮೆನ್ಸ್ ಅಂತೀವಿ. ಡೋಲ್ಮೆನ್ಸ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಈಗ ಏನ್ ಮಾಡಿರ್ತಾರ ಬ್ಯಾಲೆನ್ಸ್ ಮಾಡಿರ್ತಾರೆ, ಬ್ಯಾಲೆನ್ಸ್ ಮಾಡಿ ಅದ್ರೊಳಗೆ ಜನ ವಾಸಿಸ್ತಿರ್ತಾರ, ಡಾಲ್ಮನ್ಸ್. ಇದು ಹಿರೇಬೆಣಕಲ್ ಒಳಗೆ ಫೇಮಸ್, ಯಾಕಂದ್ರೆ ಇಡೀ ಇದ್ರಾಗ ಗ್ರ್ಯಾಂಡೆಸ್ಟ್ ಮೆಗಾಲಿಥಿಕ್ ಸಿಮೆಂಟ್ರಿ ಐತಿ ಸೌತ್ ಇಂಡಿಯಾದ, ಅದಕ್ಕೆ ಇವು ಇಂಪಾರ್ಟೆಂಟ್ ಹಿರೇಬೆಣಕಲ್. ಈಗ ಆಲ್ಮೋಸ್ಟ್ ABCD ಕರೆಕ್ಟ್ ಆನ್ಸರ್ ಅಂತ ನಾನು ಅನ್ಕೊಂಡೆ. ಆಯ್ತಾ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಪ್ರೀ ಹಿಸ್ಟಾರಿಕ್ ಸೈಟ್ಸ್ ಇನ್ ಕರ್ನಾಟಕ ಅಂತ ಐತಿ. ಲಿಂಗ್ಸೂರು ಪೆಲಿಯೋಲಿಥಿಕ್ ಹ್ಯಾಂಡ್ ಆಕ್ಸ್, ಆಕ್ಚುಲಿ ಹಂಗೆ ಡೀಟೇಲ್ ಆಗಿ ಹೋದಾದ್ರೆ ಇದು ನಿಯೋಲಿಥಿಕ್ ಹ್ಯಾಂಡ್ ಆಕ್ಸ್ ಆಗುತ್ತೆ. ಆದ್ರೆ ನಾವು ಇದನ್ನು ಕರೆಕ್ಟ್ ಅಂತ ಹಿಡಿದಾರೆ KE ಅದಕ್ಕೆ ನಾವು ಕರೆಕ್ಟ್ ಅಂತ ಹಿಡೀನು. ಅಷ್ಟು ಡೀಟೇಲ್ಡ್ ಆಗಿ ಅವರು ಸಣ್ಣ ಮಿಸ್ಟೇಕ್ ಮಾಡಿ ನಿಮ್ಮ ಹತ್ರ ಇದನ್ನ ಮಾಡಲ್ಲ ಆತರ. ಬ್ರಹ್ಮಗಿರಿ ಪೋಯಿಟ್ರಿ ಬ್ಲ್ಯಾಕ್ ಮತ್ತೆ ರೆಡ್ ವೇರ್, ಸಂಗನ ಕಲ್ಲು ಆಶ್ ಮೌಂಟ್ಸ್ ಅಂತ ಹೇಳಿದೆ ನಾನು. ಈಗ ದೊಡ್ಡ ದೊಡ್ಡ ಈ ಕುಳ್ಳು ಸುಡ್ತಿದ್ರಲ್ರಿ ನಮ್ಮ ಕಡೆ ಎಲ್ಲ, ಈಗ ಹೆಂಡಿ ಕುಳ್ಳು ಸುಡ್ತಾರಲ್ಲ ಆ ತರ ಸುಟ್ಟವನು ಆಶ್ ಮೌಂಟ್ಸ್ ತರ ಮಾಡ್ತಿದ್ರು, ಅದು ಸಂಗನ ಕಲ್ಲು ಒಳಗೆ ಕಂಡು ಬರ್ತದೆ. ಬ್ರಹ್ಮಗಿರಿ ಒಳಗೆ ಬ್ಲ್ಯಾಕ್ ಮತ್ತು ರೆಡ್ ವೇರ್ ಪಾಟ್ರಿ ಮಡಿಕೆಗಳು ಕಂಡು ಬರ್ತಾವೆ. ಹಿರೇಬೆಣಕಲ್ ಡೋಲ್ಮನ್ಸ್ ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ, ಏನ ಸ್ಟ್ರಕ್ಚರ್ ಅಲ್ಲ, ಈಗ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಿಂಗ್ ಬ್ಯಾಲೆನ್ಸ್ ಮಾಡಿ ಅದ್ರೊಳಗೆ ಶೆಲ್ಟರ್ ತರ ಇರ್ತವೆ, ಅದ್ರೊಳಗೆ ಜನ ವಾಸಿಸ್ತಾರ, ಅದಕ್ಕೆ ಡೋಲ್ಮೆನ್ಸ್ ಅಂತೀವಿ ನಾವು. ಡೋಲ್ಮೆನ್ಸ್ ಇದು ಮೆಗಾಲಿಥಿಕ್ ಸೈಟಿಗೆ ಬಿಲಾಂಗ್ ಆಗುತ್ತೆ. ಆಯ್ತಾ? ಹಂಗಂದ್ರೆ ಆನ್ಸರ್ ABCD. ಈಗ ನೆಕ್ಸ್ಟ್ ಕ್ವಶನ್ ನೋಡು. ನೆಕ್ಸ್ಟ್ ಕ್ವಶನ್ ಏನೈತಿ, ಮತ್ತು ಪ್ರೀ ಹಿಸ್ಟಾರಿಕ್ ಸೈಟ್ಸ್ ಆಫ್ ಗುಜರಾತ್, ರಾಜಸ್ಥಾನ, ಸಿಂಧ್, ಪಂಜಾಬ್, ಬಲೂಚಿಸ್ತಾನ್ ಆರ್ ಕಾಲ್ಡ್ ಆಸ್ ಸೌತಿ ಕಲ್ಚರ್ ಅಂತ ಕರೀತಾರೆ. ಸೌತಿ ಕಲ್ಚರ್ ಯಾರು ಮಾಡಿದ್ರ ಅಂತ ಕೇಳ್ಯಾರ. ಈ ತರ ಆಪ್ಷನ್ನಾಗ ನಾನು ನಿಮ್ಗೆ ನಿನ್ನೆ ಹೇಳತ್ತಿದ್ನಲ್ಲ, ಈಗ ಅವ್ನ ತಲೆಗೆ ರಾಂಗ್ ಆಪ್ಷನ್ ಯಾವ್ದು ಬರುತ್ತೆ ಅನ್ಸುತ್ತೆ? RD ಬ್ಯಾನರ್ಜಿ ಬರ್ತನ್ರಿ? ಇಲ್ಲ, ಯಾಕಂದ್ರೆ ಇದು ಫೇಮಸ್ ಆಪ್ಷನ್ ಐತಿ. ದಯಾರಾಮ್ ಸಾಹನಿ ಫೇಮಸ್ ಆಪ್ಷನ್ ಐತಿ. BC ಗುಹಾ ಅಂತ ಕೇಳ್ತಿರ್ನಿ. ಆದ್ರೆ ಈಗ ರಾಂಗ್ ಆಪ್ಷನ್ ನಾವು ಫ್ರೇಮ್ ಮಾಡೋ ಮುಂದಾಗ ಅಮಲ್ನಂದ್ ಘೋಷ್ ಅಂತ ಒಂದು ತಲೆ ಬರುತ್ತೆ ಅನ್ಸುತ್ತ ನಿಮ್ಗೆ ಅಂತ ಹೇಳಿಲ್ಲ. ಹಿಂಗೆ ನೀವಷ್ಟು ಫ್ರೇಮ್ ಮಾಡತ್ತೀರಿ ಅನ್ಕೋರಿ, ಸೌತಿ ಕಲ್ಚರ್ ಅಂತ ಫ್ರೇಮ್ ಮಾಡಿ ಎದ್ರ ರಿಲೇಟೆಡ್ ಪ್ರೀ ಹಿಸ್ಟಾರಿಕ್ ಸೈಟ್ ರಿಲೇಟೆಡ್ ಒಂದು ಕ್ವಶನ್ ಫ್ರೇಮ್ ಮಾಡತ್ತೀರಿ. ನೀವು ಆಪ್ಷನ್ಸ್ ನಿಮ್ಮ ದೋಸ್ತಗೆ ಆಪ್ಷನ್ಸ್ ಕೊಡ್ಬೇಕು ABCD ಒಳಗೆ. ಯಾವ ಆಪ್ಷನ್ಸ್ ಕೊಡ್ತೀರಿ? ಈಗ ಒಂದು ಆಪ್ಷನ್ ಅಂತೂ ಕರೆಕ್ಟ್ ಐತ್ ಬಿಡ್ರಿ, ಇದನ್ನ ಚೇಂಜ್ ಮಾಡ್ಬೇಡ್ರಿ. ಈಗ ಈ 3 ಆಪ್ಷನ್ ಬೇರೆ ಬೇರೆ ಕೊಡ್ಬೇಕು ನೀವು. ಯಾವ ಕೊಡ್ತೀರಿ ಕನ್ಫ್ಯೂಸ್ ಹಿಡಿಬೇಕಂದ್ರೆ? ಫೇಮಸ್ ದಯಾರಾಮ್ ಸಾಹನಿ ಅವ್ರ ಎಕ್ಸಾಂಪಲ್ ಕೊಡ್ತೀರಿ, ಯಾಕಂದ್ರೆ ನಿಮ್ಗೆ ಗೊತ್ತಿತ್ತಲ್ಲ ಹರಪ್ಪನ್ನ ಇದನ್ನ ಕಂಡು ಹಿಡಿದವ್ರು ಇವ್ರು ಅಂತ ಹೇಳಿ. ಆಮೇಲೆ ಮೋಹಿಂಜೋದಾರೋ ಮಾಡಿದವ್ರದ್ದು RD ಬ್ಯಾನರ್ಜಿ ಅಂತೇಳಿ ಅವ್ನಿಗೆ ಎಕ್ಸಾಂಪಲ್ ಕೊಡ್ತೀರಿ. ಅದಕ್ಕೆ ಹೇಳ್ರಿ ಇವು ಫೇಮಸ್ ಆಪ್ಷನ್ ಅದಾವ, ನಿಮ್ ತಲೆ ಪಟ್ನ ಬರ್ತಾವ ಆಪ್ಷನ್ ಫ್ರೇಮ್ ಮಾಡಕ. ಅರ್ಥ? BC ಗುಹಾ ಒಂದು ಇದು ಫೇಮಸ್ ಆಪ್ಷನ್ ಐತಿ, ಇದು ಬರ್ತದೆ.
ಆದ್ರೆ ನಿಮ್ ತಲೆಗ ಅಮಲ್ ನಂದ್ ಘೋಷ್ ಅಂತ ಹೇಳಿ ರಾಂಗ್ ಆಪ್ಷನ್ ಬರ್ತಾನ ಇಲ್ಲ. ಅದ ಆಕ್ಚುಲಿ ಆಪ್ಷನ್ ಬರತ್ತಂದ್ರ ಅದ ರೈಟ್ ಆನ್ಸರ್ ಇರ್ತದೆ, ಅದ್ರ ಸಂಬಂಧ ಬಂದಿರ್ತದೆ ಆಪ್ಷನ್. ಅರ್ಥತಲ್ರಿ? ಈ ತರ ಕ್ವಶನ್ಸ್ ಬಿದ್ದಾಗ ಇವ್ನು ಬ್ಲಾಂಕ್ ಆಗ್ಬೇಡ್ರಿ, ಆಡ್ ಒನ್ ಔಟ್ ಹುಡುಕ್ರಿ. ಫೇಮಸ್ ಆಪ್ಷನ್ ಬಿಟ್ಟ ಉಳುಕಿದನ್ ಹಂಗಂತೇಳಿ ಈಗ ಅಷ್ಟು ಫೇಮಸ್ ಇದ್ದಾಗ ಏನ್ ಮಾಡ್ತೀರಿ ಹಂಗಂದ್ರ? ಈಗ ಎಷ್ಟು ಫೇಮಸ್ ಹೆಂಗಂದ್ರ ನೀನು ಹೇಳಿದ್ದ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಹಿಂಗಷ್ಟು ಬಾಲ್ ಗಂಗಾಧರ್ ತಿಲಕ, ಸುರೋಜನ್ ನಾಯ್ಡು, ಅಷ್ಟು ಫೇಮಸ್ ಆಪ್ಷನ್ ಅದಾವ. ಅವು ಮೋಸ್ಟ್ ಯಾವ್ದು ಇದಿರ್ತಲ್ಲ ಅದ್ರ ಮೇಲೆ ಅದ ರೈಟ್ ಆನ್ಸರ್ ಆಗಿರ್ತದೆ. ಇದು ಜಸ್ಟ್ ಹೇಳತ್ತೀನಿ ನಾನು ನಿಮ್ಗೆ, ಇದು ಯಾವಾಗ ಯೂಸ್ ಮಾಡ್ಬೇಕಂತ ಆಲ್ರೆಡಿ ಹೇಳಿದ್ ನಾನು ನಿಮ್ಗೆ. ಅರ್ಥತಾ? ಇದು ಗೊತ್ತೈತಿಲ್ಲ ನಿಮ್ಗೆ? ಅಂದ್ರ ಇದು ಅತರಂಗಿ ಆಪ್ಷನ್ ಅವ್ನ ತಲೆ ಬರ್ಬೇಕಂತಂದ್ರ ಬರಲ್ಲ, ಇದು ರಾಂಗ್ ಆಪ್ಷನ್. ಅವಾಗ ಅದೇ ಕರೆಕ್ಟ್ ಆನ್ಸರ್ ಇರ್ತದೆ ಆ ಟೈಮ್ದಾಗ. ಅರ್ಥತಾ? ಇವರು ಡೈರೆಕ್ಟರ್ ಜನರಲ್ ಇದ್ರು, ಎಲ್ಲಿ? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಜನರಲ್ ಇದ್ರು. ಆರ್ ಡಿ ಬ್ಯಾನರ್ಜಿ ಅವ್ರ ಬಗ್ಗೆ ಕೇಳಬಿಟ್ಟಿರ್ತೀವಿ. ಮೊಹೆಂಜೊದಾರೋ ಕಂಡಿಡಿದವ್ರು, ದಯಾರಾಮ್ ಸಾಹನಿ, ಹರಪ್ಪ ಇದನ್ನ ಫೈಂಡ್ ಮಾಡಕ್ ಯಾರು? ಜಾನ್ ಮರ್ಷಲ್ ಅಂತ ಕೇಳ್ತಿರಲ್ಲ, ಹರಪ್ಪ ಸೈಟ್ ಮಾಡಿದ್ರು ಜಾನ್ ಮರ್ಷಲ್, ಅವ್ರ ಕೆಳಗೆ ಕೆಲಸ ಮಾಡಿದ್ರು. ಯಾರು? ದಯಾರಾಮ್ ಸಾಹನಿ ಅವರು. ಬಿ ಸಿ ಗೋವಾ ಅವರು, ಇವರು ಅಲ್ಲಿ ಪೋಟ್ರಿಕಲ್ಚರ್ ಇವನ್ನೆಲ್ಲ ಆಂಥ್ರೋಪೊಲಜಿಸ್ಟ್ ಇದ್ರು. ಅರ್ಥತಾ? ಇವರೆಲ್ಲ ಫೇಮಸ್ ಅದಾವ ಈ ಆಪ್ಷನ್. ಇದು ಇನ್ಫೇಮಸ್ ಐತಿ, ಅದಕ್ಕೆ ಅದ ಕರೆಕ್ಟ್ ಆನ್ಸರ್ ಆಗಿರ್ತದೆ. ಅರ್ಥತಾ? ಈ ನೆಕ್ಸ್ಟ್ ಕ್ವಶನ್, ಗುಜರಾತ್, ರಾಜಸ್ಥಾನ್, ಸಿಂಧು, ಪಂಜಾಬ್, ಬಲೂಚಿಸ್ತಾನ್ ತಾನ್ಗಳಿಗೆ ಸೋತಿ ಸಂಸ್ಕೃತಿ ಅಥವಾ ಸೋತಿ ಕಲ್ಚರ್ ಎಂದು ಕರೆದವರು ಯಾರು ಅಂತ ಕೊಟ್ಟರು. ಸೋತಿ ಕಲ್ಚರ್ ಅಂತ ಕರೆದವರು ಅಮಲ್ ನಂದ್ ಘೋಷ್. ಅರ್ಥತಾ? ಇದು ಕರೆಕ್ಟ್ ಆನ್ಸರ್. ಇದೆಲ್ಲಿ ಬರ್ತದಂದ್ರ ಸೋತಿ ಕಲ್ಚರ್, ಈಗ ನಾವು ಘಾಗ್ಗರ್ ನದಿ ಮತ್ತು ಹಾಕ್ರಾ ನದಿ ಇವೆರಡರ ನಡಬರ್ಕ್ ಏನ್ ವ್ಯಾಲಿ ಇರ್ತೈತಲ್ಲ, ಆ ವ್ಯಾಲಿ ಅಲ್ರಿ, ಏನ್ ದೋಬ್ ರೀಜನ್ ಅಂತೀವಲ್ಲ, ಘಾಗ್ರಾ ನದಿ ಮತ್ತು ಹಾಕ್ರಾ ನದಿ ನಡಬರ್ಕ್ ದೋಬ್ ರೀಜನ್ ಇರುತ್ತಲ್ಲ, ವ್ಯಾಲಿ ರೀಜನ್, ಅದಕ್ಕೆ ನಾವೇನಂತೇವ್? ಸೋತಿ ಕಲ್ಚರ್. ಅಲ್ಲಿ ನೆಲೆಗೊಂಡ ಕಲ್ಚರಿಗೆ ಅಥವಾ ಸಂಸ್ಕೃತಿಗೆ ನಾವು ಸೋತಿ ಕಲ್ಚರ್ ಅಂತ ಕರಿತೀವಿ. ಯಾವ ನದಿ ನಡಬರ್ಕ್ ಬರ್ತದೆ ಅಂದ್ರೆ ಅದು ಘಾಗ್ರಾ ಮತ್ತು ಹಾಕ್ರಾ. ಇದೊಂದು ನೆನ್ಪಿಟ್ಕೋರಿ ಫ್ಯಾಕ್ಟ್. ಅಂತ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಯಾರ? ತ್ರಿಸಮುದ್ರ ತ್ವಯಪಿತ ವಾಹನ ಅಂತ ಕರೆದಾರ. ತ್ವಯಪಿತ ವಾಹನ ಇದು ವಾಕ್ಯ ಹೊಂದಿರೋ ಶಾಸನ ಯಾವ್ದು ಅಂತ ಕೇಳ್ಯಾರ. ಆಕ್ಚುಲಿ ಶಾಸನ ಯಾವ್ದು? ನಾಸಿಕ್ ಶಾಸನ. ಇದು ಆಕ್ಚುಲಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡ್ಬೋದು, ಯಾವ್ದೋ ಬೇರೆ ಅಂತ ಹೇಳಿದ್ನ ಅನ್ಸತ್ರಿ. ಆಕ್ಚುಲಿ ಕರೆಕ್ಟ್ ಮಾಡ್ಕೊರಿ ಇದನ್ನ, ಅದಕ್ಕೆ ಹೊಳ್ಳಿ ರಿಪೀಟ್ ಆಗಿ ಹಾಕಿನಿ, ಇದನ್ನ ಕ್ಲಾರಿಟಿ ಕೊಡೋದಾದ. ನಾಸಿಕ್ ಕೇವ್ ಇನ್ಸ್ಕ್ರಿಪ್ಷನ್ ಒಳಗ ಯಾರು ರಿಲೇಟೆಡ್ ಐತಿ? ನಾಸಿಕ್ ಕೇವ್ ಇನ್ಸ್ಕ್ರಿಪ್ಷನ್ ಈಗ ಕ್ವೀನ್ ಗೌತಮಿ ಬಾಲಶ್ರೀ ಇರ್ತಾಳ, ಯಾರು? ಗೌತಮಿ ಪುತ್ರ ಶಾತಕಾರ್ಣಿ ಅವರು ಅವ್ರು ಇದನ್ನ ಬರ್ಸಿರ್ತಾಳ. ಏನ? ತ್ರಿಸಮುದ್ರ ತ್ವಯಪಿತ ವಾಹನ ಅಂದ್ರ ಮೂರು ಸಮುದ್ರದ ನೀರು ಕುಡದಂತ ಕುದುರೆಯ ಈ ರಾಜಂದ ಅಂತ ಹೇಳ್ತಾರ. ಯಾವ ನದಿ ಇದು? ಆಲ್ಮೋಸ್ಟ್ ಹಂಗ್ ನೋಡಿದ್ರೆ ಈ ಕಡೆ ಯಾವ್ದೈತಿ? ಅರೇಬಿಯನ್ ಸಮುದ್ರ ಐತಿ, ಈ ಕಡೆ ಬೇ ಆಫ್ ಬೆಂಗಾಲ್ ಐತಿ, ಇಲ್ಲಿ ಕೆಳಗೆ ಇಂಡಿಯನ್ ಓಷನ್ ಐತಿ. ಇವು ಮೂರು ಸಮುದ್ರದ ಏನದು ನೀರು ಕುಡ್ದಂತ ಕುದುರೆದ ವಾಹನ ಹೊಂದಿರೋವನೇ ಗೌತಮಿ ಪುತ್ರ ಶಾತಕಾರಣಿ ಅಂತ ಹೇಳಿದವರು. ಇದನ್ನ ಹೇಳಿ ಬರ್ಸಿದವ್ರು ಯಾರು ಅಂತಂದ್ರ ಗೌತಮಿ ಬಾಲಶ್ರೀ. ಈಕೆ ಒಂದ್ ಎಲ್ಲಿ ಬರ್ಸಿರ್ತಾರ? ನಾಸಿಕ್ ಇನ್ಸ್ಕ್ರಿಪ್ಷನ್ ಒಳಗೆ ಬರ್ಸಿರ್ತಾಳೆ. ಅದಕ್ಕೆ ನೋಡ್ರಿ, ತ್ರಿಸಮುದ್ರ, ಮೂರು ಸಮುದ್ರದ ನೀರು ಕುಡ್ದ ತ್ವಯಪಿತ ವಾಹನ ಅಂತ. ಯಾರ್ ರಿಲೇಟೆಡ್? ನೆಕ್ಸ್ಟ್ ಟೈಮ್ ಏನ್ ಕೇಳ್ತಾರೋ ತ್ವಯಪಿತ ವಾಹನ ಅಂತ ಹೇಳಿ ಯಾರ್ ರಿಲೇಟೆಡ್ ಐತೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಹೇಳ್ರಿ? ಅವಾಗ ನೀವೇನ್ ಹೇಳ್ತೀರಿ? ಗೌತಮಿ ಪುತ್ರ ಶಾತಕಾರಣಿ ಅಂತ ಹೇಳ್ತೀರಿ. ಯಾರು ಬರ್ಸ್ಯಾರ ಅಂತ ಕೇಳಿದ್ರೆ ಗೌತಮಿ ಬಾಲಶ್ರೀ, ಇವ್ರ ಅವ್ವ ಅಂತ ಹೇಳ್ತೀರಿ. ಅರ್ಥತಾ? ಹಂಗಂದ್ರೆ ನಾಸಿಕ್ ಇನ್ಸ್ಕ್ರಿಪ್ಷನ್ ನೋಡ್ರಿ, ಅದು ಕರೆಕ್ಟ್ ಮಾಡ್ಕೊರಿ. ಅರ್ಥತಾ? ಈಗ ಐಹೊಳೆ ಇನ್ಸ್ಕ್ರಿಪ್ಷನ್ ಫೇಮಸ್ ಕೇಳಿಬಿಟ್ಟಿರ್ತೀರಿ. ಯಾರು ಬರ್ತಾರ ಐಹೊಳೆ ಇನ್ಸ್ಕ್ರಿಪ್ಷನ್? ಯಾರು? ರವಿಕೀರ್ತಿ. ಯಾರು ರಿಲೇಟೆಡ್ ಐತಿ? ಇದು ಮೇಗುತಿ ಟೆಂಪಲ್ದಾಗ ಐತಿ ನೋಡ್ರಿ ಮೇಲೆ. ನೀವು ಐಹೊಳೆದಾಗ ಹೋದ್ರ ಮೇಗುತಿ ಟೆಂಪಲ್ ಮೇಲೆ ಕಡೆ ಒಂದು ಗುಡಿ ಸಮೀಪ ಇಲ್ಲಿ ಇದ್ರ ಮೇಲೆ ಹಾಕ್ಯಾರ ಅದನ್ನ. ಇದು ನೋಡ್ರಿ ಎಷ್ಟು ನೀಟಾಗಿ ಬರ್ದಾರ ಅದನ್ನ. ಕರೆ ಅಂದ್ರೆ ಯಾರು? ರವಿಕೀರ್ತಿ ಅವ್ರು ಬರ್ಸ್ತಾರ. ಯಾರು ರಿಲೇಟೆಡ್ ಐತಿ? ಅದ ಇಮ್ಮಡಿ ಪುಲಕೇಶಿ ಅಥವಾ ಪುಲಕೇಶಿ 2 ಅವ್ರು ರಿಲೇಟೆಡ್ ಐತಿ. ಅಲ್ಲಿ ಯಾವ್ದು? ನರ್ಮದಾ ಕದನ ಆಗತ್ತಲ್ಲ, ಯಾರ್ಯಾರು ನಡ್ಬರ್ಕ? ಹರ್ಷವರ್ಧನ ಮತ್ತು ಪುಲಕೇಶಿ 2 ನಡ್ಬರ್ಕಾಗತ್ತಲ್ಲ, ಅದ್ರ ರಿಲೇಟೆಡ್ ಬರ್ದಿರೋದು ರವಿಕೀರ್ತಿ ಅವ್ರು. ಎಲ್ಲಿ? ಮೇಗುತಿ ಟೆಂಪಲ್ ಮೇಲೆ ಐತಿ. ಅರ್ಥತಾ? ಇದು ಗೊತ್ತೈತಿ ನಿಮಗ? ನೀವು ಥಿಂಕ್ ಮಾಡ್ರಿ, ಇಮ್ಮಡಿ ಪುಲಕೇಶಿ ಒಬ್ಬ ವ್ಯಕ್ತಿ ಇಲ್ಲಿ ಬದಾಮಿ ಕ್ಯಾಪಿಟಲ್ ಸಿಟಿಯಾಗಿ ಇಟ್ಕೊಂಡು, ಇಲ್ಲಿ ಐತಲ್ಲ ಬದಾಮಿ, ಇಲ್ಲಿಂದ ಹಿಡ್ಕೊಂಡು ಎಲ್ಲದು ನರ್ಮದಾ ನದಿ ದಂಡಿ ಮೇಲೆ ಹೋಗಿ ನಾರ್ತ್ ನಾಗ ಇರುವಂತ ಹರ್ಷವರ್ಧನ ಇಲ್ಲಿ ಬಂದು ಸೋಲಿಸ್ತಾನ. ಏನ ಅದು ಹೇಳ್ತಾರ ನೆಕ್ಸ್ಟ್ ಟೈಮ್ ಅವ್ರು ಕೇಳಿದ್ರೆ, ಇದೆಲ್ಲರಿಗೂ ಗೊತ್ತಿರ್ತದ್ರಿ. ಕರ್ನಾಟ ಬಲದ ನೋಡಿ ಹರ್ಷನ ಮುಖದ ಮೇಲಿದ್ದ ಹರ್ಷನ ಹಾರಿ ಹೋಗಿತ್ತಂತ. ಅರ್ಥ ನಿಮ್ಗೆ? ಹರ್ಷವರ್ಧನನ ಮಾರಿ ಮೇಲಿರೋ ಹರ್ಷನ ಹಾರಿ ಹೋಗುತ್ತಂತ ಇವ್ರು ಕರ್ನಾಟ ಬಲ ನೋಡಿ. ನೀವು ಥಿಂಕ್ ಮಾಡ್ರಿ, ಇಲ್ಲಿ ಬದಾಮಿ ಅಂತ ಅಲ್ಲಿ ಮಟ್ಟ ಹೋಗಿ ಅಲ್ಲಿ ಡಿಫೀಟ್ ಮಾಡಿದ್ರು. ಅವ್ರನ್ನ ಡಿಫೀಟ್ ಮಾಡಿ ತೆಳಗ ದಕ್ಷಿಣ ಪತೇಶ್ವರ ಅಂತ ಹೇಳಿ ಟೈಟಲ್ ಪಡ್ಕೋತಾರೆ. ಯಾರು? ಪುಲಕೇಶಿ 2, ಇಮ್ಮಡಿ ಪುಲಕೇಶ್ವರ. ಅರ್ಥತಾ? ಇದು ನಿಮ್ಗೆ ಗೊತ್ತಿರುತ್ತೆ, ಸುಮ್ಮಂಗ ಗೊತ್ತಿರ್ಲಾದ್ರು ಹೇಳಿದೆ. ಇದು ಐಹೊಳೆ ಇನ್ಸ್ಕ್ರಿಪ್ಷನ್ ಇದು ಕೇಳಿರಿ ನೀವು. ಐಹೊಳೆ ಇನ್ಸ್ಕ್ರಿಪ್ಷನ್ ಬಗ್ಗೆ, ಮಸ್ಕಿ ಇನ್ಸ್ಕ್ರಿಪ್ಷನ್ ಬಗ್ಗೆ ಕೇಳಿರಲ್ಲ, ಅಶೋಕನ್ ರಿಲೇಟೆಡ್ ಇದು ಮಸ್ಕಿ ಇನ್ಸ್ಕ್ರಿಪ್ಷನ್. ಫಸ್ಟ್ ಇನ್ಸ್ಕ್ರಿಪ್ಷನ್ ಟು ಟೆಲ್ ದಟ್ ಯಾರು? ಅಶೋಕನ ಹೆಸರನ್ನು ಮೆನ್ಷನ್ ಮಾಡಿರೋ. ದೇವನಾಪ್ರಿಯ ಪ್ರಿಯದರ್ಶಿ ಹಿಂದೆ ಅಶೋಕ ಅಂತ ಬರೆದಂತ ಅಶೋಕನ ದೇವನಾಪ್ರಿಯ ಪ್ರಿಯದರ್ಶಿ ಅಂತ ಗೊತ್ತಾಗಿದ್ದ ಶಾಸನ ಯಾವ್ದಂದ್ರೆ ಮಸ್ಕಿ ಶಾಸನ.
ಅಂತ ಬ್ರಹ್ಮಗಿರಿ ಒಳಗಂತೂ ಬ್ರಹ್ಮಗಿರಿಯಲ್ಲಿ ಐತಿ ಚಿತ್ರದುರ್ಗ ನೋಡ್ರಿ. ಬ್ರಹ್ಮಗಿರಿ ಎಷ್ಟು ಸತ ಆಪ್ಷನ್ ಬರುತ್ತೆ ನೋಡ್ರಿ. ಬ್ರಹ್ಮಗಿರಿಯಲ್ಲಿ ಐತಿ, ಚಿತ್ರದುರ್ಗದಾಗೈತಿ. ಇದ್ರೊಳಗು ಅಶೋಕನ ಎಡಿಕ್ಟ್ಸ್ ಅದಾವ, ಅಶೋಕನ ಏನದು ಶಾಸನಗಳು ಕಂಡು ಬರ್ತಾವ. ಆತ ಇದು ಆತು. ಈಗ ಇದನ್ನ ಇಂಗ್ಲಿಷ್ ನೋಡೋಣ. ತ್ರೀ ಸಮುದ್ರ ತೋಯ ಪಿತ ವಾಹನ ಯಾರ ರಿಲೇಟೆಡ್ ಐತೆ ಅಂತ ಕೇಳಿದೆ. ಎಲ್ಲೈತೆ? ನಾಸಿಕ್ ಇನ್ಸ್ಕ್ರಿಪ್ಷನ್. ಯಾವ್ದು? ಗೌತಮಿಪುತ್ರ ಶಾತಕರ್ಣಿ ಶಾತವಾಹನ. ಆಮೇಲೆ ಗೌತಮಿ ಬಾಲಶ್ರೀ ಅವರು ಬರ್ಸಿದ್ದ ಅಂತ ಹೇಳಿನಿ. ಇದ್ರ ರಿಲೇಟೆಡ್ ಅಗಡೆ ಇನ್ಫಾರ್ಮೇಶನ್ ಹೇಳಿ. ನಿಮ್ಗೆ ಐಹೊಳೆ ಇನ್ಸ್ಕ್ರಿಪ್ಷನ್ ರವಿಕೀರ್ತಿ ಬಾದಾಮಿ ಚಾಲುಕ್ಯ ರಿಲೇಟೆಡ್ ಎಲ್ಲೈತೆ ಐಹೊಳೆ ಇನ್ಸ್ಕ್ರಿಪ್ಷನ್? ಇಲ್ಲೇ ಹೆಸರ್ನಾಗ ಐತಿ ನೋಡಿ. ಐಹೊಳೆ ಮೇಗುತಿ ಟೆಂಪಲ್ ಮೇಲೆ ಐತಿ. ಇದು ಗುಡ್ಡದ ಮೇಲೆ ಐತಿ, ಒಂಥರ ಹಿಂಗ್ ಸಣ್ಣ ಗುಡ್ಡ ಐತಿ. ಇಲ್ಲೊಂದು ಗುಡಿ ಐತಿ, ಜೈನ್ ಟೆಂಪಲ್ ಐತಿ. ಇಲ್ಲಿ ಮೇಲೆ ಮೇಗುತಿ ಟೆಂಪಲ್ ಐತಿ. ಇದ್ರದ್ದು ಈಚೆ ಕಡೆ ರೈಟ್ ಸೈಡ್ ಏನದ ರವಿಕೀರ್ತಿ ಮೆನ್ಷನ್ ಮಾಡಿರುವಂತ ಒಂದು ಇನ್ಸ್ಕ್ರಿಪ್ಷನ್. ಇದ್ರ ಫೋಟೋ ಅವ್ರು ನೋಡ್ರಿ, ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಬರ್ತಾರದ. ಮಸ್ಕಿ ಇನ್ಸ್ಕ್ರಿಪ್ಷನ್ ಗೊತ್ತೈತಿ ನಿಮ್ಗೆ, ಅಶೋಕನ ಹೆಸರು ಅಂತ ಹೇಳಿದಂಥದ್ದು. ಬ್ರಹ್ಮಗಿರಿ ಇನ್ಸ್ಕ್ರಿಪ್ಷನ್ ಒಳಗೂ ಅಶೋಕನ ಇನ್ಸ್ಕ್ರಿಪ್ಷನ್ ಕಂಡು ಬರ್ತಾವ. ಅರ್ಥತಾ? ಆನ್ಸರ್ ಯಾವ್ದಂಗಂದ್ರೆ ಆನ್ಸರ್ ನಾಸ್ಕಿ ಇನ್ಸ್ಕ್ರಿಪ್ಷನ್. ಇದು ಕರೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಗೌತಮಿಪುತ್ರ ಶಾತಕರ್ಣಿ. ನೋಡ್ರಿ, ಗೌತಮಿಪುತ್ರ ಶಾತಕರ್ಣಿ ಇಲ್ಲಿ ಏನ್ ಹೇಳಿದ್ರಿ? ತ್ರೀ ಸಮುದ್ರ ತೋಯ ಪಿತ ವಾಹನ ಅಂತ ಕ್ವಶನ್ ಕೇಳಿದ್ರು. ನಾಸಿಕ್ ಇನ್ಸ್ಕ್ರಿಪ್ಷನ್ ಅದು ಎದ್ರ ರಿಲೇಟೆಡ್? ಗೌತಮಿಪುತ್ರ ಶಾತಕರ್ಣಿ ಅಂತ ನಾವು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ರೆ ನೆಕ್ಸ್ಟ್ ಸತ ಕ್ವಶನ್ ಕೇಳಿದಾಗ ಈಸಿ ಆಗ್ಬಿಡುತ್ತೆ. ಅರ್ಥದಾ? ಏನೈತಿ? ಈ ಕ್ಲೇಮ್ ದ ಟೈಟಲ್ ಏಕ ಬ್ರಾಹ್ಮಣ ವಿಶಿಷ್ಟ ಬ್ರಾಹ್ಮಣ ಅಂತ ಐತಿ. ಬ್ರಾಹ್ಮಣರ ರಿಲೇಟೆಡ್ ಅಂದ್ರೆ ಬ್ರಾಹ್ಮಣನ ಹೊಗಳ್ತಾನವ ಅಂತ ಅರ್ಥ. ತಾನು ದೊಡ್ಡ ಬ್ರಾಹ್ಮಣ, ವಿಶಿಷ್ಟ ಬ್ರಾಹ್ಮಣನ ಅಂತ ಹೇಳ್ಕೊಂಡಾನಂದ್ರೆ. ಈ ಕ್ಲೇಮ್ಡ್ ಹಿಮ್ಸೆಲ್ಫ್ ಆಸ್ ದ ಡೆಸ್ಟ್ರಾಯರ್ ಆಫ್ ಕ್ಷತ್ರಿಯಾಸ್. ನೋಡ್ರಿ, ಈ ತರ ಸ್ಟೇಟ್ಮೆಂಟ್ಸ್ ಇದ್ದಾಗ ಈ ಸ್ಟೇಟ್ಮೆಂಟ್ ಅನ್ನ ಸಪೋರ್ಟ್ ಮಾಡತ್ತೈತಿ, ಅಪೋಸ್ ಮಾಡತ್ತೈತನ್ರಿ. ನಾವು ಒಂದ್ಸತ ಕಾಂಟ್ರಡಿಕ್ಷನ್ ಅಂತ ಹೇಳಿದೆ ನಿಮ್ಗೆ. ಕಾಂಟ್ರಡಿಕ್ಷನ್ ಅಂದ್ರೆ ಅಪೋಸ್ ಮಾಡಕತ್ತಿದ್ರೆ ಎರಡರೊಳಗೆ ಒಂದೇ ಕರೆಕ್ಟ್ ಆಗಿರ್ತೈತಿ, ಎರಡು ಆಪ್ಷನ್ ಇದ್ದು ಎಲಿಮಿನೇಟ್ ಮಾಡ್ಬೇಕಂತ ಹೇಳಿದ್ದೆ. ಆದ್ರೆ ಇಲ್ಲಿ ಹೆಂಗೈತೆ ಅಂದ್ರೆ ಸಪೋರ್ಟಿಂಗ್ ಆರ್ಗ್ಯುಮೆಂಟ್ ಇರ್ತದೆ. ಎರಡೂ ಕರೆಕ್ಟ್ ಇರ್ಬೇಕಂತ ಇಲ್ಲಿ ಸಾರಿ, ಎರಡು ಕರೆಕ್ಟ್ ಇರತಾವ ಇಲ್ಲಿ. ಎದಕ್ಕಂದ್ರೆ ಇದು ಸಪೋರ್ಟ್ ಮಾಡತೈತಿ. ಏನೇ ಇಲ್ಲಿ ಬ್ರಾಹ್ಮಣರನ್ನ ಹೊಗಳಾತನವ, ಅಲ್ಲೇ ಕ್ಷತ್ರಿಯರನ್ನ ಏನ್ ಮಾಡತಾನ? ಡೆಸ್ಟ್ರಾಯರ್ ಆಫ್ ದ ಪ್ರೈಡ್ ಆಫ್ ಕ್ಷತ್ರಿಯರನ್ನ ಹೊಡಿತೀನಿ ಅಂತ ಹೇಳ್ತಾನ. ಅಂದ್ರೆ ಏನರ್ಥ? ಎರಡೂ ಕರೆಕ್ಟ್ ಅದಾವ ಅಂತ ಅರ್ಥ. ಒಂದು ಆರ್ಗ್ಯುಮೆಂಟ್ ಸಪೋರ್ಟ್ ಮಾಡತ್ತದ. ಅಂದ್ರ ಒಂದ ಆಪ್ಷನ್ ಕರೆಕ್ಟ್ ಇದ್ದಿದ್ದನ್ನ ತೆಗೆದೋಗಿಬೇಕು ಅವಾಗ ನಾವು. ಎ ಬಿ ತಗೋದು. ಈ ನೋಡ್ರಿ, ಏನು ಗೊತ್ತಾ ಇಲ್ಲಿ ನಿಮಗೆ? ಬರೀ ಬ್ರಾಹ್ಮಣ ಕ್ಷತ್ರಿಯ ನಡುವ ಎರಡು ಕಲ್ಟ್ ಗೊತ್ತದಾವ ಅಂತಂದ್ರೆ ಜಸ್ಟ್ ಸ್ಟೇಟ್ಮೆಂಟ್ ಅದ ನೇಚರ್ ಮೇಲೆ ಎರಡು ಆಪ್ಷನ್ ತೆಗಿಬಹುದು. ಅರ್ಥ ಆಗತ್ತಲ್ಲ? ಈ ಕ್ಲೇಮ್ ದ ಟೈಟಲ್ ಏಕ ಬ್ರಾಹ್ಮಣ ವಿಶಿಷ್ಟ ಬ್ರಾಹ್ಮಣ. ಇಲ್ಲಿ ಏನಾಗತ್ತೆ? ಬ್ರಾಹ್ಮಿನ್ಸಿಗೆ ಸಪೋರ್ಟ್ ಮಾಡಿ ಬ್ರಾಹ್ಮಿನ್ಸ್ ನಾನು ದೊಡ್ಡ ರಾಜ ಅಂತ ಹೇಳ್ಕೊಳತ್ತ ನಾವು, ಹೋಸ್ಟ್ ನಾನ ಅಂತ ಹೇಳತ್ತ. ಇಲ್ಲಿ ಏನ್ ಹೇಳ್ತಾನ? ಡೆಸ್ಟ್ರಾಯರ್ ಆಫ್ ದ ಪ್ರೈಡ್ ಆಫ್ ಕ್ಷತ್ರಿಯಸ್ ಅಂತ. ಗೌತಮಿಪುತ್ರ ಶಾತಕರ್ಣಿ ಬಗ್ಗೆ ಕೇಳಿಲ್ಲ ಅನ್ಕೋರಿ. ಕ್ಷತ್ರಿಯರನ್ನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳತ್ತ. ಅಂದ್ರೆ ಏನರ್ಥ? ಆ ದೊಡ್ಡ ಬ್ರಾಹ್ಮಣ ಅದನ್ನ, ಅದಕ್ಕೆ ಕ್ಷತ್ರಿಯರನ್ನ ಇದನ್ ಮಾಡತ್ತ. ಅಂದ್ರೆ ಏನರ್ಥ? ಒಂದ ಕರೆಕ್ಟ್ ಇಲ್ಲವು, ಎರಡೂ ಬರೋಬ್ಬರಿ ಇರ್ಬೇಕು, ಇಲ್ಲ ಎರಡೂ ತಪ್ಪಿರ್ಬೇಕು. ಅರ್ಥತಾ? ಎರಡೂ ತಪ್ಪಿರ್ಬೇಕು, ಇಲ್ಲ ಎರಡೂ ಬರೋಬ್ಬರಿ ಇರ್ಬೇಕು. ಒಂದೊಂದ ಕರೆಕ್ಟ್ ಆಗಲ್ಲ ಇಲ್ಲಿ. ಯಾಕಂದ್ರೆ ಎರಡು ಸಪೋರ್ಟಿಂಗ್ ಆರ್ಗ್ಯುಮೆಂಟ್ ಐತಿ. ಅವಾಗ ಏನಾಗತ್ತೆ ನಿಮ್ಗೆ? ಸಿಂಗಲ್ ಎ ಕರೆಕ್ಟ್ ಬಿ ಕರೆಕ್ಟ್ ಇದ್ದಿದ್ದು ಹೋಗ್ಬಿಡ್ತದೆ. ಅರ್ಥ ಆಗತ್ತಲ್ಲ ನಿಮ್ಗೆ? ಬರೀ ನೀವು ಜಸ್ಟ್ ಲಾಜಿಕ್ ಹಾಕಿನು ಇವೆರಡು ಸ್ಟೇಟ್ಮೆಂಟ್ ಒಳಗ ಸಪೋರ್ಟಿಂಗ್ ಆರ್ಗ್ಯುಮೆಂಟ್ ಅದಾವು ಎರಡು. ಅದ್ರ ಸಂಬಂಧ ಎರಡು ಕರೆಕ್ಟ್ ಇರ್ಬೇಕ, ಎರಡು ವಿತ್ ಫ್ಲೋ ಹೋಗ್ತಾವ. ಹೋದ್ರೆ ಎರಡು ಕರೆಕ್ಟ್ ಹಾಕವು, ತಪ್ಪಾದ್ರೆ ಎರಡು ತಪ್ಪ ಹಾಕವು. ಅದಕ್ಕೆ ಇವೆರಡು ಆಪ್ಷನ್ ಉಳಿದು. ಹಂಗ್ ನೋಡಿದ್ರೆ ನಿಮಗೆ ಗೌತಮಿಪುತ್ರ ಶಾತಕರ್ಣಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿದ್ರ ಅವ್ ಬ್ರಾಹ್ಮಣರ ದೊಡ್ಡ ಇದಾಗಿ ಕ್ಷತ್ರಿಯರನ್ನ ಡಿಸ್ಟ್ರಾಯ್ ಮಾಡ್ಬೇಕಂತ ಇದ್ದ. ಹಂಗ್ ನೋಡಿದ್ರೆ ಅವಾಗ ನಿಮ್ಗೆ ಇವು ಸ್ಕೇಲ್ ಡೌನ್ ಮಾಡಿ ನೀವು ಎ ಮತ್ತು ಬಿ ಒಳಗೆ ಆನ್ಸರ್ ಬರ್ತೇನೆ. ಅರ್ಥತಾ? ಏನು ಗೊತ್ತಿರ್ಲಾರ್ದು ನೀವ್ ಏನ್ ಮಾಡ್ಬೋದು? ಎರಡು ಆಪ್ಷನ್ ತೆಗೆದೋಗಿಬಹುದು. ನಾ ಎರಡು ತರ ಕ್ವಶನ್ಸ್ ಅಂತ ಹೇಳಿ, ಕಾಂಟ್ರಡಿಕ್ಷನ್ ಕ್ವಶನ್ಸ್ ಅಂದ್ರ ಎರಡು ಸ್ಟೇಟ್ಮೆಂಟ್ ಅದಾವ ಅಂದ್ರ ಇದರ ಕರೆಕ್ಟ್ ಇರ್ತದೆ, ಇದರ ಕರೆಕ್ಟ್ ಇರ್ತದೆ. ಆ ಟೈಮ್ದಾಗ ನಾವು ಎರಡೂ ಇರೋ ಸ್ಟೇಟ್ಮೆಂಟ್ ಅನ್ನ ತೆಗೆದೋಗ್ಬೇಕು, ಎಲಿಮಿನೇಟ್ ಮಾಡ್ಬೇಕು. ಎರಡು ಆಪ್ಷನ್ ಆಗಿದ್ದು ಅಂದ್ರೆ ಈ ತರ ಇದ್ದಾಗ ಒಂದೊಂದು ಆಪ್ಷನ್ ಇದ್ದಿದ್ದು ಎಲಿಮಿನೇಟ್ ಮಾಡ್ಬೇಕು. ಯಾಕಂದ್ರೆ ಎರಡು ಕೂಡೇ ಹೋಗ್ಕವು. ತಪ್ಪಾದ್ರೆ ಎರಡು ತಪ್ಪಕ್ಕವು, ಕರೆಕ್ಟ್ ಆದ್ರೆ ಎರಡು ಕರೆಕ್ಟ್ ಹಾಕವು. ಅರ್ಥ ಆಗತ್ತಲ್ಲ? ಈ ತರ ಸ್ಟೇಟ್ಮೆಂಟ್ ಬಂದಾಗ ನಾವು ಹಿಂಗ್ ಅಪ್ರೋಚ್ ಮಾಡ್ಬೇಕಾಗುತ್ತೆ. ಗೊತ್ತಿರಲಿಲ್ಲ ಅಂತಂದ್ರೆ 50-50 ಬರ್ಬೇಕಾಗುತ್ತೆ. ಅರ್ಥದಾ? ಏನೈತಿ? ಗೌತಮಿಪುತ್ರ ಶಾತಕರ್ಣಿ ಕುರಿತು ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ. ಇವನು ಏಕ ಬ್ರಾಹ್ಮಣ ಅಥವಾ ವಿಶಿಷ್ಟ ಬ್ರಾಹ್ಮಣ ಎಂಬ ಬಿರುದನ್ನು ಹೊಂದಿದನು. ಕರೆಕ್ಟಾ? ಕರೆಕ್ಟ್ ಅಲ್ಲಿ ಗೊತ್ತಿರಲಿಲ್ಲ ಅಂತಂದ್ರು ನೀವು ಥಿಂಕ್ ಮಾಡ್ರಿ, ಜಸ್ಟ್ ಹೋಲ್ಡ್ ಆಗಿಡ್ರಿ. ಏನು? ಬ್ರಾಹ್ಮಣ, ಏಕ ಬ್ರಾಹ್ಮಣ, ಕ್ಷೇತ್ರ ಬ್ರಾಹ್ಮಣ. ಇವನು ತನ್ನನ್ನು ಕ್ಷತ್ರಿಯರ ದರ್ಪಣವನ್ನು ಅಳಿಸಿದನು. ಡಿಸ್ಟ್ರಾಯರ್ಸ್ ಆಫ್ ಪ್ರೈಡ್ ಆಫ್ ಕ್ಷತ್ರಿಯಸ್ ಅನ್ನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಸಪೋರ್ಟಿಂಗ್ ಐತಿ. ಬ್ರಾಹ್ಮಣರನ್ನ ಎತ್ತಿ ಹಿಡಿತೀನಿ, ಕ್ಷತ್ರಿಯರನ್ನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇದು ಸಪೋರ್ಟಿಂಗ್ ಆರ್ಗ್ಯುಮೆಂಟ್ ಐತಿ. ಅದಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಇರೋದನ್ನ ನಾವು ಎಲಿಮಿನೇಟ್ ಮಾಡಿ ಆಲ್ಮೋಸ್ಟ್ ನಾವು 50-50 ಬಂದು ಆಮೇಲೆ ಏನ್ ಮಾಡ್ತೇವೆ? ಗೌತಮಿಪುತ್ರ ಶಾತಕರ್ಣಿ ನೆಕ್ಸ್ಟ್ ಲೆವೆಲ್ ಆಫ್ ನಾಲೆಜ್ ಯೂಸ್ ಮಾಡ್ತೇವೆ. ಅವ್ ಬ್ರಾಹ್ಮಿನ್ಸ್ ಎತ್ತಿ ಹಿಡ್ದಾನಂದ್ರ ಅವ ಆಬ್ವಿಯಸ್ಲಿ ಕ್ಷತ್ರಿಯರನ್ನ ಡಿಮೋಟಿವೇಟ್ ಅಥವಾ ತೆಳ ಹಾಕಿರ್ತಾನಂತೆ. ಎ ಮತ್ತು ಬಿ ಕರೆಕ್ಟ್ ಆನ್ಸರ್ ಹಾಕ್ಬೇಕಾಗುತ್ತೆ ನಾವು. ಅರ್ಥತಾ?
ಯಾರನ್ನ ಇದನ್ನ ಮಾಡಿದ ನೀವು, ಈ ವೆಸ್ಟರ್ನ್ ಕ್ಷತ್ರಪಾಸ್ ಅಂತ ಇರ್ತಾರ ಗೊತ್ತಾ, ಕ್ಷತ್ರಪಾಸ್ ಅವ್ರನ್ನ ಡೆಸ್ಟ್ರಾಯ್ ಮಾಡಿದ ನಾವು, ಕ್ಷತ್ರಿಯರನ್ನು ವೆಸ್ಟರ್ನ್ ಕ್ಷತ್ರಪಾಸ್ ಅಂತ ಇರ್ತಾರೆ. ಅದದ ಈಗ ನೆಕ್ಸ್ಟ್ ಕ್ವಶನ್. ಶಾತವಾಹನರ ಮೊದಲ ರಾಜಧಾನಿ ನಗರ ಯಾವ್ದಾಗಿತ್ತು ಅಂತ ಕೇಳೋದು. ಶಾತವಾಹನರ ಮೊದಲ ರಾಜಧಾನಿ ಇದು ಯಾವ್ದಾಗಿತ್ತು ಅಂದ್ರೆ ಅವಾಗ ನಾವು ಪ್ರತಿಷ್ಠಾನ ಅಥವಾ ಪೈತಾನ್ ಅಂತ ಕರಿತೀವಿ ನಾವು. ಇದ್ರ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಇದು ರೀ, ಇದು ಯಾವುದು ಸಿಟಿ, ಇದು ಯಾವುದು ಪೈಸ್ಥಾನ್ ಅಥವಾ ಯಾವ್ದು ಪ್ರತಿಷ್ಠಾನ ಅಥವಾ ಪೈತಾನ್. ಇದು ಎಲ್ಲಿ ಬರ್ತಂದ್ರ ಇದು ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾದ ಬರ್ತೈತಿ. ಮತ್ತು ಇಡೀ ವರ್ಲ್ಡ್ನಾಗ ಅದು ಇದು ಇರುತ್ತೆ ಗೊತ್ತೇನ್ರಿ, ಅದು ಯಾವುದೋ ಒಂದು ಪೆರಿಪ್ಲಸ್ಸಿ ಅಂತ ಐತ್ಲಾ, ಎರಿಥ್ರನ್ಸ್ ಆಫ್ ಪೆರಿಪ್ಲಸ್ಸಿ ಅಂತ ಹೇಳಿ ಒಂದು ಗ್ರೀಕದ ಅನ್ನೋನ್ ರೈಟರ್ ಬರೆದಿರುವಂತಹದ್ದು ಒಂದು ಕೃತಿ ಐತ್ಲಾ, ಅದ್ರೊಳಗೂ ಮೆನ್ಷನ್ ಆಗೈತಿ ಇದು. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಇದು. ಅದ್ರ ಬಗ್ಗೆ ಜಸ್ಟ್ ಹಿಂಗೆ ಕೇಳ್ಯಾರಲ್ಲ, ನೆಕ್ಸ್ಟ್ ಟೈಮ್ ಈ ಸಿಟಿ ಮೇಲೆ ಅವರು ಏನ್ರ ಅಕಸ್ಮಾತ್ ನಿಮ್ಗೆ ಆ ಸಿಟಿ ಬಗ್ಗೆ ಡಿಸ್ಕ್ರಿಪ್ಷನ್ ಮಾಡ್ಕೊಂತ ಹೋಗಿ ಆ ಸಿಟಿ ಕಂಡಿಡಿದ್ರೆ ಅಂದ್ರೆ ಅವಾಗ ವಜ್ಜಾಗುತ್ತೆ. ಅದ್ರ ಸಂಬಂಧ ನೋಡ್ರಿ, ಇಲ್ಲಿ ಜಸ್ಟ್ ಏನ್ ಕೇಳ್ಯಾರ ಅವರು, ಶಾತವಾಹನ ರಾಜಧಾನಿ ನಗರ ಯಾವ್ದಾಗಿದೆ, ಸಿಂಪಲ್ ಕ್ವಶನ್, ಪೈತಾನ್ ಅಥವಾ ಪ್ರತಿಷ್ಠಾನ ಅಂತ ಕೇಳ್ಯಾರ. ನೆಕ್ಸ್ಟ್ ಟೈಮ್ ಸಿಟಿನ ಡಿಸ್ಕ್ರೈಬ್ ಮಾಡ್ಕೊಂತ ಹೋಗ್ತಾರ ಅವರು, ನೀವು ಕಂಡಿಡಿಬೇಕು ಯಾವ ಸಿಟಿ ಅಂತ ಹೇಳಿ. ಆ ಟೈಮ್ದಾಗ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿರ್ಬೇಕು. ಅದಕ್ಕೆ ಇದನ್ನ ಹೇಳತ್ತೀನಿ ನೀವು. ಪ್ರತಿಷ್ಠಾನ ಎಲ್ಲ ಬರ್ತೈತೆ ಅಂದ್ರೆ ಈಗಿನ ಔರಂಗಾಬಾದ್ ಬರ್ತಲ್ಲ, ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಇದು ಆಕ್ಚುಲಿ ಎದಕ್ಕೆ ಫೇಮಸ್ ಅಂದ್ರೆ, ಈಗ ನಾವು ಇದು ಅಂತೀವಲ್ಲ ಟ್ರೇಡ್ ರೂಟ್, ಇಲ್ಲಿಂದ ಇಲ್ಲಿ ಏನದು ಬೇರೆ ಬೇರೆ ದೇಶಕ್ಕೆಲ್ಲ ಸಪ್ಲೈ ಆಗಾಕ ಇದು ಒಂದು ಮೇಜರ್ ಟ್ರೇಡ್ ರೂಟ್ ಒಳಗಿಂದ ಒಂದು ಸೆಂಟರ್ ಆಗಿತ್ತು, ಅಥವಾ ಸಿಟಿ ಸೆಂಟರ್ ಆಗಿತ್ತು. ಇದು 1ನೇ ಪಾಯಿಂಟ್. ಆಮೇಲೆ ಇದು ಶಾತವಾಹನರದ ಫಸ್ಟ್ ಕ್ಯಾಪಿಟಲ್ ಸಿಟಿ ಆಗಿತ್ತು. ಫಸ್ಟ್ ಶಾತವಾಹನರು ಇದನ್ನ ಕ್ಯಾಪಿಟಲ್ ಸಿಟಿಯಾಗಿ ಕನ್ವರ್ಟ್ ಮಾಡ್ತಾರೆ. ಫಸ್ಟ್ ಶಾತವಾಹನಸ್ ಟೈಮ್ ಇದಕ್ಕೆ ಏನ್ ಕರಿತೀವಿ, ಪೈತಾನ್ ಅಥವಾ ಪ್ರತಿಷ್ಠಾನ ಅಂತ ಕರಿತಿರ್ತೇವೆ ಶಾತವಾಹನ ಪೀರಿಯಡ್. ಆಮೇಲೆ ಏನಾಗೈತಿ, ಯಾದವರು ಬರ್ತಾರ, ಯಾದವರು, ದೇವಗಿರಿ ಯಾದವರು ಅಂತಾರಲ್ಲ, ಆ ಟೈಮ್ದಾಗ ಇದಕ್ಕೆ ದೇವಗಿರಿ ಅಂತ ಹೆಸರಾಗತ್ತೆ. ಯಾವ್ದು ಪ್ರತಿಷ್ಠಾನ ಅಥವಾ ಪೈತಾನಿಗೆ ದೇವಗಿರಿ ಅಂತ ಹೆಸರಾಗತ್ತೆ. ಆಮೇಲೆ ನೀವು ಕೇಳಿರ್ತೀರಿ, ಫೇಮಸ್ ನಮ್ಮ ಮೊಹಮ್ಮದ್ ಬಿನ್ ತುಘಲಕ್ ಅವ್ರ ಟೈಮ್ದಾಗ, MBT ಮೊಹಮ್ಮದ್ ಬಿನ್ ತುಘಲಕ್ ಅವರು ಡೆಲ್ಲಿ ಟು ದೌಲತಾಬಾದಿಗೆ ಶಿಫ್ಟ್ ಮಾಡ್ತಾರಲ್ಲ ಕ್ಯಾಪಿಟಲ್, ಅದು ಎಕ್ಸಾಕ್ಟ್ಲಿ ಇದ ಸಿಟಿ ಅದು. ಎಲ್ಲಿ ಡೆಲ್ಲಿ ಟು, ಅವ್ರು ಗೊತ್ತೈತಿಲ್ಲ ನಿಮ್ಮ ಮೊಹಮ್ಮದ್ ಬಿನ್ ತುಘಲಕ್ ಎಕ್ಸ್ಪೆರಿಮೆಂಟಿಗೆ ಫೇಮಸ್ ಇರ್ತಾರೆ ಇವ್ರು. ಇವ್ರು ಏನ್ ಮಾಡ್ತಿರ್ತಾರಂದ್ರ, ಇಲ್ಲಿಂದ ಹೊರಗಿಂತ್ರ ಅಟ್ಯಾಕ್ ಮಾಡತ್ತಾರ, ಅದಕ್ಕೆ ಡೆಲ್ಲಿ ಭಾಳ ವೀಕ್ ಐತಿ, ಏನ್ ಮಾಡ್ಬಿಡುನು ಇದನ್ನ ಸೆಂಟ್ರ್ ಕ್ಯಾಪಿಟಲ್ ಸಿಟಿ ತೆಳಗ್ ಶಿಫ್ಟ್ ಮಾಡ್ಬಿಡುನು. ಅವಾಗ ಈಸಿಲಿ ಬೇರೆ ಕಡೆಯಿಂದ ಜನ ಅಟ್ಯಾಕ್ ಮಾಡೋದು ಕಡಿಮೆ ಆಗುತ್ತೆ. ಮಂಗೋಲ್ ಇನ್ವೇಷನ್ ಹೊರಗಿಂತ್ರ ಅಟ್ಯಾಕ್ ಮಾಡೋರನ್ನ ಸೇಫ್ ಆಗಿರ್ಬೋದು ಅಂತ ಇಲ್ಲಿ ತೆಳಗ್ ಹೋಗಕ್ ಹೋಗ್ತಾರ ಯಾರೋ ಮೊಹಮ್ಮದ್ ಬಿನ್ ತುಘಲಕ್ ಅವ್ರು. ಆದ್ರೆ ಇಡೀ ಕ್ಯಾಪಿಟಲ್ ಸಿಟಿನ ಶಿಫ್ಟ್ ಮಾಡಕ್ ಅದೇನು ಮ್ಯಾನ್ ರಿಸೋರ್ಸ್ ಬೇಕಾಗಿರುತ್ತಲ್ರಿ, ಅಥವಾ ಎಷ್ಟೋ ಅನುಭವಿಸ್ತಾರಲ್ಲ, ಎಷ್ಟೋ ಜನ ಸಾಯ್ತಾರಲ್ಲ, ಅದು ಅವರಿಗೆ ಅರಿವೇ ಇರಲ್ಲ. ಡೆಲ್ಲಿಗೆ ಶಿಫ್ಟ್ ಮಾಡ್ತಾರ, ಸ್ವಲ್ಪ ಡೆಲ್ಲಿ ಟು ದೌಲತಾಬಾದಿಗೆ ಬರ್ತಾರ, ಆಮೇಲೆ ವಾಪಸ್ ಅವರಿಗೆ ಆಪ್ಷನ್ ಇಲ್ಲದ ಹೊಳ್ಳಿ ಡೆಲ್ಲಿಗೆ ಹೋಗ್ಬೇಕಾಗತ್ತೆ. ಈ ಸಿಟಿ ಏನೈತ್ಲಾ ದೇವಗಿರಿ ಇದ್ದಿದ್ದ ಮೊಹಮ್ಮದ್ ಬಿನ್ ತುಘಲಕ್ ಅಥವಾ ತುಘಲಕ್ ಡೈನೆಸ್ಟಿ ಟೈಮ್ದಾಗ ಏನಾಗ್ತದ, ದೌಲತಾಬಾದ್ ಅಂತಕ್ಕಂಥದ್ದು ಅಥವಾ ದೇವಗಿರಿ ಇದ್ದಿದ್ದು ದೌಲತಾಬಾದ್ ಆಗುತ್ತೆ. ಆಮೇಲೆ ಔರಂಗಜೇಬನ್ ಕಾಲದಾಗ ಆಕ್ಚುಲಿ ದೌಲತಾಬಾದ್ ಮಗ್ಲನ ಒಂದು ಇನ್ನೊಂದು ಸಿಟಿ ಬೆಳೆಸ್ತಾನ, ಯಾರೋ ಔರಂಗಜೇಬ್, ಅದಕ್ಕೆ ಏನಂತಾರ ಔರಂಗಾಬಾದ್ ಅಂತಾರೆ. ಈಗಿನ ಔರಂಗಾಬಾದ್ ಐತ್ಲಾ, ಇದಕ್ಕೆ ನಾವು ದೌಲತಾಬಾದ್ ಮಗ್ಲನೇ ಇರ್ತೈತಿ, ಅದಕ್ಕೊಂದು ಸಿಟಿ ಬೆಳೆಸ್ತಾರೆ ಯಾರು, ಔರಂಗಜೇಬ್ ಅವರು. ಅವಾಗ ಔರಂಗಾಬಾದ್, ಇದಕ್ಕಿಂತ ಮುಂಚೆ ಅದಕ್ಕೆ ಫತೇನಗರ್ ಅಂತ ಇರುತ್ತೆ ಹೆಸರು, ಫತೇನಗರ್ ಇದ್ದಿದ್ದು ಔರಂಗಾಬಾದ್ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಆಮೇಲೆ ಅಲ್ಲಿ ಅದ ಸಿಟಿನ ಈಗ ಯಾರದಾರ, ಯಾರ ಸರ್ಕಾರ ಐತಿ ಮಹಾರಾಷ್ಟ್ರದಾಗ, BJP ಸರ್ಕಾರ ಐತ್ಲಾ, ಅದಕ್ಕೆ ನೋಡ್ರಿ ಏನ್ ಹೆಸರು ಇಡ್ತಾರ, ಸಂಭಾಜಿನಗರ್ ಅಂತ ಹೆಸರು ಇಡ್ತಾರ. ಈಗ ಏನೈತಿ ಹೆಸರು ಇದ್ದ ಸಂಭಾಜಿನಗರ್. ಏನಾಯ್ತು, ಹೆಂಗ್ ಇದರಿಂದ ಏನ್ ಅಬ್ಸರ್ವ್ ಮಾಡತ್ತೀರಿ ನೀವು, ಅಲ್ಲಿ ರಾಜ ಯಾರಿರ್ತಾನಲ್ಲ ಅವ ಆ ಹೆಸರು ಇಡ್ತಿರ್ತಾನ. ಯಾದವಾಜ್ ಇದ್ರೆ ದೇವಗಿರಿ ಆತ, ಮೊಹಮ್ಮದ್ ಬಿನ್ ತುಘಲಕ್ ಆದ್ಮೇಲೆ ದೌಲತಾಬಾದ್ ಆತ, ಔರಂಗಜೇಬ್ ಔರಂಗಾಬಾದ್ ಆತ. ಈಗಾದ್ರೂ ಕಂಟಿನ್ಯೂ ಆಗತ್ತಲ್ಲ, BJP ಸರ್ಕಾರ ಐತೆ ಅಂತ ಹೇಳಿ ಅಲ್ಲಿ ಸಂಭಾಜಿನಗರ್ ಅಂತ ಆಗೈತಿ. ಅರ್ಥತಲ್ರಿ, ಯಾರು ರಾಜ ಇರ್ತಾರ ಅವ್ರದ ಸರ್ಕಾರ ನಡೀತಿರ್ತೈತಿ. ಈಗ ನೆಕ್ಸ್ಟ್ ಟೈಮ್ ನಿಮ್ಗೆ ದೇವಗಿರಿ ಹಿಂಗೆಲ್ಲ ಹೆಸರು ಚೇಂಜ್ ಆತ, ಇದು ಏನದು ಇದು ಟ್ರೇಡ್ ರೂಟ್ ಪಾರ್ಟ್ ಆಗಿತ್ತು ಅಂತ ಹೇಳಿ ಹಿಂಗೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟು ಯಾವ ಸಿಟಿ ಇದನ್ನ ಕಂಡಿಡ್ರಿ ಅಂತಂದ್ರೆ ಅವಾಗ ನೀವು ಪ್ರತಿಷ್ಠಾನ ಅಥವಾ ಪೈತಾನ್, ದೇವಗಿರಿ, ದೌಲತಾಬಾದ್, ಔರಂಗಾಬಾದ್ ಏನೋ ಕೊಟ್ಟರು ಅವಾಗ ಕರೆಕ್ಟ್ ಹಾಕ್ಬೇಕು. ಅರ್ಥತಾ? ಇದೊಂದು ಕ್ವಶನ್ ಇಂತ್ರ ನಾವು ಅಷ್ಟೆಲ್ಲ ಡಿಸ್ಕಸ್ ಮಾಡ್ಬೇಕಾಗ್ತದೆ. ಎಲ್ಲ ಪೂರ್ತಿ ನಾವು ಎಲ್ಲಿಂದ ಏನ್ಷಿಯಂಟ್ ಹಿಡ್ಕೊಂಡು ಮಿಡಿವಲ್ ಹಿಡ್ಕೊಂಡು ಮಾಡರ್ನ್ ಟೈಮ್ ಮಟ್ಟ ಅದ್ರ ಹೆಸರು ಏನೇನು ಚೇಂಜ್ ಆಗೈತೆ ಅಂತ ಹೇಳಿ ನಾವು ಮಾಡ್ಬೇಕಾಗ್ತದೆ. ಅರ್ಥತಾ? ಬದಾಮಿ ಅಂತೂ ಗೊತ್ತಿರ್ತೈತಿ. ಬದಾಮಿ ಯಾರ ರಾಜಧಾನಿ ಆಗಿತ್ತು, ಬದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು. ಆಮೇಲೆ ಕಲ್ಯಾಣ, ಇದು ವೆಸ್ಟರ್ನ್ ಚಾಲುಕ್ಯಸ್, ಅಥವಾ ಅರ್ಲಿ ಬದಾಮಿ ಚಾಲುಕ್ಯಸ್ ಆತ, ಇದು ವೆಸ್ಟರ್ನ್ ಚಾಲುಕ್ಯಸ್. ಬಸವ ಕಲ್ಯಾಣ ಅಂತೀವಲ್ಲ ಬೀದರ್, ವೆಸ್ಟರ್ನ್ ಚಾಲುಕ್ಯಸ್ ಕ್ಯಾಪಿಟಲ್ ಸಿಟಿ ಆಗಿತ್ತು. ಮಾನ್ಯಖೇಡ ಯಾರ್ದಾಗಿತ್ತು, ಮಾನ್ಯಖೇಡ ಅಮೋಘ ವರ್ಷ ರಾಷ್ಟ್ರಕೂಟರ ರಾಜಧಾನಿ ಆಗಿತ್ತು. ಇದೆಲ್ಲ ಸಿಂಪಲ್. ನೆಕ್ಸ್ಟ್ ಟೈಮ್ ಅವರು ಹಿಂಗೆ ಯಾವ್ಯಾವ ರಾಜಧಾನಿ ಆಗಿತ್ತು ಅಂತ ಸಿಂಪಲ್ ಕ್ವಶನ್ ಕೇಳಿದ್ರೆ ನಿಮಗೆ ಗೊತ್ತಿರ್ಬೇಕು, ಅದು ಕೇಳಿದೆ. ದ ಫಸ್ಟ್ ಕ್ಯಾಪಿಟಲ್ ಸಿಟಿ ಆಫ್ ಶಾತವಾಹನಸ್, ಇದ್ರ ಬಗ್ಗೆ ಹೇಳಿ ನಿಮ್ಗೆ. ಪೈತಾನ್ ಅಥವಾ ಪ್ರತಿಷ್ಠಾನ ಇವರ ಫಸ್ಟ್ ಕ್ಯಾಪಿಟಲ್ ಸಿಟಿ. ಬದಾಮಿ ಚಾಲುಕ್ಯರದು, ಕಲ್ಯಾಣ ಇದು ವೆಸ್ಟರ್ನ್ ಚಾಲುಕ್ಯಸ್, ಮಾಲೆಖೇಡ ಇದು ರಾಷ್ಟ್ರಕೂಟರು. ಅರ್ಥತಾ? ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾವ. ಪ್ರತಿಷ್ಠಾನದ ಉತ್ತರ ಪಥದ ಭಾಗವಾಗಿತ್ತು, ಅದೇ ಹೇಳಿದ್ನಲ್ಲಿ ನಿಮ್ಗೆ. ಅದು ನೆಕ್ಸ್ಟ್ ಅವ್ರು ಡಿಸ್ಕ್ರಿಪ್ಷನ್ ಕೊಡೋದಾದ್ರೆ ಎರಿಥ್ರಿಯನ್ ಆಫ್ ಪೆರಿಪ್ಲಸ್ಸಿ ಅಂತ ಏನೈತ್ರಿ ಅದು, ಅದನ್ನ ನಿಮ್ಗೆ ಹೇಳ್ತೀನಿ. ಪೆರಿಪ್ಲಸ್ಸಿ ಅಂತ ಐತಿ,
ಆ ಆ ಆಥರ್ ಬುಕ್ ಒಳಗ ಆ ಬುಕ್ ಟ್ರಾವೆಲರ್ ಬುಕ್ ಇದೆ, ಇದ್ರ ಅನ್ನೋನ್ ಐತಿ, ಇದ್ರ ಹೆಸರೇ ಗೊತ್ತಿಲ್ಲ ಯಾರು ಬರ್ದಾರ ಅಂತ ಹೇಳಿ. ಇದ್ರೊಳಗೂ ಮೆನ್ಷನ್ ಐತಿ ಪ್ರತಿಷ್ಠಾನ ಬಗ್ಗೆ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಅದ ಈಗ ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಪರ್ಸನ್ ವಿತ್ ಹಿಸ್ಟಾರಿಕಲ್ ಕನೆಕ್ಷನ್ ವಿತ್ ಶ್ರವಣ ಬೆಳಗೊಳ. ಶ್ರವಣ ಬೆಳಗೊಳ ಒಳಗ ಹಿಸ್ಟಾರಿಕಲ್ ಕನೆಕ್ಷನ್ ಇರುವಂತವ್ರು ಯಾರಂತ ಕೇಳ್ಯಾರ ಅವ್ರು. ನೀವು ಆಬ್ವಿಯಸ್ಲಿ ಕೇಳಿದ್ರೆ ಚಂದ್ರಗುಪ್ತ ಮೌರ್ಯ ಅವರು ಲಾಸ್ಟಿಗೆ ಏನ್ ಮಾಡ್ತಾರೆ, ಸಲ್ಲೇಖನ ಮಾಡ್ತಾರಲ್ಲ, ಸಲ್ಲೇಖನ ಮಾಡಿ 12 ವರ್ಷ ಅನುಭವಿಸ್ತಾರ. ಇದು ಇವ್ರು ನೆಕ್ಸ್ಟ್ ಟೈಮ್ ಏನ್ ಕೇಳೋದು, ಚಂದ್ರಗುಪ್ತ ಮೌರ್ಯ ಯಾರ ಇನ್ಫ್ಲೂಯೆನ್ಸ್ ಮುಖಾಂತರ ಜೈನಿಸಮಿಗೆ ಸೇರಿದ್ರ ಅಥವಾ ಇದನ್ ಮಾಡಿದ್ರಿಂದ ಅವಾಗ ನೀವು ನೆನ್ಪಿಟ್ಕೋಬೇಕು ಯಾವ್ದು, ಭದ್ರಬಾಹು. ಭದ್ರಬಾಹುನ ಇನ್ಫ್ಲೂಯೆನ್ಸ್ಲೆ. ಈಗ ನಾನು ಇದನ್ನ ನೆನಪಿಡಕ್ ಕೇಳ್ತಿದ್ದಾರೆ. ಈಗ ಶ್ವೇತಂಬರ ಜೈನಿಸಮ್ ಒಳಗೆ ಎಷ್ಟು ಯಾವ ಬರ್ತಾವ, ಶ್ವೇತಂಬರ ಬರ್ತೈತಿ ಮತ್ತೆ ದಿಗಂಬರ ಬರ್ತೈತಿ. ಅರ್ಥದ ಇದು ಒಳ್ಳೆ ಮೇಳ ಕನ್ಫ್ಯೂಸ್ ಹಿಡಿದಿತ್ತು ನನಗೆ, ಯಾವ್ದು ಶ್ವೇತಂಬರ ಯಾರು, ದಿಗಂಬರದ ಫೌಂಡರ್ ಯಾರು ಅಂತ ಕನ್ಫ್ಯೂಸ್ ಹಿಡಿದಿತ್ತು. ಅವಾಗ ನಾ ಏನ್ ಮಾಡಿದ್ದೆ ಅಂತಂದ್ರೆ ದಿಗಂಬರ ಅಥವಾ ನೀ ಭದ್ರಬಾಹು. ಭದ್ರಬಾಹು ಅಂದ್ರೆ ಏನ್ರಿ, ಸುಮ್ ಹೇಳತ್ನ ಮತ್ತೆ ಒಳ್ಳೆ ಬೈಬೇಡ್ರಿ. ಬಾಡಿ ಬಿಲ್ಡರ್ ತರ ಭದ್ರಬಾಹು ಅಂದ್ರೆ ಏನು, ಬಾಡಿ ಬಿಲ್ಡರ್. ಈ ಬಾಡಿ ಬಿಲ್ಡರ್ಗೆ ಶರ್ಟ್ ಬೇಕಂದ್ರೆ ಇಲ್ಲ, ಅದ್ರ ಸಂಬಂಧ ದಿಗಂಬರ ಅಂದ್ರೆ ಶರ್ಟ್ ಹಾಕೋತಿರ್ಲು ಅಥವಾ ಯಾವುದೇ ರೀತಿ ಅರ್ಬಿ ಹಾಕೋತಿರ್ಲು. ಅರ್ಥ. ಈ ಭದ್ರಬಾಹು ಬಾಡಿ ಐತಿ, ಅದ್ರ ಸಂಬಂಧ ಅವ್ರಿಗೆ ಏನದು ಮಸ್ತ್ ಫಿಸಿಕ್ ಇರುತ್ತಲ್ಲ, ಅವಾಗ ಅರ್ಬಿನ ನೀಡಿಲ್ಲ ಅವರಿಗೆ ಅನ್ನೋದ್ರ ಸಂಬಂಧ ಭದ್ರಬಾಹು ರಿಲೇಟೆಡ್ ಟು ದಿಗಂಬರ. ಶ್ವೇತಂಬರ ಸ್ಥೂಲಬಾಹು ಇವ ಶ್ವೇತಂಬರದ ರಿಲೇಟೆಡ್. ಈ ಸ್ಟೋರಿ ಗೊತ್ತಿಲ್ಲ ನಿಮ್ಗೆ ಹೆಂಗ್ ಇವ್ರ ಎರಡು ಡಿವೈಡ್ ಆದ್ರ ಅಂತ ಹೇಳಿ. ಆಕ್ಚುಲಿ ಏನಾಗಿರ್ತೈತಿ, ಫೆಮೆನ್ ಆಗಿರ್ತೈತಿ ಎಲ್ಲಿ, ನಾರ್ತನ್ ಪಾರ್ಟ್ನಾಗ ಫೆಮೆನ್ ಅಥವಾ ನಾವೇನಂತೇವು ಬರಗಾಲ ಬಂದಿರ್ತೈತಿ. ಬರಗಾಲ ಬಂದಾಗ ಏನಾಗಿರ್ತೈತಿ, ಭದ್ರಬಾಹು ಏನ್ ಮಾಡ್ತಾನ, ಅವು ಜೈನಿಸಮ್ ಫಾಲೋವರ್ಸ್ ಅನ್ನು ಕರ್ಕೊಂಡು ಸೌತಿಗೆ ಬರ್ತಾನ. ಭದ್ರಬಾಹು ಏನ್ ಹೇಳಿದಾನ, ದಿಗಂಬರ ಅಂತಂದ್ರ ಒರಿಜಿನಲ್ ಮಹಾವೀರನ ಫಿಲಾಸಫಿ. ಮಹಾವೀರ ಅಂತ ಡ್ರೆಸ್ ಗೀಸ್ ಏನು ಹಾಕೊಳಂಗಿಲ್ಲ, ದಿಗಂಬರ ಐತೆ ಅಂತ ಹೇಳಿರ್ತಾನೆ ಯಾರು, ಮಹಾವೀರ. ಅವಾಗ ಭದ್ರಬಾಹು ತೆಳ ಬರ್ತಾನಲ್ಲ, ಇಲ್ಲಿ ಯಾರು ಉಳಿದಿರ್ತಾರ, ಸ್ಥೂಲಬಾಹು ಇಲ್ಲೇ ಉಳ್ಕೊಂಡಿರ್ತಾನ. ಇಲ್ಲಿ ಏನಾಗಿರ್ತೈತಿ, ಇಲ್ಲಿಗೆ ಯಾರು ಅನ್ಭವಿಸ್ತಾರ ರಿಯಲ್ ಆಗಿ ಫೆಮೈನ್ ಅಥವಾ ಇದನ್ನ ಅನ್ಭವಿಸ್ತಾರ ಯಾರು, ಸ್ಥೂಲಬಾಹು. ಈಗ ಜೈನಿಸಮ್ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇರ್ತಾವಲ್ಲ, ಏನು ಡ್ರೆಸ್ ಹಾಕೊಳಂಗಿಲ್ಲ ಒಂದೇದು. ಆಮೇಲೆ ಏನಿರ್ತೈತಿ, ಒಂದೇ ಬೌಲ್ನಾಗ ಬೇಡಂಗಿಲ್ಲ, ಇದೊಂದು ಇರ್ತೀರಿ ಅವ್ರ ಫಿಲಾಸಫಿ. ಕೈಯಾಗ ಬೇಡ್ಬೇಕ, ಎಷ್ಟು ಕೊಡ್ತಾರ ಅಷ್ಟು ತಿನ್ಬೇಕು, ಬೌಲ್ ಗ್ಯೂಲ್ ಒಯ್ಯಂಗಿಲ್ಲ, ಪಾತ್ರೆ ಒಯ್ದು ಬೇಡ್ ತಿನ್ನಂಗಿಲ್ಲ. ಈ ತರ ಇರ್ತೈತಿ. ಮತ್ತೆ ಯಾವುದೇ ರೀತಿಯಾದ ಬೇಡಿದ್ದನ್ನ ಸ್ಟೋರ್ ಮಾಡಿ ಇಟ್ಕೊಳಂಗಿಲ್ಲ, ಆಸೆ ಹುಡ್ತೈತೆ ವಾಪಸ್ ಅಂತೇಳಿ. ಆತರ ಒಂದಿವ್ಸ ರೂಲ್ಸ್ ಇರ್ತಾವ ಎಲ್ಲಿ ಜೈನಿಸಮ್ ಅದು ಕೋರ್ ರೂಲ್ಸ್, ಮಹಾವೀರ ಹೇಳಿದ ಕೋರ್ ರೂಲ್ಸ್ ಇರ್ತಾವ. ಇಲ್ಲಿ ಏನಾಗ್ಬಿಡ್ತೈತಿ, ಇಲ್ಲಿ ಫೆಮೈನ್ ಕಂಡೀಷನ್ ಆಗಿರ್ತೈತ್ರಿ. ಏನದು ಕಂಪ್ಲೀಟ್ಲಿ ಬರಗಾಲ ಬಂದಿರ್ತೈತಿ. ಈಗ ಏನಾದ್ರೂ ಇವನ್ನ ರೂಲ್ಸ್ ಫಾಲೋ ಮಾಡ್ಕೋತ ಕುಂತ್ರ ಆಲ್ರೆಡಿ ಕ್ಲೈಮೇಟು ಆರ್ಶಕ್ಕೆ ಇರ್ತೈತಿ. ಏನಾದ್ರೂ ನಾವು ಅರ್ಬಿನ ಹಾಕೊಳಲ್ಲ ಅಂತಂದ್ರ ಅವ್ರಿಗೆ ಒಜ್ಜಾಗತ್ತೆ. ಅವಾಗ ಏನ್ ಮಾಡ್ತಾರ, ಸೊಕಾಸ ವೈಟ್ ಅರ್ಬಿ ಪ್ಯೂರ್ ಅಂತೇಳಿ ಶ್ವೇತಂಬರ ಕಲ್ಟ್ ಚಲೋ ಆಗುತ್ತೆ, ಅಂದ್ರೆ ವೈಟ್ ಡ್ರೆಸ್ ಹಾಕೊಳಕ್ ಚಲೋ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಈ ಕೈಲೇ ಬೇಡಿದ್ರೆ ಎಷ್ಟು ದಿವಸ ಅಂತ ಬೇಡ್ತೀರಿ, ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಬೌಲ್ ಸ್ಟಾರ್ಟ್ ಮಾಡ್ತಾರೆ. ಬೌಲ್ ಅಥವಾ ನಾವೇನಂತೇವೆ ತಟ್ಟೆ ಯೂಸ್ ಮಾಡಿ ಬೇಡಕ್ ಚಲೋ ಮಾಡ್ತಾರೆ. ಇವೆಲ್ಲ ರೂಲ್ಸ್ ಏನದು, ಇವು ಸೊಕಾಸ ಏನಾಗತ್ತವು, ಕ್ಲೈಮೆಟಿಕ್ ಕಂಡೀಷನ್ ಅಥವಾ ಅಲ್ಲಿ ಇರೋ ಪ್ರಾಬ್ಲಮ್ ಸಂಬಂಧ ಅವೆಲ್ಲ ರೂಲ್ಸ್ ಡೈಲ್ಯೂಟ್ ಆಗತ್ತವು. ಅದ್ರ ಸಂಬಂಧ ವಾಪಸ್ ಭದ್ರಬಾಹು ಬಂದು ನೋಡಿದ್ಮೇಲೆ ಏನಾಗುತ್ತೆ, ಇಷ್ಟು ಚೇಂಜ್ ಆಗ್ಬಿಟ್ಟತ್ಲ, ಇಷ್ಟು ಚೇಂಜ್ ಮಾಡಿಬಿಟ್ರೆ ಎಲ್ಲಾ ರೂಲ್ಸ್ ಅಂತ ಇವೇನ್ ಮಾಡ್ಬಿಡ್ತಾನ, ಒಡ್ಕೊಂಡ ಇವ ದಿಗಂಬರ ಸೆಕ್ಟ್ ಅಂತ ಸಪರೇಟ್ ಮಾಡ್ತಾನೆ. ಇದು ಶ್ವೇತಂಬರ ಸೆಕ್ಟ್. ಇದರ ಬೇಸಿಕಲಿ ಅವ್ ಎರಡರ ನಡುವರ್ಕ್ ಇನ್ನೊಂದು ಡಿಫ್ರೆನ್ಸ್ ಐತಿ. ಏನಂದ್ರ ಈಗ ಅರ್ಬಿ ಹಾಕೊಳಕ ದಿಗಂಬರ ಒಳಗೆ ಅರ್ಬಿ ಹಾಕೊಳಂಗಿಲ್ಲ ಅಂತ ಇಲ್ಲ, ಅದ್ರ ಸಂಬಂಧ ವುಮೆನ್ಸ್ಗೆ ಇಲ್ಲಿ ಅಲೋ ಇರಲ್ಲ. ವುಮೆನ್ಸ್ಗೆ ಈಗ ವುಮೆನ್ಸ್ನು ಅರ್ಬಿ ಹಾಕೊಲಾರ್ದ ಇದ್ರ ಸೊಸೈಟಿ ಒಳಗೆ ಪ್ರಾಬ್ಲಮ್ ಆಗತ್ತೆ ಅಂತೇಳಿ ವುಮೆನ್ಸ್ಗೆ ಏನಿರ್ತತಿ, ಇವ್ರು ನೆಕ್ಸ್ಟ್ ಜನ್ಮದಾಗ ಏನದು ಮೆನ್ ಆಗಿ ಹುಟ್ಟಿನ ಮೋಕ್ಷ ಪಡಿಬೇಕು ಅನ್ನೋದು ರೂಲ್ಸ್ ಇರುತ್ತೆ. ಅಂದ್ರೆ ವುಮೆನ್ಸ್ ಮೋಕ್ಷ ಪಡಕ್ ಆಗಲ್ಲ ಅಥವಾ ಸಾಲ್ವೇಶನ್ ಇವ್ರಿಗೆ ಆಗಂಗಿಲ್ಲ ಅಂತ ಇರ್ತದೆ ಎಲ್ಲಿ, ದಿಗಂಬರದಾಗ. ಇಲ್ಲಿ ಆಕ್ಚುಲಿ ಏನಾಗ್ಬಿಡ್ತೈತಿ, ವೈಟ್ ಅರ್ಬಿ ಹಾಕೊಳಕ್ ಚಾಲೂ ಮಾಡ್ತಾರಲ್ಲ ಅವ್ರು, ಅಲ್ಲಿ ವುಮೆನ್ಸ್ಗೆ ಅಲೋ ಮಾಡ್ತಾರ. ವುಮೆನ್ಸ್ಗೆ ಅಲೋ ಮಾಡಿ ವೈಟ್ ಅರ್ಬಿ ಹಾಕೊಳ್ಳೋದ್ರಿಂದ ವುಮೆನ್ಸ್ ಅಲೋ ಮಾಡ್ತಾರ. ಆಮೇಲೆ ವುಮೆನ್ಸ್ ಮೋಕ್ಷ ಪಡಿಬಹುದು ಅಂತ ನಂಬಿದವ್ರು ಯಾರು ಅಂದ್ರೆ ಶ್ವೇತಂಬರ. ಅದು ವುಮೆನ್ಸ್ ಮೋಕ್ಷ ಪಡಕ್ ಆಗಂಗೇ ಇಲ್ಲ ಅಂತಂದವರು ದಿಗಂಬರ. ಅದ ಮಲ್ಲಿನಾಥ್ ಅಂತ ಹೇಳಿ ಒಬ್ರು ತೀರ್ಥಂಕರ್ ಇರ್ತಾರ. ಮಲ್ಲಿನಾಥ್ ಏನೈತ್ಲ ಅದು ವುಮೆನ್ ಅಂತ ಹೇಳಿ ನಂಬಿದವರು ಶ್ವೇತಂಬರ. ಮಲ್ಲಿನಾಥ್ ಅನ್ನೋರು ತೀರ್ಥಂಕರ, ಅವ ಮೆನ್ ಇದ್ದಂತ ಹೇಳಿ ನಂಬೋರು ದಿಗಂಬರ. ಅರ್ಥತ್ಲ ಇವ್ ಎರಡರ ಡಿಫ್ರೆನ್ಸ್ ನಿಮಗೆ. ಇದು ಜೈನಿಸಮ್ ರಿಲೇಟೆಡ್ ಸ್ವಲ್ಪ ನಿಮ್ಗೆ ಇದ್ರ ಫ್ಯಾಕ್ಟ್ಸ್ ಜಾಸ್ತಿ ಕೇಳ್ತಾರ, ಅದ್ರ ಸಂಬಂಧ ಸ್ವಲ್ಪ ಇದನ್ನ ಡೀಟೇಲ್ ಆಗಿ ಹೇಳ್ಬೇಕಾತ್. ನೀವು ತೆಗೆದು ನೋಡ್ರಿ ಜೈನಿಸಮ್ ಮೇಲೆ ಕ್ವಶನ್ಸ್ ಭಾಳ ಬೀಳ್ತಾವ. ಅರ್ಥತಾ ನಾವು ಎಲ್ಲಿಂದ ಎಲ್ಲಿ ಹೋದ್ವಿ, ಚಂದ್ರಗುಪ್ತ ಮೌರ್ಯ ಭದ್ರಬಾಹು ಹೋಗಿ ಶ್ವೇತಂಬರ ದಿಗಂಬರ ನಡಬರ್ಕ್ ಎಲ್ಲಾ ಡಿಫ್ರೆನ್ಸ್ ಹೇಳಿದೆ ನಿಮ್ಗೆ. ಅರ್ಥತಾ ಯಾರು ಚಂದ್ರಗುಪ್ತ ಮೌರ್ಯ ಲಾಸ್ಟ್ ತನ್ನ ಕೊನೆ ದಿನಗಳನ್ನ ಅಥವಾ 12 ವರ್ಷ ಎಲ್ಲಿರ್ತಾರ, ಇಲ್ಲಿ ಇರ್ತಾರ. ಎಲ್ಲಿ ಸಲ್ಲೇಖನ ಮಾಡ್ಕೋತ ಎಲ್ಲಿ ಐತಿ ಅದು, ಚಂದ್ರಗಿರಿ ಹಿಲ್ನಾಗ ಐತ್ಲ, ಚಂದ್ರಗಿರಿ ಹಿಲ್ ಶ್ರವಣ ಬೆಳಗೊಳ. ಆಮೇಲೆ ಚಾವಣರಾಯನ ಅದನ್ನ ಇದನ್ ಮಾಡ್ಸಿದ್ವಿ, ವೆಸ್ಟರ್ನ್ ಗಂಗಾ ಡೈನೆಸ್ಟಿ, ಪಶ್ಚಿಮ ಗಂಗರು ಅಂತೀವಲ್ಲ ಅದು ಗೊಮ್ಮಟೇಶ್ವರ ಸ್ಟ್ಯಾಚ್ಯೂನ 1981 ಇದ್ರಾಗ ಇವನ್ನ
ಕಮಿಷನ್ ಮಾಡಿದ್ದು ಇವನೇ. ಆಮೇಲೆ ಕ್ವಿನ್ ಶಾಂತಲಾ, ಇವ್ರು ಯಾರು? ವಿಷ್ಣುವರ್ಧನ್. ಹೊಯ್ಸಳದ ದೊರೆ ವಿಷ್ಣುವರ್ಧನ್ ಇರ್ತಲ್ಲ, ಅವ್ನ ಹೆಂಡತಿ ಯಾರು? ಕ್ವಿನ್ ಶಾಂತಲಾ. ಈಕಿನೂ ಆಕ್ಚುಲಿ ಏನದು ಈ ಹಸ್ಬೆಂಡ್, ಇವರು ವಿಷ್ಣುವರ್ಧನ್ ಇರ್ತಾನಲ್ಲ, ಇವ ಯಾರು ಫಾಲೋ ಇರ್ತಾನ? ವೈಷ್ಣವಿಸಮ್ ಫಾಲೋ ಇರ್ತಾನೆ, ವಿಷ್ಣುವಿನ ಫಾಲೋ ಇರ್ತಾನ. ಆದ್ರೆ ಈಕಿ ಜೈನಿಸಮ್ ಫಾಲೋ ಮಾಡ್ತಾಳೆ, ಸಲ್ಲೇಖನ ಮಾಡ್ತಾಳೆ ಈಕಿನು ಶ್ರವಣ ಬೆಳಗೊಳ್ದು. ಅದಕ್ಕೆ ಇದು ಕರೆಕ್ಟ್. ಚಿಕ್ಕದೇವರಾಯ ಒಡೆಯರ್ ಇವ್ರು ಏನ್ ಕೇಳ್ಯಾರ? ಜಸ್ಟ್ ಹಿಸ್ಟಾರಿಕಲ್ ಕನೆಕ್ಷನ್ ಅಂತ ಕೇಳ್ಯಾರಿ. ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಶ್ರವಣ ಬೆಳಗೊಳಕ್ಕ, ಅಥವಾ ಏನೋ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ರು, ಅವಾಗ ಅವ್ರ ಕನೆಕ್ಷನ್ ಆಗೇ ಆಕತ್. ಅದು ಕರೆಕ್ಟ್. ಈ ನೀವು ಇದ್ರಾಗ ಆಡ್ ಒನ್ ಔಟ್ ಅನ್ಸಾತೈತಿ ಯಾವ್ದು? ಈಗ ಹಿಸ್ಟಾರಿಕಲ್ ಕನೆಕ್ಷನ್ ಯಾರ್ಯಾರಿಗೆ ಐತಂದ್ರೆ ಇವೆಲ್ಲ ಹೇಳಿರಿ ನೀವು. ಇದ್ರಾಗ ಇವ ಹೆಂಗ್ ಮಾಡ್ತಾನೆ ಇದ್ರಾಗ ಅಂತ ಹೇಳಿ ಒಂಥರ ವಿಚಿತ್ರ ಆಪ್ಷನ್ ಯಾವ್ದು ಅನ್ಸಾತೈತಿ? ಮಲಿಕ್ ಕಫೂರ್ ಮುಸ್ಲಿಂ ಅದನ್ನಲ್ಲ, ಅವ ಹೆಂಗ ಇದನ್ನ ಹೆಂಗ್ ಮಾಡ್ತಾನೆ ಹೇಳ್ರಿ? ಅದಕ್ಕೆ ಇದು ಇನ್ಗೇನು ಸಿಗ್ನಿಫಿಕೆನ್ಸ್ ಇಲ್ಲ. ಇದು ಈ ತಪ್ಪಿರ್ತದೆ, ಈ ತಪ್ಪೈತದ. ಇವೆರಡು ಆಪ್ಷನ್ ಓದಲ್ಲ, ABC. ಡಿ ಅಂತೂ ಚಿಕ್ಕದೇವರ ಒಡೆಯರ ಒಂದ್ ಸಣ್ಣ ಕಾಣಿಕೆ, ಏನೋ ಒಂದು ಸ್ವಲ್ಪ ಏನೋ ಕೊಟ್ಟಿದ್ರು ಅದಕ್ಕೆ, ಅವಾಗ ಅವರು ಹಿಸ್ಟಾರಿಕಲ್ ಕನೆಕ್ಷನ್ ಹೊಂದೇ ಬಿಟ್ಟಿರ್ತಾರೆ. ಅದಕ್ಕೆ ABCD ಆನ್ಸರ್. ಆಯ್ತಾ? ಈ ಆಪ್ಷನ್ ಹೆಂಗಾಗಲ್ಲ ಅಂತ. ಮಲಿಕ್ ಕಫೂರ್ ಬಗ್ಗೆ ಹೇಳೋದಾದ್ರೆ, ಮಲಿಕ್ ಕಫೂರ್ ಯಾರು ಹೇಳ್ರಿ? ಅಲ್ಲಾವುದ್ದೀನ್ ಖಿಲ್ಜಿಯ ಮಿಲಿಟರಿ ಕಮಾಂಡರ್ ಆಗಿದ್ರು ಇವ್ರು. ಆಯ್ತಾ? ಇವರು ಎಲ್ಲಿ? ದ್ವಾರ ಸಮುದ್ರದ ಇದನ್ ಮಾಡ್ತಾರೆ, ಹೊಯ್ಸಳರ ದ್ವಾರ ಸಮುದ್ರವನ್ನು ಇದನ್ ಮಾಡಿದ್ದವ್ರು. ಅದಕ್ಕೆ ಇವರಿಗೆ ಏನು ಶ್ರವಣ ಬೆಳಗೊಳ ರಿಲೇಟೆಡ್ ಏನೂ ಲಿಂಕ್ ಇಲ್ಲ. ಆಯ್ತಾ? ಈ ನಿಮ್ಗೆ ಇನ್ನೊಂದು ಇದ್ರ ಬಗ್ಗೆ ಹೇಳ್ಬೇಕಂತ ಮಾಡಿದ್ದೇನೆ, ಶ್ರವಣ ಬೆಳಗೊಳ ಅಂತ ಭರತ ಬಾಹುಬಲಿ ಸ್ಟೋರಿ. ಗೊತ್ತಾಯ್ತಿಲ್ಲ ನಿಮ್ಗೆ ಅದು? ಈಗ ಸಣ್ಣ ಹುಡುಗರಿದ್ದಾಗ ಪಾಠದಾಗ ಕೇಳಿರ್ತೀರಿ. ಆದ್ರ ಈಗ ನಾವು ಭರತ ಮತ್ತು ಬಾಹುಬಲಿ ಸ್ಟೋರಿ ಹೇಳೋಕ್ಕಿಂತ ಮೊದ್ಲ, ಈಗೇನು ಶ್ರವಣ ಬೆಳಗೊಳದಾಗ ಗೊಮ್ಮಟೇಶ್ವರ ಮೂರ್ತಿ ಐತ್ಲಾ, ಅದು ಯಾರ್ದು ಹೇಳ್ರಿ? ಅದು ಯಾರ್ದು? ಇವ್ರು ಬಾಹುಬಲಿ ಮೂರ್ತಿ. ಅದು ಬಾಹುಬಲಿ ಯಾರು ಹಂಗಂದ್ರ? ಬಾಹುಬಲಿ ಈಗ ಏನದು ಜೈನಿಸಮದ ಫಸ್ಟ್ ತೀರ್ಥಂಕರ ಇರ್ತಾನಲ್ಲ, ರಿಷಭನಾಥನ ಮಗ ಬಾಹುಬಲಿ. ರಿಷಭನಾಥನ ಮಗ ಯಾರು? ಬಾಹುಬಲಿ. ರಿಷಭನಾಥಗೆ ಇನ್ನೊಬ್ಬ ಮಗ ಇರ್ತಾನೆ, ಯಾರು? ಭರತ ಅಂತ ಇರ್ತಾನೆ. ಇವ ಆಕ್ಚುಲಿ ರಾಜ ಇರ್ತಾನೆ ರಿಷಭನಾಥ್ ಫಸ್ಟ್. ಆಮೇಲೆ ಏನಾಗುತ್ತೆ, ಇವ ಈಗ ಈ ತರ ಎಲ್ಲ ರಾಜ ಇದೆಲ್ಲ ಬಿಟ್ಟು ಅವ ಏನ್ ಮಾಡ್ತಾನ? ತೀರ್ಥಂಕರ ಆಗ್ಬಿಡ್ತಾನ. ತೀರ್ಥಂಕರ ಆಗಿ ಜೈನಿಸಮ್ ಕೈವಲ್ಯ ಧ್ಯಾನ ಪಡಿತಾನ, ಅಥವಾ ಅವನಿಗೆ ಎನ್ಲೈಟೈನ್ಮೆಂಟ್ ಆಗುತ್ತೆ. ಇವ್ರಿಬ್ಬರು ನಡವರ್ಕ್ ಹಂಚಿರ್ತಾನ ಅವ. ಏನದು ಇದೆಲ್ಲ ಸಾಮ್ರಾಜ್ಯವನ್ನ ಹಂಚಿಬಿಟ್ಟಿರ್ತಾನ. ಅದ್ರಾಗ ಇವನಿಗೆ ಏನಾಗಿರ್ತೈತಿ? ಬಾಹುಬಲಿಗೆ ಒಂದ್ ಸ್ವಲ್ಪ ಏರಿಯಾ ಸಿಕ್ಕಿರ್ತೈತಿ. ಇವನಿಗೆ ಭರತ ದೊಡ್ಡ ಆ ಭರತ ಚಕ್ರವನ್ನು ಬಿಟ್ಟ ಎಲ್ಲ ಇಡೀ ಇವ್ರನ್ನ ಕಾಂಕರ್ ಮಾಡಿ ಬಂದಿರ್ತಾನ ಅವ. ಇಡೀ ಇಂಡಿಯನ್ ಅಥವಾ ಎಲ್ಲ ಕಡೆ ಎಲ್ಲ ರಾಜ್ಯಗಳನ್ನ ಕಾಂಕರ್ ಮಾಡಿ, ಇದನ್ನ ಯಾರ್ಯಾರ ರಾಜ್ಯದಾಗ ಇದು ಪಾಸ್ ಆಗತ್ತಲ್ಲ ಚಕ್ರ, ಇದನ್ನ ಚಕ್ರ ಯಾರು? ಈಗ ಅಶ್ವಮೇಧ ಯಾಗ ನೋಡಿರ್ತಾರಲ್ಲ, ಅಶ್ವಮೇಧ ಹೆಂಗ ಹಾಗೆ ಅಂದ್ರೆ, ಈ ಕುದುರೆ ಇರ್ತೈತಿ, ಕುದುರೆ ಬಿಡ್ತಾರ, ಕುದುರೆನ ಯಾರು ತಡೆ ಹಿಡಿತಾರಲ್ಲ ಅವ್ರ ವಿರುದ್ಧ ಯುದ್ಧ ಮಾಡ್ತಾರ. ಕುದುರೆ ಯಾರು ತಡೆ ಹಿಡಿಲಿಲ್ಲ ಅಂದ್ರೆ ಅದು ಕುದುರೆ ಎಲ್ಲೆಲ್ಲಿ ಓಡಾಡ್ತಲ್ಲ ಅದು ಅಷ್ಟು ರಾಜಂದ ಅಂತ ಹೇಳಿ ಅಶ್ವಮೇಧ ಯಾಗ ಮಾಡ್ತಾರ. ಅದೇ ತರ ಈ ಚಕ್ರನ ಬಿಟ್ಟಿರ್ತಾನೆ ಯಾರು? ಭರತ ಚಕ್ರ ಎಲ್ಲೆಲ್ಲಿ ಯಾವ್ಯಾವ ಕಿಂಗ್ಡಮ್ ಒಳಗೆ ಹೋಗುತ್ತಲ್ಲ, ಯಾರು ಅದನ್ನ ತಡದ್ ನಿಂದ್ರಿಸಿದ್ರಂದ್ರ ಅವ್ರು ಯುದ್ಧಕ್ಕೆ ಬರ್ಬೇಕು ಅವನ ಜೊತೆ. ತಡದ್ ನಿಂದ್ರಿಸಿಲ್ಲ ಅಂದ್ರೆ ಏನರ್ಥ? ಆಲ್ರೆಡಿ ಭರತ ನಮ್ಮ ರಾಜ ಅಂತ ಒಪ್ಕೊಂಡಂಗ. ಈ ತರ ಇದು ಚಕ್ರ ಎಲ್ಲ ಪೂರ್ತಿ ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಕಡೆ ಗೆದ್ಕೊಂಡು ಬಂದಿರ್ತಾನೆ ಭರತ. ಆದ್ರೆ ಇದು ವಾಪಸ್ ತನ್ನ ಕಿಂಗ್ಡಮ್ದಿಗೆ ಬರೋ ಮುಂದಾಗ ಅವಾಗ ಏನಾಗುತ್ತೆ, ಒಂದು ಬಾಹುಬಲಿ ಅದನ್ನ ಬಂದು ನಿಂದ್ರಿಸ್ತಾನೆ. ಬಾಹುಬಲಿ ಆ ಚಕ್ರ ಬಂದು ನಿಂದ್ರಿಸಿ, ನನ್ನ ವಿರುದ್ಧ ಎಲ್ಲಿ ಗೆದ್ದೀನಿ ಆಲ್ರೆಡಿ ಅಂತ ಕೇಳ್ತಾನೆ. ಅವಾಗ ಬಾಹುಬಲಿ ಮತ್ತೆ ಭರತನ ನಡವರ್ಕ್ ಯುದ್ಧ ಆಗುತ್ತೆ. ಯುದ್ಧ ಇವ್ರೇನ್ ಡಿಸೈಡ್ ಮಾಡ್ತಾರ? ದೊಡ್ಡ ಯುದ್ಧ ಆಡಿದ್ರ ಎಷ್ಟೋ ಬ್ಲಡ್ ಶೆಡ್, ಎಷ್ಟೋ ಜನ ಸಾಯ್ತಾರ ಅಂತ ಏನ್ ಮಾಡ್ತಾರ? 3 ತರದ್ ಯುದ್ಧ ಆಡ್ತಾರ ಅವ್ರು. ನೀವು ಕೇಳಿರ್ತೀರಿ, ಏನು? ದೃಷ್ಟಿ ಯುದ್ಧ, ಜಲಯುದ್ಧ ಮತ್ತು ಮಲ್ಲ ಯುದ್ಧ ಆಡ್ತಾರ. ಕೇಳಿರ್ತಾರಲ್ಲ, ದೃಷ್ಟಿ ಯುದ್ಧ ಅಂದ್ರೆ ಕಣ್ಣು ಪಿಳಕ್ಲಾರ್ದಾಗ ನೋಡುದು, ಯಾರು ಫಸ್ಟ್ ಪಿಳಕಿಸ್ತಾರ ಅವರು ಸೋತಂಗ. ಆಮೇಲೆ ಜಲಯುದ್ಧ ಅಂದ್ರೆ ನೀರ್ ಎರ್ಚೋದು, ಯಾರು ಜಲ್ದಿ ವಾಪಸ್ ಹೊಳ್ತಾರಲ್ಲ ಅವ್ರು ಗೆದ್ದಂಗ. ಆಮೇಲೆ ಮಲ್ಲ ಯುದ್ಧ ಲಾಸ್ಟಿಗೆ ಕುಸ್ತಿ ಆಡ್ತಾರ. ಕುಸ್ತಿ ಆಡುವಾಗ ಏನಾಗುತ್ತೆ, ಲಾಸ್ಟ್ ಮೂಮೆಂಟಿಗೆ ಆಲ್ಮೋಸ್ಟ್ ಇದ್ರಾಗೂ ಬಾಹುಬಲಿ ಗೆಲ್ತಾನ, ದೃಷ್ಟಿ ಯುದ್ಧ ಒಳಗೂ ಬಾಹುಬಲಿ ಗೆಲ್ತಾನ, ಯಾವ್ದು ಜಲಯುದ್ಧ ಒಳಗೂ ಬಾಹುಬಲಿ ಗೆಲ್ತಾನ. ಆಮೇಲೆ ಮಲ್ಲ ಯುದ್ಧ ಒಳಗೂ ಲಾಸ್ಟಿಗೆ ಅವ್ರ ಅಣ್ಣನ ಭರತನ ಪೂರ್ತಿ ಎತ್ ಹಿಡಿದಿರ್ತಾನವ. ಹಿಂಗ್ ಹಿಡ್ಕೊಂಡ್ ನಿಂತಿರ್ತಾನ್ರಿ ಅವ. ಇಲ್ಲಿ ಮ್ಯಾಲ ಹಿಂಗೇನು ಭರತನ ತೆಳ ಒಗಿಬೇಕಂತ ಇಲ್ಲಿ ಮ್ಯಾಲ ಹಿಡ್ಕೊಂಡ್ ನಿಂತಿರ್ತಾನಲ್ಲ, ಈ ಟೈಮ್ನಾಗ ಒಂದ್ ಮೈಂಡ್ ದ ಬ್ಲಿಂಕ್ ಆಗುತ್ತೆ. ಏನಂದ್ರ ಇಷ್ಟೆಲ್ಲಾ ಮಾಡುದು ಯಾಕಂತೇಳಿ, ಈ ಇಡೀ ವರ್ಲ್ಡ್ ನ ಒಂದ್ ದೊಡ್ಡ ಮಾಯೆ ಐತಿ. ಅವಾಗ ಎನ್ಲೈಟನ್ಮೆಂಟ್ ಆಗತ್ರಿ. ಈಗ ಹೆಂಗ್ ಬುದ್ಧಗ್ ಹೆಂಗ ಒಮ್ಮೆ ಎನ್ಲೈಟನ್ಮೆಂಟ್ ಆಗತ್ತಲ್ಲ ಬೋಧಿ ಗಾಯತೆಳಗ, ಇವ್ರ ಅಣ್ಣನ್ ಹಿಂಗ್ ಮ್ಯಾಲ ಹಿಡ್ಕೊಂಡ್ ನಿಂತಾಗ ಅವನಿಗೆ ಒಮ್ಮೆ ಏನದ, ಇದು ಒಂದ್ ಸಣ್ಣ ಲ್ಯಾಂಡ್ ಸಂಬಂಧ, ಒಂದ್ ಇದ್ರ ಸಂಬಂಧ ನಮ್ ಮನ್ಯಾನವ್ರನ್ನ ಅಥವಾ ಮನ್ಯಾಗಿರೋ ಇವನ್ನ ಹಿಂಗ ನಾನು ಇಷ್ಟ ಕ್ರೂರವಾಗಿ ಇದನ್ ಮಾಡತ್ತಿಲ್ಲ ಅಂತೇಳಿ ಒಮ್ಮೆ ಧ್ಯಾನೋದಯ ಆಗ್ಬಿಡ್ತದೆ. ಅವ್ರ ಅಣ್ಣನ್ ಸೀದಾ ತೆಳಗಿಳಿಸಿ ಎಲ್ಲವನ್ನು ಬಿಟ್ಟು ಅದೇ ಮೂಮೆಂಟ್ದಾಗ ಏನ್ ಡ್ರೆಸ್ ಹಾಕೊಂಡಿರ್ತಾನಲ್ಲ ಕುಸ್ತಿ, ಅದನ್ನು ಸನಿಯಾಗಿ ಬಿಚ್ಚಿ ಇಡೀ ಕಾಡಿಗೆ ಹೋಗಿ ನಿಂತು ಬಿಡ್ತಾನ. ಕಾಡ್ನಾಗ ಹೋಗಿ ಎದ್ದು ನಿಂತು ತಪಸ್ ಮಾಡ್ತಾನ ಯಾರ? ಬಾಹುಬಲಿ. ಆ ಟೈಮ್ದಾಗ ಏನಾಗುತ್ತೆ, 1 ವರ್ಷ ಕಂಟಿನ್ಯೂಸ್ ನಿಂತಿರ್ತಾನ್ರಿ. ಕಂಟಿನ್ಯೂಸ್ ನಿಂತು ತಪಸ್ ಮಾಡ್ತಿರ್ತಾನ. ಆ 1 ವರ್ಷ ನಿಂತ್ರು ಅವನಿಗೆ ಏನಾಕಿರಲ್ಲ, ಎನ್ಲೈಟ್ಮೆಂಟ್ ಸಿಗ್ತಿರಲ್ಲ. ಎದಕ್ಕಂತಂದ್ರ ಅವ್ನ ತಲೆಯಾಗ ಒಂದು ಪ್ರೈಡ್ ಇರ್ತದೆ. ಪ್ರೈಡ್ ಅಂದ್ರ ಇಷ್ಟೆಲ್ಲಾ ಗೆದ್ದಿನ ಅನ್ನೋದೊಂದು ಒಳಗ ಅಹಂ ಉಳಿದಿರ್ತತಿನ.
ಈ ಕೈವಲ್ಯ ಜ್ಞಾನ ಅಥವಾ ಎನ್ಲೈಟನ್ಮೆಂಟ್ ಅಂದ್ರೆ ಏನು, ಎಲ್ಲಾನು ತ್ಯಜಿಸ್ಬೇಕು ನೀವು. ಯಾವುದೇ ರೀತಿಯಾದ ನಿಮ್ಮ ಮೇಲೆ ನಿಮಗೆ ಹೆಮ್ಮೆ ಅನ್ನೋದು ಇರಬಾರ್ದು. ಹೆಮ್ಮೆ ಅಥವಾ ಎಲ್ಲಾನು ಈ ವರ್ಲ್ಡ್ ಜೊತೆ ಎಲ್ಲಿ ಸ್ವಲ್ಪ ಅಟ್ಯಾಚ್ಮೆಂಟ್ ಇರಬಾರ್ದು. ಒಂದ್ ಸಣ್ಣ ಅಟ್ಯಾಚ್ಮೆಂಟ್ ಇತ್ತಂದ್ರೂ ಅವಾಗ ನಿಮಗೆ ಎನ್ಲೈಟನ್ಮೆಂಟ್ ಸಿಗಲ್ಲ. ಈ ಟೈಮ್ದಾಗ ಏನಾಗುತ್ತೆ, ಬಾಹುಬಲಿಗೆ ಆ ಸಣ್ಣ ಒಳಗಿರುತ್ತಲ್ಲ ಇಷ್ಟೆಲ್ಲ ಏನೋ ಭರತನ್ ಸೋಲ್ಸಿನ್ ನಾನು, ಇದೆಲ್ಲ ಲ್ಯಾಂಡ್ ನಂದ ಅನ್ನೋದೊಂದು ಸಣ್ಣ ಗಿಲ್ಟ್ ಒಳಗೆ ಉಳಿದಿರ್ತೈತೆ. ಒಂದು ಗಿಲ್ಟ್ ಅಥವಾ ಪ್ರೈಡ್ ಅಥವಾ ನಾವೇನ್ ಹೆಮ್ಮೆ ಅಂತಲ್ಲ ಅದು ಉಳಿದಿರ್ತೈತೆ ಒಂದೇದು. ಆಮೇಲೆ ಅದನ್ನೆಲ್ಲ ಯಾರ್ದು ಬಾಹುಬಲಿದ ಆಲ್ಮೋಸ್ಟ್ ಇವು ಎಲ್ಲ ಭರತಕ್ ಬಿಟ್ಟು ಕೊಟ್ಟಿರ್ತಾನಲ್ಲ ಬಾಹುಬಲಿ. ಹಂಗಂದ್ರೆ ಭರತಂದಲ್ಲ ಅದನ್ನೆಲ್ಲ ಆ ನೆಲದ ಮೇಲೆ ನಿಂತಿನ ಅನ್ನೋದು ಒಂದಿರುತ್ತೆ ಅಂತೆಲ್ಲ. ಇದು ನಂದಲ್ಲಲ್ಲ ಅಂತ ಹೇಳಿ, ಇದು ನಂದಲ್ಲ ಅನ್ನೋಕಿತ ಇದು ಇವಂದಲ್ಲ, ಇವ ಬಂದು ಒಪ್ಪೋಳು ಮಟ್ಟ ಇವನಿಗೆ ಎನ್ಲೈಟನ್ಮೆಂಟ್ ಸಿಗಲ್ಲಲ್ಲ. ಆ ಟೈಮ್ದಾಗ ಒಂದ್ ವರ್ಷ ನೋಡಿ ಭರತ ಏನ್ ಮಾಡ್ತಾನ, ಬಂದ ಶರಣಾಕನ ಬಾಹುಬಲಿ, ನಿನ್ನ ದೊಡ್ಡ ದೇವ್ರ ಇದ್ದಂಗ ನೀನ್ ಅಂತ ಹೇಳಿ ಅವ್ ಬಂದ್ ಶರಣ ಆದ್ಮೇಲೆ ಆಲ್ಮೋಸ್ಟ್ ಇವನ್ ತಲೆಗೆ ಇದ್ದಿದ್ದು ಪ್ರೈಡ್ ಅಥವಾ ಹೆಮ್ಮೆ ಐತ್ಲ ಅದು ಹೋಗುತ್ತಾ. ಇವನಿಗೆ ಒಂದ್ ವರ್ಷ ಎನ್ಲೈಟನ್ಮೆಂಟ್ ಸಿಗುತ್ತೆ. ಒಂದ್ ವರ್ಷನಾಗ ಎನ್ಲೈಟನ್ಮೆಂಟ್ ಇವನಿಗೆ ಸಿಕ್ಕ ಏನಕ್ಕ ನೀವು ಇದಾಕನ. ಆದ್ರೆ ನಿಮ್ಗೆ ನೀವೊಂದು ಬೇಸಿಕಲ್ ಕ್ವಶನ್ ಅವ್ರು ನೆಕ್ಸ್ಟ್ ಟೈಮ್ ಏನ್ ಕೇಳ್ಬೋದು, ಈಗ ಇಬ್ಬರಿಗೂ ಏನಾಗೈತಿ, ಈ ರಿಷಭನಾಥ ಇದ್ನ, ರಿಷಭನಾಥ ಯಾರು, ಇವ್ರಪ್ಪ, ಇವನು ತೀರ್ಥಂಕರ ಇದ್ದ, ಇವನಿಗೂ ಕೈವಲ್ಯ ಜ್ಞಾನ ಸಿಕ್ಕತ್ತ ಅಥವಾ ಏನು ಎನ್ಲೈಟನ್ಮೆಂಟ್ ಸಿಕ್ಕತ್ತೆ, ಇವನಿಗೂ ಎನ್ಲೈಟನ್ಮೆಂಟ್ ಸಿಕ್ಕತ್ತೆ. ಹಂಗಂದ್ರ ಬಾಹುಬಲಿ ಅದಕ್ಕೆ ತೀರ್ಥಂಕರ ಆಗ್ಲಿಲ್ಲ. ಅರ್ಥ ಆಗತ್ತಲ್ರಿ ನಿಮ್ ಕ್ವಶನ್. ಈಗ ರಿಷಭನಾಥನು ಫಸ್ಟ್ ತೀರ್ಥಂಕರ ಅಂತ ಕರಿತೀವಿ ನಾವು. ಇವನಿಗೇನ, ಇವನು ತಪಸ್ಸಿಗೆ ಕುಂತ ಅಥವಾ ಏನೋ ಮಾಡಿ ಏನ್ ಮಾಡ್ಯಾನ, ಕೈವಲ್ಯ ಜ್ಞಾನ ಅಥವಾ ಎನ್ಲೈಟನ್ಮೆಂಟ್ ಪಡ್ಕೊಂಡಾನ. ಬಾಹುಬಲಿನ ಏನ್ ಮಾಡಿದ, ನಿಂತ ತಪಸ್ ಮಾಡಿ ಇವನು ಕೈವಲ್ಯ ಜ್ಞಾನವನ್ನ ಅಥವಾ ಎನ್ಲೈಟನ್ಮೆಂಟ್ ಪಡ್ಕೊಂಡ. ಆದ್ರೆ ಇವನಿಗೆ ಯಾಕೆ ನಾವು ತೀರ್ಥಂಕರ ಅಂತ ಕರೆಯಲ್ಲ, ಇವನಿಗೆ ಯಾಕೆ ತೀರ್ಥಂಕರ ಕರಿತೀವಿ ಅಂತ ನೆಕ್ಸ್ಟ್ ಟೈಮ್ ಕಾನ್ಸೆಪ್ಟ್ ಕ್ವಶನ್ ಕೇಳಿದ್ರೆ ಏನ್ ಮಾಡ್ತಾರೆ, ಎದಕ್ ಕರೆಯಲ್ಲ ಅಂತಂದ್ರ, ಜೈನಿಸಮ್ದಾಗ ಒಂದು ಸೈಕಲ್ ಐತಿ, ಒಂದು ಟೈಮ್ ಒಂದು ಸೈಕಲ್ ಐತಿ. ಆಲ್ಮೋಸ್ಟ್ ಒಂದು ಸೈಕಲ್ಗೆ 24 ಜನ ತೀರ್ಥಂಕರ ಆಕಾರ, 24 ತೀರ್ಥಂಕರಸ್ ಆಗಿರ್ತಾರ. ಅಂದ್ರ ಈಗ ಒಂದು ಸೈಕಲ್ ಐತಿ ಅಂದ್ರ ಈಗ ಥಿಂಕ್ ಮಾಡ್ರಿ, ಈ ತರ ಈಗ ಹೆಂಗಾಗಿರ್ತೈತೆ ಅಂದ್ರೆ ಇದು ಒಂದು ಕಾಲಚಕ್ರ ಅನ್ಕೋರಿ. ಈ ಕಾಲಚಕ್ರ ಒಳಗ ಹಿಂಗ್ ಡಿವೈಡ್ ಆಗಿರ್ತದೆ. ಈ ಪೀರಿಯಡ್ನಾಗ ಒಬ್ಬ ತೀರ್ಥಂಕರ ಇರ್ತಾನ ಅಂತ ಹೇಳಿ, ಈ ಪೀರಿಯಡ್ನಾಗ ಇನ್ನೊಬ್ಬ ತೀರ್ಥಂಕರ ಬರ್ತಾನ. ಹಿಂಗ 24 ರೌಂಡ್ ಆಗುತ್ತೆ. 24 ತೀರ್ಥಂಕರ ಆದ್ಮೇಲೆ ನೆಕ್ಸ್ಟ್ ಚಕ್ರ ಚಾಲೂ ಆಗತ್ತೆ. ಈ ತರ ಜೈನಿಸಮ್ ಒಳಗ ಒಂದು ಸಿಸ್ಟಮ್ ಐತಿ. ಅದ್ರಾಗ ಈ ಒಂದು ಸಿಸ್ಟಮ್ದಾಗ ಈಗ ಆಲ್ರೆಡಿ ಒಬ್ಬ ತೀರ್ಥಂಕರ ಅದಾನ, ರಿಷಭನಾಥ್ ಅದನ್ಲ, ಅದ ಅವ್ನ ಮಗಾನ ಒಬ್ಬ ತೀರ್ಥಂಕರ ಆದ್ರ ಈ ಕಾಲಚಕ್ರ ಏನಾಗತ್ತೆ ಹೇಳ್ರಿ, ಜೈನಿಸಮ್ ಒಳಗೆ ಇದು ಬ್ರೇಕ್ ಆಗುತ್ತೆ. ಅದ್ರ ಸಂಬಂಧ ಒಂದು ಚಕ್ರದಾಗ ಒಂದು ಕಾಲದಾಗ ಒಬ್ಬನೇ ತೀರ್ಥಂಕರ ಇರ್ಬೇಕಂತ ರಿಷಭನಾಥ ಆಲ್ರೆಡಿ ತೀರ್ಥಂಕರ ಇರ್ತಾನಲ್ಲ, ಅದ್ರ ಸಂಬಂಧ ಬಾಹುಬಲಿ ನಾವು ತೀರ್ಥಂಕರ ಅಂತ ಕರೆಯಲ್ಲ. ಒಂದೇ ರೀಸನ್. ಇನ್ನೊಂದು ರೀಸನ್, ಅಸರ್ಷನ್ ರೀಸನಿಂಗ್ ಒಳಗೆ ಇನ್ನೊಂದು ರೀಸನ್ ಕೇಳಿದ್ರ ಅವ್ರ, ಅದ್ ಆಕ್ಚುಲಿ ಸ್ಟೆಪ್ ತಗೋ ಹೋಗ್ತಾರ ಅಂತ ನನಗೂ ಗೊತ್ತಿಲ್ಲ. ಈ ಇನ್ನೊಂದು ರೀಸನ್ ಕೇಳಿದ್ರ, ನೀವು ಬಾಹುಬಲಿ ಏನಂತಲ್ರಿ ಎನ್ಲೈಟನ್ಮೆಂಟ್ ಪಡೆದ ಆಕ್ಚುಲಿ ಒಬ್ಬ ಕೈವಲ್ಯ ಜ್ಞಾನ ಪಡೆದವ ಏನ್ ಮಾಡ್ಬೇಕು ಹೇಳ್ರಿ, ಅವ್ನ ಕೆಲಸ ಏನ್ರಿ, ಬ್ಯಾರೆದವ್ರನ್ನು ಮೋಕ್ಷ ಪಡ್ಯಾಕ ಹೆಲ್ಪ್ ಮಾಡವ. ಯಾರು, ತೀರ್ಥಂಕರ ಆದವ್. ಇವೇನ್ ಮಾಡ್ತಾನ, ತಾನ್ ಮೋಕ್ಷ ಪಡೆದ ಆಲ್ಮೋಸ್ಟ್ ಇವನು ಸ್ವಲ್ಪ ದಿವಸ ಆದ್ಮೇಲೆ ಏನ್ ಮಾಡ್ಬಿಡ್ತಾನ, ಸಾರಿ, ಎನ್ಲೈಟನ್ಮೆಂಟ್ ಬೇರೆ ಮೋಕ್ಷ ಬೇರೆ. ಎನ್ಲೈಟನ್ಮೆಂಟ್ ಅಂದ್ರೆ ಜ್ಞಾನೋದಯ ಆಗೋದು, ಮೋಕ್ಷ ಅಂದ್ರೆ ಆಲ್ಮೋಸ್ಟ್ ದೇಹವನ್ನು ತ್ಯಜಿಸುದು, ದೇಹವನ್ನು ತ್ಯಜಿಸ್ಬಿಡ್ತಾನೆ ಜಲ್ದಿ. ಆದ್ರೆ ಇವನ್ ಕೆಲಸ ಏನಿರ್ತೈತೆ ರಿಷಭನಾಥ್ ಅಂತ, ಅವ್ರ ಅಪ್ಪನ ಕೆಲಸ ಏನಿರ್ತೈತೆ ಅಂದ್ರ, ಅವ ಕೈವಲ್ಯ ಜ್ಞಾನ ಅಥವಾ ಏನ್ ಎನ್ಲೈಟ್ಮೆಂಟ್ ಪಡಿತಾನಲ್ಲ, ಅದಾದ್ಮೇಲೆ ಉಳುಕಿದೆಲ್ಲ ಇಡೀ ಬೇರೆ ಬೇರೆ ಜನಕ್ಕೆಲ್ಲ ಮೋಕ್ಷ ಪಡ್ಯಾಕ್ ಹೆಲ್ಪ್ ಮಾಡ್ಬೇಕಾಗಿರ್ತವ. ಎಷ್ಟೋ ವರ್ಷ, ಮಿಲಿಯನ್ ವರ್ಷಗಟ್ಲೆ ಬದುಕ್ತಾನಿವ. ಯಾಕಂದ್ರೆ ಈ ಸೈಕಲ್ ಮುಗಿ ಮಠ ರಿಷಭನಾಥ ಇರ್ತಾನಿಲ್ಲ. ಆಮೇಲೆ ನೆಕ್ಸ್ಟ್ ಪಾರ್ಶ್ವನಾಥ ಬರ್ತಾನಲ್ಲ, ಈ ಪಾರ್ಶ್ವನಾಥ 23rd ರೀ, ಸಾರಿ ಪಾರ್ಶ್ವನಾಥ 23rd, 24th ತೀರ್ಥಂಕರ ಮಹಾವೀರ. ಹಂಗ ನೆಕ್ಸ್ಟ್ ತೀರ್ಥಂಕರ ಬರೋ ಮಠ ಇವ ಬದುಕಲೇಬೇಕು. ಅದ್ರ ಸಂಬಂಧ ಅಲ್ಲಿ ಮಠ ಇವ ಜನಗಳ ಸೇವೆ ಅಥವಾ ಜನಗಳಿಗೆ ಎನ್ಲೈಟನ್ಮೆಂಟ್ ಕೊಡಕ ಅಥವಾ ಮೋಕ್ಷ ಪಡಕ್ ಹೆಲ್ಪ್ ಮಾಡ್ಕೊಂತ ಇರ್ಬೇಕು. ಇವನು ಡ್ಯೂಟಿ ಇದು. ಆದ್ರೆ ಬಾಹುಬಲಿದ ಆತರ ಡ್ಯೂಟಿ ಏನೂ ಇರಲ್ಲ. ಅವ ಎನ್ಲೈಟನ್ಮೆಂಟ್ ಪಡೆದ ಸೀದಾ ಮೋಕ್ಷ ಪಡೆದ ಏನೋ ದೇಹವನ್ನು ತ್ಯಜಿಸೋದ. ಅರ್ಥತ್ಲ. ಇದೊಂದು ನಾನು ನಿಮ್ಗೆ ಹೇಳ್ಬೇಕು, ಇದು ಗೊತ್ತೈತಲ್ಲ, ನಿಮ್ಗೆ ಗೊತ್ತಿರ್ಬೇಕ. ಇವೆಲ್ಲ ಎದಕ್ಕೆ ಹೇಳ್ತೀನಿ ಅಂದ್ರ, ಇವ್ರ ಕ್ವಶನ್ ಕೇಳತ್ತಾರ. ಅದ್ವೈತ ಫಿಲಾಸಫಿ ಶಂಕರಾಚಾರ್ಯ ಮೇಲೆ ಕ್ವಶನ್ ಕೇಳ್ಯಾರ. ಏನದು, ಶಂಕರಾಚಾರ್ಯ ಅವ್ರು ಏನ್ ಹೇಳ್ತಾರ, ಪುರುಷ ಮತ್ತು ಪ್ರಕೃತಿ ಅಂತ ಹೇಳ್ತಾರ. ಪುರುಷ ಅಂದ್ರೆ ಏನು, ಪ್ರಕೃತಿ ಅಂದ್ರೆ, ಪ್ರಕೃತಿ ಅಂದ್ರ ಮಟೀರಿಯಲ್, ಪುರುಷ ಅಂದ್ರ ಏನದು ನಮ್ ಸೋಲ್ ಅಥವಾ ಇದು ಅಂತೀವಲ್ಲ ಅದು. ಮಟೀರಿಯಲ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಈಗ ನಮ್ ಬಾಡಿ ಏನೈತಲ್ರಿ, ಬಾಡಿ ಮಟೀರಿಯಲ್, ಅದಕ್ಕೆ ಏನಂತೀವಿ ನಾವು ಪ್ರಕೃತಿ ಅಂತೀವಿ. ಪುರುಷ ಅಂದ್ರ ನಮ್ಮ ಒಳಗಿರುವಂತ ಸೋಲ್. ಇವೆರಡೂ ಎಲ್ಲಿ ಮಟ್ಟ ಅಟ್ಯಾಚ್ ಇರ್ತಾವ ಅಂದ್ರ, ಡಿಸೈರ್ ಅಥವಾ ಆಸೆ ಅನ್ನೋದು ಇದಿರುತ್ತಲ್ಲ ಅಲ್ಲಿ ಮಟ್ಟ ಇವೆರಡು ಅಟ್ಯಾಚ್ ಇರ್ತಾವ. ನಮ್ ಬಾಡಿ ಒಳಗೆ ನಮ್ ಸೋಲ್ ಅಟ್ಯಾಚ್ ಇರುತ್ತೆ, ಆಸೆ ಇರೋ ಮಟ್ಟ ಅಥವಾ ಡಿಸೈರ್ ಇರೋ ಮಟ್ಟ. ಡಿಸೈರ್ ಯಾವಾಗ ಬಿಡ್ತಿರಲ್ಲ, ಪ್ರಕೃತಿನ ಪುರುಷ ಬಿಟ್ಟ ಆಲ್ರೆಡಿ ಯೂನಿವರ್ಸಲ್ ಸೋಲ್ ನಾವೇನಂತೀವಲ್ಲ ಅಲ್ಲೂ ಸೇರ್ ಬಿಡ್ತದೆ. ಅರ್ಥತ್ಲ. ಇವೆರಡು ಅರ್ಥತ್ಲ. ಈ ಯೂನಿವರ್ಸಲ್ ಸೋಲು ಮತ್ತೆ ನಾರ್ಮಲ್ ನಮ್ಮ ಸೋಲು ಎರಡು ಒಂದ ಅಂತ, ಅದಕ್ಕೆ ಅದ್ವೈತ ಫಿಲಾಸಫಿ ಅಂತ ಹೇಳ್ತಾರೆ. ಈ ತರ ಆಲ್ರೆಡಿ ಕೇಳತ್ತಾರ ಅವ್ರು. ಇದ್ರ ರಿಲೇಟೆಡ್ ಹಿಂಗ್ ನೋಡುದಾದ್ರೆ, ಪ್ರಕೃತಿನ ಪುರುಷ ಬಿಟ್ಟು ಹೋತಲ್ಲ ಅದಕ್ಕೆ ಮೋಕ್ಷ ಅಂತೇವ್ ನಾವು. ಇವೆಲ್ಲ ಬಹಳ ಫಿಲಾಸಫಿಕಲ್ ಆತ ಅನ್ಸುತ್ರಿ ಇದು. ಇದೆಲ್ಲ ನಿಮ್ಗೆ ನೀಡು ಐತೇನಿಲ್ಲ ನಮಗೂ ಗೊತ್ತಿಲ್ಲ. ಶಂಕರಾಚಾರ್ಯ ಅದ್ವೈತ ಫಿಲಾಸಫಿ ಇದ್ರ ರಿಲೇಟೆಡ್ ಜಾಸ್ತಿ ಕೇಳತ್ತಾರ, ಅದಕ್ಕೆ ಕೇಳತ್ತೀನಿ ನಾನೇನ್
ಹೋಲ್ಬಿಡ್ರಿ ಎಲ್ಲಿಂತ್ರ ಒಂದ ಕ್ವಶನ್ ಇಂತ್ರ ಶ್ರವಣ ಬೆಳಗೊಳ ಇಂತ್ರ ಭಾಳ ಡೀಟೇಲ್ ಆಗಿ ಜಾಸ್ತಿ ಆಯ್ತು ಅನ್ಸುತ್ತೆ. ಅರ್ಥತ್ಲ ಜೈನಿಸಮ್ ರಿಲೇಟೆಡ್ ಡಿಸ್ಕಸ್ ಮಾಡಿದ್ವಿ. ಶ್ರವಣ ಬೆಳಗೊಳ ಭರತ ಬಾಹುಬಲಿ ಎದಕ್ಕಂದ್ರ ಶ್ರವಣ ಬೆಳಗೊಳ ಆಲ್ರೆಡಿ ಭಾಳ ಸತ ಕ್ವಶನ್ ಕೇಳ್ಯಾರಿ. ಈ ನೆಕ್ಸ್ಟ್ ಸತ ಬಾಹುಬಲಿ ಮೇಲೆ ಕ್ವಶನ್ ಕೇಳಿದ್ರ ಈ ಕಾನ್ಸೆಪ್ಟ್ ಕ್ವಶನ್ ತೀರ್ಥಂಕರ ಅವ್ನಿಗೆ ಎದಕ್ ಕರೆಯಲ್ಲ ಅಂತ ಕೇಳಿದ್ರ ಅವಾಗ ಶಾಕ್ ಆಗ್ಬೇಡ್ರಿ. ನಾ ಹೇಳಿದ ಅರ್ಥ ಆತ ನೋಡಿ. ಒಂದ್ ಜೈನ ಸರ್ಕಲ್ ಐತಂದ್ರ ಜೈನಿಸಮ್ ಮೇಲೆ ನೋಡಿರ್ಬೇಕಾರೆ ಎಷ್ಟು ಭಾಳ ಕ್ವಶನ್ಸ್ ಕೇಳ್ಯಾರ. ಅದಕ್ಕೆ ಚಕ್ರ ಐತಂದ್ರ ಒಂದ್ ಚಕ್ರದಾಗ ಒಂದ್ ಕಾಲದಾಗ ಒಬ್ಬರೇ ತೀರ್ಥಂಕರ ಇರ್ಬೇಕು ಅನ್ನೋದು ಒಂದ್. ಆಮೇಲೆ ತೀರ್ಥಂಕರ ಡ್ಯೂಟಿಯನ್ನ ಬೇರೆದವರಿಗೆ ಮೋಕ್ಷ ಕೊಡ್ಸಕ್ ಹೆಲ್ಪ್ ಮಾಡೋದು. ನೀವು ಹಿಂಗ ಸಿಸ್ಟಮ್ ಬುದ್ಧಿಸಮ್ ಒಳಗೂ ಹೇಳಿದ್ದೆ ನಾನು ನಿಮ್ಗೆ. ಅರಿಹಾತ್ ಅಥವಾ ಬೋಧಿಸತ್ವ ಅಂತ ಕರಿತೇವೆ ನಾವು, ಅಥವಾ ಬುದ್ಧ ಅಂತ ಕರಿತೇವೆ. 3 ಸಿಸ್ಟಮ್ ಅದಾವ. 3 ಜನ ಬೇರೆ ಬೇರೆ ಅವರು. ಹೇಳಿಲ್ಲ ಇದ್ರ ಡಿಫ್ರೆನ್ಸ್ ನಿಮ್ಗೆ ಆಲ್ರೆಡಿ. ಅರಿಹಾತ್ ಅಂದ್ರೆ ಇದೊಂದು ಮೋಕ್ಷ ಪಡಿ ಪಾತ್ ಅನ್ಕೋರಿ. ಇದನ್ನ ದಾಟಿದ್ರಿ ಅಂದ್ರೆ ನೀವು ಮೋಕ್ಷ ಪಡೆದಂಗ ಅನ್ಕೋರಿ. ಈ ಅರಿಹಾತ್ ಅಥವಾ ಅರಿಘಾಟ್ ಅಂತೀವಿ. ಅರಿಹಾತ್ ಅಂತೀವೋ ಏನ ಅಂತೀವ್ರಿ ಇದಕ್ಕ, ಅರಿಹಂತ್ ಅಥವಾ ಏನ ಅಂತೀವಿ. ಅವ ಏನಂದ್ರ ಅರಿಹಂತ್ ಅನ್ನವ ಇವ ಒಂದ್ ಪಾತ್ ಒಳಗೆ ಹೋಗಿ ಇದು ಮೋಕ್ಷ ಪಡೆದ್ ತನ್ನ ಪಡಿಗೆ ತಾವ್ ಹೋಗ್ಬಿಡ್ತಾನ ಮೋಕ್ಷ ಪಡ್ಕೊಂಡು. ಅದ ಬುದ್ಧ ಆದವ ತನ್ನ ಸ್ವಂತ ಪಾತನ್ನ ಸೃಷ್ಟಿ ಮಾಡ್ತಾನ, ಸ್ವಂತ ವೇದ ಮೋಕ್ಷ ಪಡಿತಾನ. ಈ ಬುದ್ಧ ಒಂದು ಈ ಗೌತಮ ಅನ್ನೋ ಬುದ್ಧ ಅನ್ನೋದು ಮತ್ತೆ ಹೆಸರಲ್ಲ. ಮತ್ತೆ ಇದೊಂದು ನೆನ್ಪಿಡ್ಬೋದು, ಬುದ್ಧ ಅನ್ನೋದು ಹೆಸರಲ್ಲ, ಬುದ್ಧ ಅನ್ನೋದು ಟೈಟಲ್. ಗೌತಮಗ ಬುದ್ಧ ಅಂತ ಕರೀತಾರೆ. ಅದಕ್ಕಿಂತ ಮುಂಚೆನೂ ಬುದ್ಧ ಇದ್ದ. ಅರ್ಥತಾ? ಬುದ್ಧ ಅನ್ನೋದು ಟೈಟಲ್ ಅದು. ಈಗ ಒಂದ್ ಸ್ವಂತ ಪಾತನ್ಯಾಗ ಮೋಕ್ಷ ಪಡೆದಂದ್ರೆ ಅವನ್ನ ಬುದ್ಧ ಅಂತ ಕರಿತೇವೆ ನಾವು. ಯಾವ ಒಂದ್ ಪಾತ್ ತೋರಿಸಿ ಅದೇ ಪಾತನ್ನ ಫಾಲೋ ಮಾಡಿ ಮೋಕ್ಷ ಪಡೆದ ಅವನಿಗೆ ಏನ್ ಕರಿತೀವಿ? ಅರಿಹಂತ್ ಅಂತ ಕರಿತೇವೆ. ಅದ ಅಕಸ್ಮಾತ್ ಹಂಗಂದ್ರೆ ಬೋಧಿಸತ್ವ ಅಂದ್ರೆ ಏನು? ಬೋಧಿಸತ್ವ ಅಂದ್ರ ಇವ್ರು ಸ್ವಲ್ಪ ಏನ್ ಮಾಡ್ತಿರ್ತಾರ, ಮೋಕ್ಷ ಪಡೆಯಕ್ಕೆ ಎಲ್ಲಾ ರೀತಿಯಾದ ಇದು ಇರ್ತದೆ ಅವ್ರಿಗೆ, ಎಲಿಜಿಬಿಲಿಟಿ ಇರ್ತದೆ. ಆದ್ರೂ ದಂಡಿ ಮಟ್ಟ ಹೋಗಿ ಏನ್ ಮಾಡ್ತಾರ ಅವ್ರು? ತಡ್ರಿ, ಪೋಸ್ಟ್ಪೋನ್ ಮಾಡ್ತಾರ ತಮ್ಮ ಮೋಕ್ಷನ. ಪೋಸ್ಟ್ಪೋನ್ ಮಾಡೋದು ಎದಕ್ಕಂದ್ರ ಮಂದಿಗೆ ಮೋಕ್ಷ ಪಡಿಸಿದ್ರು ಹೆಲ್ಪ್ ಮಾಡಕ್. ಮಂದಿಗೆ ಹೆಲ್ಪ್ ಮಾಡಿ ಎಲ್ಲರನ್ನು ಮೋಕ್ಷ ಪಡಿಸ್ಬೇಕಂತೇಳಿ ಬೋಧಿಸತ್ವ ಅನ್ನೋರು ಜಲ್ದಿ ಮೋಕ್ಷ ಪಡೆಯಲ್ಲ. ಮೋಕ್ಷ ಪಡೆಯಕ್ಕೆ ಎಲ್ಲಾ ತರ ಎಲಿಜಿಬಿಲಿಟಿ ಇರ್ತದೆ ಬೋಧಿಸತ್ವ. ಯಾಕಂದ್ರೆ ಬೋಧಿಸತ್ವ ಮೇಲೆ ಕ್ವಶನ್ ಕೇಳ್ಯಾರಿ ಅವ್ರು. ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಬೋಧಿಸತ್ವ ಅಂತ ಕೇಳ್ತಾರಲ್ಲ, ಆ ತರ ಕ್ವಶನ್ ಕೇಳ. ವಜ್ರಪಾಣಿ, ಇವು ಯಾವ್ದು ಪದ್ಮಪಾಣಿ ಇವೆಲ್ಲ ಅದಾವಲ್ಲ, ಅದು ಬೋಧಿಸತ್ವ. ಸ್ಥಿತಿಗರ್ಭ ಈ ತರ ಅದಾವಲ್ಲ, ಅವನ್ನ ಬೋಧಿಸತ್ವ ಏನಂತ ಅನ್ನೋದು ಗೊತ್ತಿರ್ಬೇಕು. ನೆಕ್ಸ್ಟ್ ಟೈಮ್ ಅವ್ರು ಬೋಧಿಸತ್ವ ಏನ್, ಬೋಧಿಸತ್ವಗೂ ಮತ್ತು ಅರಿಹಾತ್ ಅಥವಾ ಬುದ್ಧನಿಗೆ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಏನ್ ಮಾಡ್ತಾರೆ? ಕಾನ್ಸೆಪ್ಟ್ ಕ್ವಶನ್ ಅದಕ್ಕೆ ಹೇಳತ್ತೀನಿ. ಬೋಧಿಸತ್ವ ಅಂದ್ರೆ ಎಲ್ಲಾ ರೀತಿಯಾದ ಎಲಿಜಿಬಿಲಿಟಿ ಇರ್ತದೆ ಇವ್ರಿಗೆ ಮೋಕ್ಷ ಪಡ್ಯಾಕ. ಆದ್ರೆ ಜಸ್ಟ್ ಅವರು ಪೋಸ್ಟ್ಪೋನ್ ಎದಕ್ ಮಾಡ್ತಾ? ಮಂದಿಗೆ ಮೋಕ್ಷ ಪಡ್ಸಾಕ್. ಹಂಗಂದ್ರೆ ಈ ಬೋಧಿಸತ್ವ ಕಾನ್ಸೆಪ್ಟ್ ಹೀನಯಾನದ ಬರುತ್ತೆ, ಮಹಾಯಾನದ ಬರುತ್ತೆ? ಆಬ್ವಿಯಸ್ಲಿ ಇದು ಮಹಾಯಾನದ ಬರ್ತದೆ. ಅಥವಾ ಬೋಧಿಸತ್ವ ಕಾನ್ಸೆಪ್ಟ್ ಮಹಾಯಾನದ ಬರ್ತದೆ. ಅಥವಾ ಇಷ್ಟು ಹಿಂದೂ ಜೈನಿಸಮ್ ಮತ್ತು ಅದ್ರ ರಿಲೇಟೆಡ್ ಸ್ವಲ್ಪ ಬುದ್ಧಿಸಮ್ ಹೇಳ್ಬಿಟ್ಟೆ ನಿಮಗೆ. ಯಾಕಂದ್ರೆ ಅವು ಎರಡು ನಡ್ಬೇಕು. ಈಗ ತೀರ್ಥಂಕರ ಮತ್ತು ನಾರ್ಮಲ್ ಕೈವಲ್ಯ ಜ್ಞಾನ ಪಡೆಯೋ ನಡುವೆ ಡಿಫ್ರೆನ್ಸ್ ಹೇಳೋ ಸಂಬಂಧ ನನಗೆ ಇದು ನೆನಪಾತಿ ಟೈಮ್ದಾಗ ಅದಕ್ಕೆ ಹೇಳಿದೆ. ಅರ್ಥತಾ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮಾರಾಸಿಮ್ಮ 2 ಈಸ್ ಕರೆಕ್ಟ್ ಅಂತ. ಮಾರಾಸಿಮ್ಮ ರಿಲೇಟೆಡ್ ಕೇಳಿದ್ರೆ ಗಂಗಾ ರೂಲರ್. ಈ ವಾಸ್ ಒನ್ ಆಫ್ ದ ಪವರ್ಫುಲ್ ಕಿಂಗ್ ಆಫ್ ದ ಗಂಗಾಸ್ ಅಂತ ಕೇಳಿದ್ರೆ. ಹೌದು, ಇವನು ವೆಸ್ಟರ್ನ್ ಗಂಗಾಸ್ ಪವರ್ಫುಲ್ ಕಿಂಗ್ ಆಗಿದ್ದ. ಈ ಹೇಳ್ದ ಟೈಟಲ್ ತ್ರಿಭುವನಮಲ್ಲ. ತ್ರಿಭುವನಮಲ್ಲ ಟೈಟಲ್ ಯಾರ್ದಾಗಿತ್ತು? ತ್ರಿಭುವನಮಲ್ಲ ಟೈಟಲ್ ಯಾರ್ದು? ವಿಕ್ರಮಾದಿತ್ಯ 6 ವೆಸ್ಟರ್ನ್ ಚಾಲುಕ್ಯಸ್. ವಿಕ್ರಮಾದಿತ್ಯ 6 ಟೈಟಲ್ ಆಗಿತ್ತು ಇದು. ತ್ರಿಭುವನಮಲ್ಲ ಇವನಲ್ಲ, ಅದಕ್ಕೆ ಇದು ತಪ್ಪಾಯ್ತು. ಚಾವುಂಡರಾಯ ವಾಸ್ ಇಸ್ ಮಿನಿಸ್ಟರ್. ಮಾರಾಸಿಮ್ಮನ ಮಿನಿಸ್ಟರ್ ಆಗಿದ್ರು. ಹೌದು, ಚಾವುಂಡರಾಯ ಮಾರಾಸಿಮ್ಮನ ಮಿನಿಸ್ಟರ್ ಆಗಿದ್ದ. ನೋಡ್ರಿ, ಚಾವುಂಡರಾಯ ಇಲ್ಲಿ ಆಲ್ರೆಡಿ ಕೇಳಿದ್ರಲ್ಲ ಆಪ್ಷನ್ನಾಗ, ಇಲ್ಲಿ ಶ್ರವಣ ಬೆಳಗೊಳ ರಿಲೇಟೆಡ್. ಅದಕ್ಕೆ ನೆಕ್ಸ್ಟ್ ಟೈಮ್ ಗಂಗಾ ಡೈನೆಸ್ಟಿ ಮೇಲೆ ಕ್ವಶನ್ ಬಿತ್ತು. ಇವಾಗ ಸ್ಟಾಂಚ್ ಫಾಲೋವರ್ ಆಫ್ ಬುದ್ಧಿಸಮ್. ಚಾವುಂಡರಾಯ ಅಂದ್ರೆ ಪಟ್ನ ಏನ್ ಅನ್ಬೇಕತ್ತ ಇಲ್ಲಿ ನಿಮ್ಗೆ? ಚಾವುಂಡರಾಯ ಬಗ್ಗೆ ಬೇಸಿಕಲಿ ನೀವು ಇದನ್ನ ಮಾಡಿದ್ರು. ಯಾರು ಬಾಹುಬಲಿ ಮೂರ್ತಿ ಮಾಡ್ಯಾನಂದ್ರ ಅವ ಜೈನಿಸಮ್ ರಿಲೇಟೆಡ್ ಐತಿ. ಈಗ ಹೆಂಗ್ ರಾಜ ಹೆಂಗ ಬುದ್ಧಿಸಮ್ ಮಾಡ್ತಾನೆ ಹೇಳ್ರಿ? ಒಂದ್ ಕಡೆ ಇರ್ತತಿ, ಆದ್ರೆ ಬೇಸಿಕಲಿ ನೀವು ಮಾಡಕ್ ಹೋದ್ರ ಅವಾಗ ಏನಾಗುತ್ತೆ? ಬುದ್ಧಿಸಮ್ ಇರ್ಲಿಲ್ಲ, ಇದು ಜೈನಿಸಮ್ ಅಂತ ಚೇಂಜ್ ಮಾಡ್ಯಾರ ನಿಮ್ ತಲೆ ಬರ್ಬೇಕು. ಜೈನಿಸಮ್ ಇದು ಬುದ್ಧಿಸಮ್ ಮಾಡ್ಯಾರ, ಇದು ತಪ್ಪೈತಿ. ಇದು ಕರೆಕ್ಟ್ ಐತಿ. ತ್ರಿಭುವನಮಲ್ಲ ಯಾರು? ವಿಕ್ರಮಾದಿತ್ಯ 6 ಇದೆ. ಇದು ತಪ್ಪೈತಿ. ಎ ಮತ್ತು ಬಿ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇದೆ. ಆಯ್ತಾ? ತ್ರಿಭುವನಮಲ್ಲ ಅಂತ ಇವನ್ ಟೈಟಲ್ ಇತ್ತು. ಹಂಗಂದ್ರೆ ಇವಂದ ಏನೈತಿ? ಹಂಗಂದ್ರೆ ಯಾರ್ದು? ಮಾರಾಸಿಮ್ಮ 2 ನೊಲಂಬಿ ಏನೈತಿ? ನೊಲಂಬ ಕುಲ ತಿಲಕ ಅಂತ ಏನೈತಿ? ನೊಲಂಬ ವಾಡಿಗೊಂಡ ಅಂತೇಳಿ ವಿಷ್ಣುವರ್ಧನಗ ಐತಿ. ಇನ್ನು ನೊಲಂಬ ಅಂತ ಐತಿ, ಕುಲ ತಿಲಕ ಅಂತ ಏನೈತಿ? ಅರ್ಥಾತ್ ಈಗ ಮಾರಾಸಿಮ್ಮದ ಕನ್ನಡದ ನೋಡು. ಎರಡನೇ ಮಾರಾಸಿಮ್ಮ ಕಿರುತಿ ಹೇಳಿಕೆಗಳನ್ನು ಪರಿಶೀಲಿ. ಇವರು ಗಂಗರ ಪ್ರಭಾವಿ ಅರಸರಲ್ಲಿ ಒಬ್ಬರಾಗಿದ್ದರು. ಕರೆಕ್ಟ್, ಗಂಗರ ದೊರೆಯಾಗಿದ್ದರು. ಇವನು ತ್ರಿಭುವನಮಲ್ಲ ಎಂಬ ಬಿರುದನ್ನು ಹೊಂದಿದ್ರು. ಅಲ್ಲ, ತ್ರಿಭುವನಮಲ್ಲ ಅಂತ ಯಾರು? ವಿಕ್ರಮಾದಿತ್ಯ 6 ಹೊಂದಿದ್ದ. ಯಾರು? ವೆಸ್ಟರ್ನ್ ಚಾಲುಕ್ಯಸ್ ಡೈನೆಸ್ಟಿ ಇದ್ದದ್ದು. ಆಯ್ತಾ? ಚಾವುಂಡರಾಯ ಇವರ ಮಂತ್ರಿ ಆಗಿದ್ದರು. ಇದು ಕರೆಕ್ಟ್ ಐತಿ. ಇವನು ಬೌದ್ಧ ಧರ್ಮದ ನಿಷ್ಠಾವಂತ ಅನುಯಾಯಿ. ಬೌದ್ಧ ಧರ್ಮ ಅಲ್ಲ, ಜೈನ ಧರ್ಮದ
ನೋಡ್ರಿ ಅವರು ಸ್ಟೇಟ್ಮೆಂಟ್ ತಪ್ಪು ಮಾಡೋ ಮುಂದಾಗ ಎಲ್ಲಿ ತಪ್ಪು ಮಾಡತ್ತಾರ, ಧರ್ಮ ಚೇಂಜ್ ಮಾಡತ್ತಾರ. ಈ ತರ ಒಂದೊಂದು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡ್ತಾರ. ಆ ಟೈಮ್ದಾಗ ಪೇರ್ ಬೇಸ್ಡ್ ಕ್ವಶನ್ ಇದ್ದಾಗ ಆಲ್ಮೋಸ್ಟ್ 4ರಾಗ 2 ಕರೆಕ್ಟ್ ಇರ್ತಾವ ನೋಡ್ರಿ. ಎ ಮತ್ತು ಸಿ ಕೇವಲ 2 ಕರೆಕ್ಟ್ ಅದಾವ. ಮಾರಾಸಿಂಹನು ಸಲ್ಲೇಖನ ಮಾಡಿದ್ರಿ, ಬುದ್ಧಿಸಮ್ ಅಲ್ಲ ಜೈನಿಸಮ್. ಇವನು ಸಲ್ಲೇಖನ ಫಾಲೋ ಮಾಡಿದ. ಯಾರು ಸಲ್ಲೇಖನ ಮಾಡಿದ್ರು? ಸಲ್ಲೇಖನ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಅಂದ್ರೆ ಉಪವಾಸ ಇದ್ಬಿಡು ಸಾಯಿ ಮಠ. ನಿಂಗೆ ಹೋಗ್ಬೇಕಂತಂದ್ರೆ ಸೀದಾ ಸಾಯಿ ಮಠ ಉಪವಾಸ ಇದ್ಬಿಡುದು, ಸೀದಾ ಮೇಲೆ ಹೋಗ್ಬಿಡ್ತಾರೆ, ಮೋಕ್ಷ ಪಡಿತಾರೆ ಅಂತ ಅರ್ಥ. ಕೆಳಗಿನ ಪದ್ಯ ಸಾಲುಗಳನ್ನು ಗಮನಿಸಿ. ಯಾವುದು? ಸಾಧುಂಗೆ ಸಾಧು, ಮಾಧುರ್ಯನ್ಗೆ ಮಾಧುರ್ಯ, ಬಡಪಾಯಿ ಕಾಲಿಗೆ ಕಲಿಯುಗದ ವಿಪರೀತನ್, ಮಾಧವೀತನ ಪೆರನಲ್ ಅಂತ ಐತಿ. ಇದು ಯಾರ್ದು? ಇದು ನೀವು ಕಪ್ಪೆ ಆರ್ಬಿಟರ್ನ ಶಾಸನ ಒಳಗೆ ಓದಿರ್ತೀರಿ. ಕಪ್ಪೆ ಆರ್ಬಿಟರ್ನ ಶಾಸನ ಯಾವ್ದು ರಿಲೇಟೆಡ್ ಇದೆ? ಬಾದಾಮಿ ಚಾಲುಕ್ಯ ರಿಲೇಟೆಡ್ ಐತಿ. ಅರ್ಥತಾ? ಇದೇನ ಇದು ಗೊತ್ತೈತಲ್ಲ ನಿಮಗೆ? ಹಿಂಗ ಕನ್ನಡ ಜನತೆ, ಕನ್ನಡ ಜನ ಹೆಂಗೈತೆ ಅಂತ ಹೇಳಿದ್ದಿದೆ. ಸಾಧು ಹಿಂಗೆ ಸಾಧು ಅಂದ್ರೆ ಗೊತ್ತೈತಲ್ಲ? ಈಗ ಒಳ್ಳೆಯವ್ರಿಗೆ ಒಳ್ಳೆಯವರು ಇರ್ತೇವೆ ನಾವು, ಕೆಟ್ಟವ್ರಿಗಂತೂ ಕೆಟ್ಟವ್ರು ಹಾಕ್ಯವ ಅಂತ ಹೇಳಿ. ಕೈಂಡ್ ಟು ಕೈಂಡ್, ಸ್ವೀಟ್ ಟು ಸ್ವೀಟ್ ಅಂತ ಹೇಳಿ. ಟೆರರ್ ಟು ಟೆರರ್ ಆಗಿರ್ತೇವೆ. ನಮ್ಗೆ ಕೆಟ್ಟ ಮಾರಿ ತೋರಿಸಿದ್ರೆ ನಾವು ಪೂರ್ತಿ ಟೆರರ್ ಹಾಕ್ಯವ ಅಂತ ಅರ್ಥ. ಸಾಧು ಹಿಂಗೆ ಸಾಧು, ಕಪ್ಪೆ ಆರ್ಭಟನ ಶಾಸನ ಬಾದಾಮಿ ಚಾಲುಕ್ಯ ರಿಲೇಟೆಡ್ ಐತೆ. ಅರ್ಥತಾ? ಇಲ್ಲ ಐತಿ ನೋಡ್ರಿ. ಅದಕ್ಕೆ ಇಂಗ್ಲೀಷ್ನ ನೋಡಿದ ಮಾಧುರನ್ಗೆ ಮಾಧುರ್ಯ, ಬಡಪಾಯಿ ಕಾಲಿಗೆ ಕಲಿಯುಗದ ವಿಪರೀತನ ಅಂತೈತಲ್ಲ, ಇದು ಯಾರ್ದು ರಿಲೇಟೆಡ್ ಅಂತ ಹೇಳಿದ್ರೆ ಕನ್ನಡಿಗಾಸ್ ಅಂತವ್ರು ಕೊಟ್ಟರು. ಕ್ವಾಲಿಟೀಸ್ ಆಫ್ ಕನ್ನಡಿಗಾಸ್, ಕಪ್ಪೆ ಆರ್ಭಟನ ಶಾಸನ ಬಾದಾಮಿ ಚಾಲುಕ್ಯ. ಇದು ಆಕ್ಚುಲಿ ಇದ್ರ ಫೇಮಸ್ ಏನಂದ್ರೆ, ಇದು ಫಸ್ಟ್ 3 ಲೈನ್ ತ್ರಿಪದಿ, 3 ಲೈನ್ ತ್ರಿಪದಿ ಅಂತೇವಲ್ಲ ನಾವು, ಅದು ಇಲ್ಲಿ ಮೆನ್ಷನ್ ಆಗಿರುವಂಥದ್ದು. ಬಾದಾಮಿ ಒಳಗೆ ಐತೆ ಅದು. ಅದ ತ್ರಿಪದಿ, ಕನ್ನಡ ಪೋಯಟ್ರಿ ತ್ರಿಪದಿ ಅದು. ನೆಕ್ಸ್ಟ್ ಬಾದಾಮಿ ಚಾಲುಕ್ಯ ರಿಲೇಟೆಡ್ ಮತ್ತೊಂದು ಕ್ವಶನ್ ಕೇಳೋಣ. ಇವರು ಆಕ್ಚುಲಿ ನೀವು ವಿಸಿಟ್ ಮಾಡಿದ್ರೆ ಅಂದ್ರೆ ಭಾಳ ಈಸಿ ಆಗುತ್ತೆ. ಕೇವ್ ಟೆಂಪಲ್ಸ್ ವಿಸಿಟ್ ಮಾಡಿದ್ರಿಂದ ಇದನ್ನ ಆನ್ಸರ್ ಮಾಡೋದು ಭಾಳ ಈಸಿ. ದ ಫಸ್ಟ್ ಕೇವ್ ಶೈವಾಸ್, ಇದು ನೋಡೇ ಬಿಟ್ಟಿರ್ತಾರಲ್ಲ ನೀವು. ಫಸ್ಟ್ ಹೋದ ಕೂಡಲೇ ಮೇನ್ ಬಸದಿ ಹೋಗಿರಲ್ಲ, ಹೋದ ಕೂಡಲೇನ ನಿಮ್ಗೆ ಫಸ್ಟ್ ಕೇವಿಗೆ ಇಲ್ಲೇ ಒಂದು ನಟರಾಜ ಮೂರ್ತಿ ಕಾಣ್ತದೆ ನಿಮಗೆ. ನಟರಾಜ ಮೂರ್ತಿ ಈಗ ನಾಟ್ಯವಾಡ್ತಿರೋ ನಟರಾಜ ಮೂರ್ತಿ ಕಾಣ್ತದೆ. ಅಂದ್ರೆ ಒಂದೇದು ಯಾವ್ದೈತಿ? ಶೈವ ರಿಲೇಟೆಡ್ ಐತಿ, ನಟರಾಜ ಶೈವ. ಇದು ಆಕ್ಚುಲಿ ಇದ್ರ ಫೇಮಸ್ ಏನಂದ್ರೆ, ಇದಕ್ಕಿಂತ ಮುಂಚೆ ನಟರಾಜ ಮೂರ್ತಿ ಬ್ರೌನ್ಸ್ ದ ಸಿಕ್ತಿತ್ತು ನಿಮಗೆ. ಬ್ರೌನ್ಸ್ ದ ಸಿಕ್ತಿತ್ತು. ಆದ್ರೆ ಹ್ಯೂಮನ್ ಸೈಜ್ಡ್ ನಟರಾಜ ಮೂರ್ತಿ ಏನೈತಲ್ಲ, ಫಸ್ಟ್ ಇಡೀ ಇಂಡಿಯಾದಾಗ ಫಸ್ಟ್ ಟೈಮ್ ಹ್ಯೂಮನ್ ಸೈಜ್ಡ್ ಕೆತ್ತಿದಂತ ನಟರಾಜ ಮೂರ್ತಿ ಇರೋದು ಎಲ್ಲಂದ್ರೆ ಬಾದಾಮಿ ಒಳಗ. ಅದು ಶೈವ ಒಂದೇ ಗುಹೆ ಒಳಗೆ, ಮೇನ್ ಬಸದಿ ಒಂದೇ ಗುಹೆ ಒಳಗೆ ಐತಿ. ಅದು ಒಂದೇ ಗುಹೆದ ಎಂಟ್ರೆನ್ಸ್ ದಾಗ ಐತ್ರಿ. ಅದಕ್ಕೆ ಫಸ್ಟ್ ಕೇವ್ ಶೈವ ರಿಲೇಟೆಡ್ ಐತಿ. ಸೆಕೆಂಡ್ ಕೇವ್ ವೈಷ್ಣವ ಅಥವಾ ವಿಷ್ಣು ರಿಲೇಟೆಡ್ ಐತಿ ಸೆಕೆಂಡ್ ಕೇವ್. ಹೌದಾ? ಇದು ಕರೆಕ್ಟ್ ಐತಿ. ಥರ್ಡ್ ಕೇವ್ನು ಆಕ್ಚುಲಿ ಇದು ವಿಷ್ಣು ರಿಲೇಟೆಡ್ ಐತಿ, ಶೈವ ರಿಲೇಟೆಡ್ ಅಲ್ಲ. ಥರ್ಡ್ ಕೇವ್ನ ದೊಡ್ಡದೈತ್ರಿ, ಭಾಳ ದೊಡ್ಡದು. ಯಾವ್ದಂತ ಇದ್ರಾಗ ನೆಕ್ಸ್ಟ್ ಟೈಮ್ ಅರೇಂಜ್ ಮಾಡಂತ ಕೇಳಿದ್ರೆ ಯಾವ್ದು ದೊಡ್ಡದಂತ ಕೇಳಿದ್ರೆ ಇದ ನೋಡ್ರಿ. ಥರ್ಡ್ ಕೇವ್ ಏನೈತಲ್ಲ, ಇದು ಹೈಯೆಸ್ಟ್ ದೊಡ್ಡದಿರೋದು, ಬಿಗ್ಗೆಸ್ಟ್ ಇರೋದು. ಮತ್ತೆ ಇಲ್ಲೆಲ್ಲ ಮುರಾಲ್ ಪೇಂಟಿಂಗ್ಸ್ ಅದಾವು, ಅಂದ್ರೆ ಅವಾಗಿನ ಕಾಲದ ಪೇಂಟ್ ಮಾಡಿರುವಂತದ್ದವು. ಆಮೇಲೆ ಇದನ್ನ ಯಾರು ಮಾಡಿದ್ರಂದ್ರೆ ವಿಷ್ಣು ಡೆಡಿಕೇಟೆಡ್. ಥರ್ಡ್ ಯಾರು ಕಟ್ಟಿದ್ರ? ಮಂಗಳೇಶ ಕಟ್ಟನ್. ಮಂಗಳೇಶನ್ ಬಗ್ಗೆ ಗೊತ್ತಲ್ಲ ನೀವು? ಯಾರು ಇವ? ಪುಲಕೇಶಿದ ಕಾಕ ಮಂಗಳೇಶ. ಕೀರ್ತಿವರ್ಮನ್ ಇರ್ತಾನ. ಕೀರ್ತಿವರ್ಮನ್ ಆದ್ಮೇಲೆ ಪುಲಕೇಶಿ ರಾಜ ಆಗ್ಬೇಕಾಗಿರ್ತತಿ. ಕೀರ್ತಿವರ್ಮನ್ನ ತಮ್ಮ ಇರ್ತಾನೆ, ತಮ್ಮ ಅಥವಾ ಅನ್ನ ಇರ್ತಾನೆ ಮಂಗಳೇಶ. ಇವೇನ್ ಹೇಳ್ತಾನೆ? ನೀ ಅನಕಪ್ಪ ಪುಲಕೇಶಿ ಟು, ನೀ ಮಾಡಿ ಪುಲಕೇಶಿನ ಸಣ್ಣವದಿ, ನಾ ಅನ್ಕ ಆಳ್ತೀನಿ, ಆಮೇಲೆ ನಿಮ್ ಬಿಟ್ಕೊಡ್ತೀನಿ ಅಂತ ಹೇಳ್ತಾನೆ. ಯಾರು? ಮಂಗಳೇಶ. ಆಮೇಲೆ ಇವ ದೊಡ್ಡವ ಆದ್ಮೇಲೆ ನೀವು ಬಿಟ್ಕೊಡಲ್ರಿ ಮಂಗಳೇಶ. ಅದ್ರ ಸಂಬಂಧ ಪುಲಕೇಶಿ ಟು ಮಂಗಳೇಶನ್ ಸಾಯ ಹೊಡೆದು ಆಮೇಲೆ ರಾಜಾಕನ್ ತಮ್ಮ ಕಾಕನ ಸಾಯ ಹೊಡಿತಾನ ನಾವು. ಇದು ಗೊತ್ತಿರ್ತದೆ ನಿಮ್ಗೇನು ಸ್ಟೋರಿ, ನಾನೇನು ಹೇಳೋದು ನೀಡಿಲ್ಲ. ಅರ್ಥತಾ? ಹಂಗಂದ್ರ 4ನೇದಂದ್ರು ಪಕ್ಕ ಜೈನ್ ಟೆಂಪಲ್ ಐತಿ, ಜೈನ್ ಕೇವ್ ಐತಿ. ಅದು ಯಾವುದು? 4ನೇದು. ಅರ್ಥತಾ? ಹೆಂಗಂದ್ರ ಈ ಕೇವ್ ಬಾದಾಮಿ ಚಾಲುಕ್ಯದ ರಿಲೇಟೆಡ್ ಕೇವ್ ಟೆಂಪಲ್ ಈ ತರ ಅದಾವ್ರಿ. ಹಿಂಗೆ ಎಂಟ್ರೆನ್ಸ್ ಹೋಗ್ತಿರಲ್ಲ, ಈ ತರ ಒಂದು ಗುಡ್ಡದಾಗ ಈ ತರ ಕೊರದಾರ ಒಳಗೆ, ಈ ತರ ಹಿಂಗೆ ಕೊರದಾರ ಕೇವ್ಸ್. ಈ ಕೊರದಿದ್ದು ನೋಡೋದಾದ್ರೆ ನೀವು ಒಂದೇದು ಯಾವ್ದೈತಿ? ಈ ಮೇನ್ ಬಸತಿ ಇದೆ ಅಂದ್ರೆ ಇಲ್ಲಿ ತೆಳ ಬರ್ತದ್ರಿ. ಒಂದೇದು ಶೈವ, ಎರಡನೇದು ಹಿಂಗೆ ಮೇಲೆ ಹೋದಂಗ ಇದು ವಿಷ್ಣು ಐತಿ, ಇದು ಮೂರನೇದು ವಿಷ್ಣು ಐತಿ, ಲಾಸ್ಟಿಗೆ ಮ್ಯಾಲೆ ಬರ್ತೈತಿ ಅದು ಜೈನ್ ರಿಲೇಟೆಡ್ ಐತಿ. ಅದಕ್ಕೆ ಇದು ನೆಕ್ಸ್ಟ್ ಟೈಮು ಕೇಳ್ಬೋದು ಅವ್ರು. ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಆಕ್ಚುಲಿ UPSC ಕೇಳಿದ್ರೆ ಗೊತ್ತಲ್ಲ ನಿಮ್ಗೆ, ಬಾದಾಮಿ ಚಾಲುಕ್ಯಸ್ ಅರ್ಲಿಯೆಸ್ಟ್ ರಾಕ್ ಕಟ್ ಟೆಂಪಲ್ ಅಂತ ಕೇಳಿ. ಆಕ್ಚುಲಿ ಅರ್ಲಿಯೆಸ್ಟ್ ಏನಲ್ರಿ, ಇದು 6ನೇ ಅಥವಾ 7ನೇ ಶತಮಾನದಾಗ ಕಟ್ಟಿಲ್ಲ. 5ನೇ 6ನೇ 7ನೇ ಶತಮಾನದಾಗ. ಅದಕ್ಕಿಂತ ಮುಂಚೆನ ರಾಕ್ ಕಟ್ ಆರ್ಕಿಟೆಕ್ಚರ್ ಇತ್ತು. ಇಲ್ಲಿ ಏನ್ ಕೇಳಿದ್ರೆ ಇದು ಅಂತ ಕೇಳಿದ್ರೆ ಫುಲ್ ಅರ್ಲಿಯೆಸ್ಟ್ ಕೇವ್ ಟೆಂಪಲ್ ಅಂತ ಕೇಳಿದ್ರೆ ಅದಕ್ಕೆ ತಪ್ಪದು. ಇಲ್ಲಿ ಯಾವ್ಯಾವ ಅಂತ ಕೇಳಿದ್ರೆ ಶೈವ 1ನೇದು, 2ನೇದು ವೈಷ್ಣವ, 3ನೇದು ವೈಷ್ಣವ, 6ನೇದು ಇದು 4ನೇದು ಜೈನ. ಅದಕ್ಕೆ ಏನೈತಿ ಇದ್ರಾಗ 3 ಸ್ಟೇಟ್ಮೆಂಟ್ಸ್ ಅಷ್ಟೇ ಕರೆಕ್ಟ್ ಅದ. ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಯ್ತಾ? ಇದನ್ನ ಕನ್ನಡದ ನೋಡುತ್ತಾರೆ. ಬಾದಾಮಿ ಗುಹಾ ದೇವಾಲಯಗಳು ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ಮೊದಲ ಗುಹಾ ಶೈವ ಗುಹೆ ಆಗಿದೆ, ಹೌದು. 2ನೇ ಗುಹೆ ವೈಷ್ಣವ ಗುಹೆ ಆಗಿದೆ, ಹೌದು. ಆಮೇಲೆ 3ನೇ ಗುಹೆ ಶೈವ ಗುಹೆ ಆಗಿದೆ, ಎಲ್ಲ. 3ನೇ ಗುಹೆನು ವೈಷ್ಣವ ಗುಹೆನೇ ಇದೆ, ವಿಷ್ಣುವನ್ನ ಫಾಲೋವರ್ ಐತಿ. ಇದ್ರಾಗ ಇನ್ನೊಂದು ಫೇಮಸ್ ಏನಂದ್ರೆ ಹರಿಹರ ಮೂರ್ತಿ ಐತಿ.
ಹರಿಹರ ಮೂರ್ತಿ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಅವಾಗ ಏನಾಗತ್ತಿತ್ತು ಅವಾಗಿನ ಕಾಲದಾಗ ಈಗ ಹೆಂಗ ರಿಲಿಜನ್ ಫೈಟ್ ಮಾಡ್ತಾವಲ್ಲ, ಹಂಗೆ ನಮ್ಮ ಹಿಂದೂ ರಿಲಿಜನ್ ಒಳಗನ ವಿಷ್ಣುನ್ ಫಾಲೋವರ್ಸ್ ಮತ್ತೆ ಶಿವನ್ ಫಾಲೋವರ್ಸ್ ಇಬ್ರು ಜಗಳ ಆಡ್ತಿದ್ರು ಅವಾಗ. ವಿಷ್ಣುನ್ ಫಾಲೋವರ್ಸ್ ಇವ ಗ್ರೇಟ್ ಅಂತಿದ್ರು, ಶಿವನ್ ಫಾಲೋವರ್ಸ್ ಇವ ಗ್ರೇಟ್ ಅಂತಿದ್ರು. ಆ ಟೈಮ್ದಾಗ ಬಾದಾಮಿ ಚಾಲುಕ್ಯರ ದೊರೆಗಳು ಏನ್ ಮಾಡಿದ್ರು ಅಂದ್ರೆ ಇವ್ರಿಬ್ಬರು ನಡುಬರ್ ಜಗಳ ಆಗಬಾರ್ದು, ಹಿಂದೂ ರಿಲಿಜನ್ ಎರಡು ಹಿಂದೂ ಕಲ್ಚರ್ ಡಿವೈಡ್ ಆಗಬಾರ್ದು ಅಂತ ಏನ್ ಮಾಡ್ತಾರೆ, ಹರಿಹರ ಮೂರ್ತಿಯನ್ನು ಕೆಚ್ಚಾರಿ. ಹರಿಹರ ಮೂರ್ತಿ ಅಂದ್ರೆ ಈಗ ಇದು ಒಂದು ಇದು ಮೂರ್ತಿ ಅನ್ಕೋರಿ. ಇದು ಮೂರ್ತಿ ಒಳಗೆ ಏನಾಗಿರ್ತದೆ ಹೇಳ್ರಿ, ಅರ್ಧ ಶಿವ ಇರ್ತಾನ, ಅರ್ಧ ವಿಷ್ಣು ಇರ್ತಾನ. ಈ ಹರಿ ಅಂದ್ರೆ ಯಾರ? ಹರಿ ಅಂದ್ರೆ ವಿಷ್ಣು, ಹರ ಅಂದ್ರೆ ಶಿವ. ಈಗ ಈಚೆ ಕಡೆ ಇಲ್ಲಿ ಕಿರೀಟ ಇರ್ತೈತಿ, ಈ ಕಡೆ ಸೈಡ್ ಶಿವನ ಕೂದಲು ಜಟಗಳು ಇರ್ತಾವ. ಅದತ್ಲ ಈ ಕಡೆ ಇವ ಶಂಖ ತೀರ್ಥ ಹಿಡ್ಕೊಂಡ್ರೆ ಈ ಕಡೆ ಡಮರು ಹಿಡ್ಕೊಂಡಿರ್ತಾನ. ಈ ತರ ಒಂದ ಮೂರ್ತಿ ಒಳಗೆ ಕೆತ್ತಾರ, ಅದು ಹರಿಹರ ಮೂರ್ತಿ ಅಂತ ಕರಿತೀವಿ ನಾವು. ಇದು ಏನ್ ತೋರಿಸುತ್ತ ಅವಾಗಿನ ಕಾಲದಲ್ಲಿ ಏನ್ ತೋರಿಸುತ್ತಂದ್ರ, ಎರಡು ಇದ್ರ ನಡಬರ್ಕ್ ಹೊಡೆದಾಟ ನಡೆದಿದ್ರ ರಾಜಾನೇ ಅದನ್ನ ಸಾಲ್ವ್ ಮಾಡಕ ಈ ತರ ಕಲ್ಚರಲ್ ಬ್ಲೆಂಡ್ ಮಾಡ್ತಿದ್ದ, ಇಬ್ರು ಒಂದೇ ಅಂತ ತೋರ್ಸಾಕ. ಇದು ಕಲ್ಚರ್ ಅವಾಗಿನ ಕಾಲದಾಗ ಹೆಂಗ ಇಬ್ರು ಸೇರಾಕ ರಾಜನ ಪಾತ್ರ ಏನಿತ್ತು ಅಂತ ಹೇಳಿ ಹೇಳಿದ್ರ ಅವಾಗ ಎಕ್ಸಾಂಪಲ್ ಹರಿಹರ ಮೂರ್ತಿ ನೋಡಿ. ಅರ್ಥತಾ? ಈ ನೆಕ್ಸ್ಟ್ ಏನೈತಿ, ಒಂದಿವ್ಸದ ಮ್ಯಾಚ್ ಫಾಲೋಯಿಂಗ್ ಒಳಗಂದ್ ಕೊಟ್ರ ಅವರು ಇದನ್ನ ಕೇಳ್ಯಾರ. ಇದು ಫೇಮಸ್ ಥೀಮ್ ಇದು, ಅವರು ಇದು ಏನೇನಂತ ಕೇಳ್ತಾರ. ಹಂಗಂದ್ರ ಒಂದೇದು ಕದಂಬರದು ಏನೈತಿ, ಸಿಂಹ ಮತ್ತು ಕಪಿಧ್ವಜ, ಇದು ಕದಂಬರದು. ಅರ್ಥತಾ? ಎರಡನೇದು ಗಂಗರದು ಬುಲ್ ಅಥವಾ ವೃಷಭ. ಆಮೇಲೆ ಚಾಲುಕ್ಯದು ವರಹ. ಈಗ C2 ಇದನ್ನಾರ ಗೊತ್ತಿರುತ್ತಲ್ರಿ ಅಟ್ಲೀಸ್ಟ್ ನೀವು, ಚಾಲುಕ್ಯದು ವರಹ ಅಂತಾರ ಗೊತ್ತಿರುತ್ತಲ್ಲ, ಚಾಲುಕ್ಯದು ವರಹ. C2 ಎಲ್ಲೈತಿ, ಇಲ್ಲ ಮೂರು ಅದಾವನ್ರಿ C2. ಹಂಗಂದ್ರೆ ರಾಷ್ಟ್ರಕೂಟದ ಗರುಡ ಅಂದ್ರೆ D1 ಇಲ್ಲೈತನ್ರಿ. ಆಮೇಲೆ ಇದು ಗೊತ್ತಿರ್ಬೇಕು ಬಿಡ್ರಿ, ಕದಂಬಾಜ ಸಿಂಹ ಮತ್ತು ಕಪಿಧ್ವಜ, ಗಂಗಾಜು ವೃಷಭ ಮತ್ತು ಬುಲ್. ಹಂಗಂದ್ರೆ ಆನ್ಸರ್ ಯಾವುದು? 3. ಇದೇನು ಬೇಸಿಕಲಿ ಇದ್ರ ಕ್ವಶನ್, ಫ್ಯಾಕ್ಟ್ ಕ್ವಶನ್ ಅಂತ. ಇದೇನು ಕದಂಬಾಜ ಏನಂತಿದೆ, ಲಯನ್ ಅಂಡ್ ಮಂಕಿ ಫ್ಲಾಗ್. ಗಂಗಾಜದ ಬುಲ್, ಚಾಲುಕ್ಯಜ ವರಹ, ರಾಷ್ಟ್ರಕೂಟದ ಗರುಡ. ಯಾವ್ದು ಆನ್ಸರ್ ಹಂಗಂದ್ರೆ 3, A3 ನೋಡ್ರಿ. A3, B4, C2, D1. ನೋಡ್ರಿ ಬೇಲೂರು, ಈ ಥೀಮ್ ಮೇಲೆ ಎಷ್ಟೊತ್ತ ಕ್ವಶನ್ ಕೇಳ್ಯಾರ ನೋಡ್ರ ಅವ್ರು. ಬೇಲೂರು ಟೆಂಪಲ್ ವಿಷ್ಣುವರ್ಧನ ಕಟ್ಟಿದ. ಯಾರ ಮೇಲೆ ಗೆದ್ದ ಮೇಲೆ ಕಟ್ಟಿದ್ನ ಅಂತ ಕೇಳ್ಯಾರ. ಯಾರ ಮೇಲೆ ಗೆದ್ದ ಮೇಲೆ ಕಟ್ಟಿದ? ಚೋಳರ ಮೇಲೆ ಗೆದ್ದ ಮೇಲೆ ಚೆನ್ನಕೇಶವ ಟೆಂಪಲ್ ಕಟ್ತಾರ ನಾವು. ಯಾವುದು? ಬೇಲೂರಿನ ಚೆನ್ನಕೇಶವ ಟೆಂಪಲ್. ಚೋಳರ ವಿರುದ್ಧ ಆಡಿದಂತ ಬ್ಯಾಟಲ್ ಯಾವ್ದಂದ್ರೆ ಬ್ಯಾಟಲ್ ಆಫ್ ತಲಕಾಡ್ ಅಂತೀವಲ್ಲ, ತಲಕಾಡದ ಯುದ್ಧ ಆಡಿದ್ಮೇಲೆ ಚೋಳರ ಮೇಲೆ ಗೆಲ್ತಾನ. ಅದಾದ್ಮೇಲೆ ಏನ್ ಕಟ್ತಾನ? ಬೇಲೂರದ ಚೆನ್ನಕೇಶವ ಟೆಂಪಲ್ ಕಟ್ತಾರ. ಅಥವಾ ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಇದು ಈ ವರ್ಷ ಅಥವಾ ಹೋದ ವರ್ಷ ನ್ಯೂಸ್ನಾಗಿತ್ತು 2023 ಅನ್ಸುತ್ತೆ. ಏನದ? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರ್ತಿದ್ದು ಯಾವುದು? ಬೇಲೂರು ಮತ್ತು ಹಳೆಬೀಡು ಟೆಂಪಲ್ ಕಾಂಪ್ಲೆಕ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿತ್ತು. ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಅದ್ರಿಗೆ ಯಾರು ಕಟ್ಟಾರ, ಯಾವಾಗ ಕಟ್ಟಾರ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥತಾ? ಇಲ್ಲಿ ಬೇಲೂರು ಹೊಯ್ಸಳ ವಿಷ್ಣುವರ್ಧನ ಕೆಳಗಿನ ಯಾವ ಶತ್ರುಗಳ ಮೇಲೆ ವಿಜಯ ನೆನಪಿಗಾಗಿ ನಿರ್ಮಿಸಿದನು ಅಂತ ಐತಿ. ಇದು ಚೋಳರ ನೆನಪಿಗಾಗಿ ನಿರ್ಮಿಸಿದ. ಯಾರು? ವಿಷ್ಣುವರ್ಧನ. ಇದು ಆಕ್ಚುಲಿ UPSC ಒಳಗೆ ಕೇಳಿದ್ರು ಕ್ವಶನ್. ಏನು ಅದೇ ಹೇಳಿದ್ನಲ್ಲ ನಿಮಗೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನಾಗ 2023 ಯಾವ ಸೇರ್ಸ್ಯಾರ ಅಂತ ಕೊಟ್ಟಿದ್ರೆ, ಆಪ್ಷನ್ ಒಳಗೆ ಶಾಂತಿನಿಕೇತನ ಇತ್ತು, ಆಪ್ಷನ್ ಒಳಗೆ ಬೇಲೂರು ಹಳೆಬೀಡು ಇತ್ತು, ರಾಣಿ ಕಿ ವಾವ್ ಇತ್ತು, ಆಮೇಲೆ ಇನ್ನೊಂದು ಯಾವ್ದೋ ಐತ್ರಿ. ಅದ್ರೊಳಗೆ ಎರಡೇ ಸೇರ್ಸಿದ್ರು ಅವ್ರು ಆ ವರ್ಷ. ಯಾವ್ದು? ಶಾಂತಿನಿಕೇತನ ಒಂದು ಸೇರ್ಸ್ಯಾರ, ಆಮೇಲೆ ಇದನ್ನೊಂದು ಸೇರ್ಸ್ಯಾರ. ಈಗ ರೀಸೆಂಟಾಗಿ ಯಾವ ಸೇರ್ಸ್ಯಾರ ಹೇಳ್ರಿ ನನಗೆ? ರೀಸೆಂಟಾಗಿ ಯಾವ ಸೇರ್ಸ್ಯಾರ ಅಂದ್ರೆ ಯಾವ್ದು? ಸಾರನಾಥ್ ಸೇರ್ಸಾರಲ್ಲ. ಸಾರನಾಥದ ಇದು ರಿಲಿಜನ್ ರಿಲೇಟೆಡ್ ಏನೈತಲ್ಲ, ಸಾರನಾಥದ ರಿಲೇಟೆಡ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರ್ಸಿದ್ರು. ಅದಕ್ಕೆ ಈ ವರ್ಷ ಇದು ಇಂಪಾರ್ಟೆಂಟ್ ಆಗುತ್ತೆ. ಆತತಾ? ಆಮೇಲೆ ಶಿವಾಜಿ ಫೋರ್ಟ್ಗಳನ್ನು ಹೋದ ವರ್ಷ ಸೇರ್ಸಾರ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ. ಅದಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಏನು ಕೇಳಂಗಿಲ್ಲ ಅವ್ರು 2025 ಯಾವ ಸೇರ್ಸಾರ, 2026 ಏನೇ ಸೇರ್ಸಾರ ಅಂತ ಹೇಳಿ ಸಾರನಾಥ್ ಮೇಲೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅವರು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೊಡ್ತಾರೆ. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಅದು. ಆಮೇಲೆ ನೆಕ್ಸ್ಟ್, ಮಿತ್ರವಿಂದ ಗೋವಿಂದ ಅಂತ ಸಂಬಂಧ ಕೆಳಗಿನ ಹೇಳಿಕೆ ಪರಿಶೀಲಿಸಿ. ಇದು ಕನ್ನಡದಲ್ಲಿ ರಚನೆಯಾದ ಮೊದಲ ನಾಟಕ ಅಂದ್ಕೊಟ್ರು. ಹೌದು, ಕನ್ನಡದಲ್ಲಿ ರಚನೆಯಾದ ಮೊದಲ ನಾಟಕ ಇದು. ರಿಟರ್ನ್ ಬೈ ಸಿಂಗಾರಯ್ಯ ಬರ್ತಾನ. ಯಾವಾಗ? ಮೈಸೂರು ಚಿಕ್ಕದೇವರಾಯ ಒಡೆಯರ್ ಇದ್ರಲ್ಲ ಆ ಟೈಮ್ದಾಗ ಬರ್ದಿದ್ದು. ಸೆಕ್ಯುಲರ್ ಡ್ರಾಮೆಟಿಕ್. ಸೆಕ್ಯುಲರ್ ಅಂತ ಗೊತ್ತಲ್ಲ ನಿಮ್ಗೆ, ಜಾತ್ಯತೀತತೆಯನ್ನು ಎತ್ತಿ ಹಿಡಿಯುವಂಥದ್ದು ಪ್ಲೇ ಇದೆ. ಸಿಂಗಾರಯ್ಯ ಬರ್ದ್ರು ಚಿಕ್ಕದೇವರಾಯ ಒಡೆಯರ್ ಟೈಮ್ದಾಗ. ಅದಕ್ಕೆ ಇದು ಕನ್ನಡದಲ್ಲಿ ರಚನೆಯಾದ ಮೊದಲ ನಾಟಕ ಕರೆಕ್ಟ್. ಈ ನಾಟಕ ಸಿಂಗಾರಯ್ಯ ಬರ್ದೆ, ಹೇಳಿದ್ನಲ್ಲ ಸಿಂಗಾರಯ್ಯ ಇದನ್ನು ಬರ್ತಾನೆ. ಸಿಂಗಾರಯ್ಯನು ತಿರುಮಲ ದೇವನ ಸಹೋದರನಾಗಿದ್ದನು ಅಂತ. ಇದು ಆಕ್ಚುಲಿ ಕರೆಕ್ಟ್ ಐತಿ, ತಿರುಮಲ ದೇವರಾಯನ ಸಹೋದರ ಆಗಿದ್ದವ ಯಾರು? ಸಿಂಗಾರಯ್ಯ. ಇದು ಕರೆಕ್ಟ್ ಐತಿ. ಈ ನಾಟಕವು ಹರ್ಷವರ್ಧನ ಪ್ರಿಯದರ್ಶಿನಿ ನಾಟಕದಿಂದ ರೂಪಾಂತರವಾಗಿದೆ. ಇದು ಆಕ್ಚುಲಿ ಪ್ರಿಯದರ್ಶಿನಿ ಅಂತ ಆಗಿಲ್ಲ, ರತ್ನಾವಳಿ ಅಂತ ಆಗಿತ್ತು.
ರತ್ನಾವಳಿ ನಾಟಕದಿಂದ ಇದು ಇನ್ಸ್ಪೈರ್ ಆಗೈತಿ, ಪ್ರಿಯದರ್ಶಿಕ ಅಲ್ಲ. ಅದಕ್ಕೆ ಒಂದೇ ಅಷ್ಟು ತಪ್ಪೈತದ. ಅಂದ್ರೆ ಕೇವಲ 3 ಹೇಳಿಕೆಗಳು ಕರೆಕ್ಟ್ ಅದಾವ. ಇಲ್ಲ ಇಲ್ಲೇ ಬರ್ಕೊಂಡ್ಬಿಡ್ರಿ. ಆಯ್ತಾ? ಈ ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ಮಿತ್ರವಿಂದ ಗೋವಿಂದ, ಇದು ರಿಲೇಟೆಡ್ ಪ್ಲೇ ಕಂಪೋಸ್ ಇನ್ ಕನ್ನಡ, ಇದು ಕರೆಕ್ಟ್. ದಿ ಪ್ಲೇ ವಾಸ್ ರಿಟನ್ ಬೈ ಸಿಂಗಾರಯ್ಯ, ಯಾರ ಕಾಲದಾಗಿದ್ದ ಅಂತ ಹೇಳಿದ ಚಿಕ್ಕದೇವರಾಯ ಒಡೆಯರ್ ಟೈಮ್ದಾಗ. ಆಮೇಲೆ ಸಿಂಗಾರಯ್ಯ ತಿರುಮಲರಾಯನ ಬ್ರದರ್ ಕರೆಕ್ಟ್. ದ ಪ್ಲೇ ಈಸ್ ಅಡಾಪ್ಟೇಷನ್ ಆಫ್ ಹರ್ಷವರ್ಧನ ಪ್ರಿಯದರ್ಶಿಕ ಅಲ್ಲ, ಇದು ರತ್ನಾವಳಿದಿಂದ ಇನ್ಸ್ಪೈರ್ ಆಗಿದೆ ಅಂತ. ಅದಕ್ಕೆ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಐತೆ. ಅರ್ಥದ? ಇನ್ನೊಂದು ಫೇಮಸ್ ಅಂದ್ರೆ ಸೆಕ್ಯುಲರ್ ಬುಕ್ ನೋಡ್ರಿ, ಸೆಕ್ಯುಲರ್ ನಾಟಕ ಐತೆ, ಅಂದ್ರೆ ಜಾತ್ಯತೀತತೆಯನ್ನು ಎತ್ತಿ ಹಿಡಿಯುವಂತ ನಾಟಕ ಐತೆ. ಅದಕ್ಕೆ ಇಂಪಾರ್ಟೆಂಟ್ ಅದು. ಅದಕ್ಕೆ ಕ್ವಶನ್ ಅದ್ರ ಮೇಲೆ ಬೀಳ್ತಾವ. ಸೆಕ್ಯುಲರ್ ಅಥವಾ ಇಂಥ ಇವು ಇರ್ತಾವಲ್ಲ ಅದ್ರ ಮೇಲೆ ಕ್ವಶನ್ ಜಾಸ್ತಿ ಬೀಳವು. ವಿಚ್ ಪಲ್ಲವ ರೂಲರ್ ಮ್ಯಾರಿಡ್ ಶಂಕ ದ ಡಾಟರ್ ಆಫ್ ರಾಷ್ಟ್ರಕೂಟರ ಅಮೋಘ ವರ್ಷ? ಪಲ್ಲವ ರೂಲರ್ ಶಂಕ, ರಾಷ್ಟ್ರಕೂಟರ ದೊರೆ ಮಗಳಾದ ಶಂಕನನ್ನ ಯಾವ ಪಲ್ಲವರ ದೊರೆ ಮದುವೆ ಆದ್ನ ಅಂತ ಕೇಳತ್ತಾರ ನೋಡ್ರಿ. ಈ ತರನು ಕ್ವಶನ್ ಕೇಳ್ತಾರ. ನಂದಿವರ್ಮ 3 ಯಾರ ಶಂಕನ್ ಲಗ್ನ ಆಗಿದ್ದಿದ್ದು. ಅರ್ಥತಾ? ರಾಷ್ಟ್ರಕೂಟ ಶಂಕರ್ನ ಮದುವೆ ಎದ್ರ ಸಂಬಂಧ ಮದುವೆ ಹಾಕಂದ್ರೆ ವೆಸ್ಟರ್ನ್ ಗಂಗಾಜ್ ಮತ್ತು ಪಲ್ಲವಾಜ್ ನಡಬರ್ಕ ಒಂದು ಇಲ್ಲಿ ವೆಸ್ಟರ್ನ್ ಗಂಗಾಜ್ ಈ ಕಡೆ ಇರ್ತಾರ, ಇಲ್ಲಿ ಪಲ್ಲವಾಜ್ ಇರ್ತಾರ. ಈಗ ರಾಷ್ಟ್ರಕೂಟ ಇಲ್ಲಿ ನಡಬರ್ಕ್ ಇರ್ತಾರಲ್ಲ, ಇವ್ರು ನಡಬರ್ಕ್ ಬಫರ್ ಝೋನ್ ಆಗಿ ಆಕ್ಟ್ ಅಲ್ಲಿ ಇವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ಇಲ್ಲಿ ನಡಬರ್ಕ್ ಬಫರ್ ಝೋನ್. ಈಗ ಹೆಂಗ್ ನಮ್ಮ ಇಂಡಿಯಾ ಚೀನಾ ನಡಬರ್ಕ್ ನೇಪಾಳ ಐತ್ಲ, ಅದ್ರ ಬಫರ್ ಝೋನ್ ಅಂತ ಹೇಳಿ. ಅದಕ್ಕೆ ರಾಷ್ಟ್ರಕೂಟರ ಮಗಳನ್ನ ಲಗ್ನ ಆಗ್ಬಿಟ್ರ ಇವ್ರಿಗೆ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಇವ್ರು ನಡಬರ್ಕಿನವ್ರು ಅಂತೇಳಿ. ಆ ತರ ಈಗ ನಾವು ನೇಪಾಳ ಜೊತೆ ಕರೆಕ್ಟ್ ಏನದ ರಿಲೇಷನ್ ಮೇಂಟೈನ್ ಮಾಡಿದೀವಿ ಅಂತಂದ್ರೆ ಆಲ್ಮೋಸ್ಟ್ ಚೀನಾದಿಂದ ಆಗುವಂತ ಇದು. ಈಗ ಚೀನಾದವ್ರ ಕಡೆ ಹೋಗ್ಬಿಟ್ರ ಅನ್ಕೋರಿ ಅವ್ರು. ಈಗ ನೋಡ್ರಿ ನಾವು ಅಬ್ಸರ್ವ್ ಮಾಡಿರ್ಬೇಕಾರ ನೇಪಾಳದವ್ರು ಚೀನಾ ಜೊತೆ ಕ್ಲೋಸ್ ಆದಂಗ ಇಂಡಿಯಾಕ್ಕೆ ವಜ್ಜಾಗುತ್ತೆ. ಅದೇ ಸಿಸ್ಟಮ್ ಅನ್ನ ಅವಾಗೂ ಅದೇ ಆಗಿದ್ದು. ಈ ರಾಷ್ಟ್ರಕೂಟರು ಹೆಂಗ ವೆಸ್ಟರ್ನ್ ಗಂಗಾ ಜೊತೆ ಪರಿಚಯ ಕ್ಲೋಸ್ ಆಗ್ಬಿಟ್ರ ಅಂದ್ರೆ ಸೀದಾ ನಮ್ಮನ್ನು ಕೊನೆಗೊಳಿಸ್ತಾರೆ ಇವ್ರು ಅಂತ ಹೇಳಿ ಇವ್ರೇನ್ ಮಾಡ್ಬಿಡ್ತಾರೆ, ರಾಷ್ಟ್ರಕೂಟರ ಮಗಳ ಜೊತೆ ಲಗ್ನ ಆಗ್ಬಿಡ್ತಾರೆ ಪಲ್ಲವರ್ ನಂದಿವರ್ಮನ್ ಸರಿ. ಆತತ್ಲಾ ಮ್ಯಾಟ್ರಿಮೋನಲ್ ಅಲಯನ್ಸ್ ಆಗೋದು ಅವಾಗ ಸುಮ್ಮಂಗ ಮಗಳನ್ನ ಕೊಡ್ತೀನಿ ಬಾ ಅಂತ ಹೇಳಿ ಅವ ತಗೊಳ್ಳೋದು ಲಗ್ನ ಆಗೋದು ಹಂಗಿರ್ಲಿಲ್ರಿ. ಅದೆಲ್ಲ ಡಿಪ್ಲೊಮೆಟಿಕ್ ಅಥವಾ ನಾವೇನಂತೇವ್ ಪಾಲಿಟಿಕ್ಸ್ ಮೇಲೆ ಲಗ್ನ ಹಾಕಿದ್ರು. ಪಾಲಿಟಿಕ್ಸ್ ಉಳ್ಸೋಳಕ ತಮ್ಮ ಇದನ್ನ ಉಳ್ಸೋಳಕ. ನರಸಿಂಹವರ್ಮನ್ 2 ಇವ ಏನ್ ಫೇಮಸ್? ಇವನಿಗೇನಿರ್ತದೆ ಫೇಮಸ್ಲಿ ನೋಡೋ ರಾಜಸಿಂಹ ಅಂತ ಕರೀತಾರ. ಯಾರನ್ನ ಈ ಟೈಟಲ್ ಬೇಸ್ಡ್ ಕ್ವಶನ್ ಭಾಳ ಕೇಳ್ತಾರ. ಈ ರಾಜಸಿಂಹ ನರಸಿಂಹವರ್ಮನ್ 2 ಏನ್ ಕಟ್ಟ್ಯಾರ? ಶೋರ್ ಟೆಂಪಲ್. ಎಲ್ಲಿ? ಮಹಾಬಲಿಪುರಂದಾಗ ಶೋರ್ ಟೆಂಪಲ್ ಕಟ್ಟಿದಂತವ್ರು ಯಾವ್ದು? ನರಸಿಂಹವರ್ಮನ್ 2. ಅರ್ಥತಾ? ಈ ನರಸಿಂಹವರ್ಮನ್ ಮತ್ತ ಇವ್ರು ಮಹೇಂದ್ರ, ಅದು ಸ್ಟೋರಿ ಗೊತ್ತಲ್ಲ ನಿಮ್ಗೆ ಹೇಳಿಲ್ಲ? ಮಹೇಂದ್ರವರ್ಮನ್ ಯಾರು ಸಾಯ್ಬಿಡ್ತಾರ? ಪುಲಕೇಶಿ 2 ಮಹೇಂದ್ರವರ್ಮನ್ ಸಾಯ್ಬಿಡ್ತಾರ. ಮಹೇಂದ್ರವರ್ಮನ್ ಮಗ ನರಸಿಂಹವರ್ಮನ್ ಇವೇನ್ ಮಾಡ್ತಾನೆ? ಹೊಳ್ಳಿ ವಾಪಸ್ ಪುಲಕೇಶಿನ್ ಸಾಯ್ಬಿಡ್ತಾನ. ಪುಲಕೇಶಿನ್ ಸಾಯ್ಬಿಡೋದು ನರಸಿಂಹವರ್ಮನ್ ಏನ್ ಮಾಡ್ತಾನ? ಆಲ್ಮೋಸ್ಟ್ ಬದಾಮಿ ಚಾಲುಕ್ಯರದು ಒಂದು 14 ವರ್ಷ ಬದಾಮಿ ಚಾಲುಕ್ಯ ದೇಶದಿಂದ ಓಡಿಸೇ ಬಿಟ್ಟಿರ್ತಾನೆ. ಆಲ್ಮೋಸ್ಟ್ ಬದಾಮಿ ಚಾಲುಕ್ಯರು ಇದು ಆಗಿರ್ತದೆ ಏನಂತ ನೀಲ್ ಪೀರಿಯಡ್ ಇರುತ್ತೆ. ಅವಾಗ ಆಲ್ಮೋಸ್ಟ್ ಪಲ್ಲವರು ಕಂಟ್ರೋಲ್ ಮಾಡ್ತಿರ್ತಾರೆ ಬದಾಮಿ ಚಾಲುಕ್ಯ ಏರಿಯಾನು ಅಷ್ಟು ಬದಾಮಿ ಚಾಲುಕ್ಯ ಇವ್ರು ಕಂಟ್ರೋಲ್ ಮಾಡ್ತಿರ್ತಾರೆ. ಆಮೇಲೆ ಬರೋದೇ ಯಾವ್ದು? ವಿಕ್ರಮಾದಿತ್ಯ ಬರ್ತಾನೆ. ವಿಕ್ರಮಾದಿತ್ಯ ವಾಪಸ್ ಏನ್ ಮಾಡ್ತಾನೆ? ಬಂದ ಪಲ್ಲವರದ ಅವ್ರ ಮಗ ಆದಂತ ಅವನು ವಾಪಸ್ ಇವ ಸೋಲಿಸ್ತಾನೆ. ಗೊತ್ತಲ್ರಿ? ತಂದಿ ಮಗನ ರಿವೆಂಜ್ ಸ್ಟೋರಿ ಇದು ಪೂರ್ತಿ. ಅವ್ರ ತಂದಿ ಇವ ಹೊಡಿತಾನ, ತಂದಿ ನೋಡ್ತಾನಂತ ಇವ ವಾಪಸ್ ಅವ್ನು ಹೊಡಿತಾನ, ಅವ್ರ ಮಗ ಬಂದು ಇವ್ರ ಮಗನ್ ಹೊಡಿತಾನ. ಈ ತರ ಮಾಡ್ಕೋತ ಇವರು ಇದನ್ ಮಾಡ್ತಾರೆ. ಅದಕ್ಕೆ ಫೇಮಸ್ಲಿ ಏನಾಗಿತ್ತು ಅಂದ್ರೆ ವಿಕ್ರಮಾದಿತ್ಯ ವಾಪಸ್ ಬಂದ್ ಹಿಂಗ್ ಬಲ್ಲವರನ್ನು ಸೋಲಿಸಿ ವಾಪಸ್ ಬದಾಮಿ ಚಾಲುಕ್ಯರನ್ನ ಸ್ಥಾಪನೆ ಮಾಡ್ತಾನಲ್ಲ, ಅವಾಗ ಯಾಕೆ ಗುಡಿ ಕಟ್ಟ್ಯಾರ ಅಂತ ಹೇಳಿದ್ರು. ಈ ಹೆಂಗ ಚೋಳ ಡೈನೆಸ್ಟಿ ಹೊಡೆದ ಬೇಲೂರು ಚೆನ್ನಕೇಶ್ವರ ಟೆಂಪಲ್ ಕಟ್ಟಿದ್ನಲ್ಲ, ಅದೇ ಟೈಮ್ದಾಗ ಹೆಂಗ್ ಈ ಪಲ್ಲವರ ದೊರೆಗಳನ್ನು ಸೋಲಿಸಿ ಚಾಲುಕ್ಯ ವಾಪಸ್ ಏನ್ ಸ್ಥಾಪನೆ ಮಾಡ್ತಾರಲ್ಲ, ಅವಾಗ ಯಾಕೆ ಗುಡಿ ಕಟ್ತಾರ ಅಂದ್ರೆ ಲೋಕಮಹಾದೇವಿ ಕಟ್ತಾಳ. ಲೋಕಮಹಾದೇವಿ ಗುಡಿ ಅಂತ ಐತದ. ಎಲ್ಲೈತಿ? ಪಟ್ಟದ ಕಲ್ದಾಗ ಐತಿ. ಲೋಕಮಹಾದೇವಿ ಕಟ್ಟಿರುವಂತ ವಿರೂಪಾಕ್ಷ ಗುಡಿ, ವಿರೂಪಾಕ್ಷ ಟೆಂಪಲ್ ಹಂಪಿ ಅಲ್ರಿ. ಮತ್ತೆ ವಿರೂಪಾಕ್ಷ ಪಟ್ಟದ ಕಲ್ಲೊಳಗೆ ಒಂದೈತಿ. ಇದನ್ನ ಲೋಕಮಹಾದೇವಿ ಕಟ್ಟಾಳ. ಅರ್ಥತಾ? ಎದ್ರ ನೆನಪಿಗಾಗಿ ಪಲ್ಲವರನ್ನು ವಾಪಸ್ ಚಾಲುಕ್ಯರು ಸೋಲಿಸ್ತಾರಲ್ಲ ಆ ಟೈಮ್ದಾಗ ಅದರ ವಿಜಯದ ಸಂಕೇತವಾಗಿ ಕಟ್ತಾರೆ. ಇದ್ರ ಮಗ್ಲಾನ ಇನ್ನೊಂದು ಐತಿ, ತ್ರಿಲೋಕ ದೇವಿ ಟೆಂಪಲ್ ಐತಿ. ಇದ್ರ ಬೇಸ್ ಮೇಲೆ ಕನ್ಫ್ಯೂಸ್ ಕ್ವಶನ್ ಕೇಳಿದ್ರು ಅವ್ರು. ತ್ರಿಲೋಕ ದೇವಿ ಕಟ್ಟಾರ ಅಂತ ಕೇಳಿದ್ರು ಅವ್ರು. ವಿರೂಪಾಕ್ಷ ಟೆಂಪಲ್ ತ್ರಿಲೋಕ ದೇವಿ ಕಟ್ಟಾಳ ಅಂತ ಕೇಳಿದ್ರು. ತ್ರಿಲೋಕ ದೇವಿ ಕಟ್ಟಿರಲ್ರಿ, ಅದನ್ನ ಯಾರು ಲೋಕಮಹಾದೇವಿ ಕಟ್ಟಿರ್ತಾಳ. ಯಾವುದು? ವಿರೂಪಾಕ್ಷ ಟೆಂಪಲ್. ಭಾರಿ ಮಸ್ತ್ ಐತ್ರಿ. ಇದ್ರೊಳಗೆಲ್ಲ ಪಂಚತಂತ್ರ ಸ್ಟೋರಿ ಅದಾವು. ಪಂಚತಂತ್ರ ಸ್ಟೋರಿಗಳು ಅದಾವಲ್ಲ, ಈಗ ನಾವು ಅದು ನೋಡಿರ್ತೀವಲ್ಲ, ಮೊಸಳಿ ಮೇಲೆ ಏನದು ಮಂಗ್ಯ ಕುಂತ ಹೋಗುತ್ತ ಗಿಡದ ಮೇಲೆ, ಈಗ ತಿನ್ಬೇಕಂತ ಬಂದಿರ್ತತಿ. ನೀನ್ ಹಾರ್ಟ್ ಅಂದ್ರೆ ಇಷ್ಟ, ನನ್ನ ಹೆಂಡತಿಗೆ ಅಂತ ಕರ್ಕೊಂಡು ಹೋಗ್ತಿರ್ತತಿ. ವಾಪಸ್ ನನ್ನ ಹಾರ್ಟ್ ಅಲ್ಲಿ ಗಿಡದ ಮೇಲೆ ಬಿಟ್ಟು ಬಂದಿನ ಅಂತ ಹೇಳ್ತಲ್ರಿ. ವಾಪಸ್ ಮೊಸಳಿ ಹೋಗಿ ಗಿಡಕ್ಕೆ ಬಿಟ್ಟು ಹಾರ್ಟ್ ತುಂಬ ಹೋಗಂತ ಕಳ್ಸತಿ. ಆ ಟೈಮ್ದಾಗ ಇದು ವಾಪಸ್ ಇದು ಮಾಡ್ತಲ್ಲ. ಇದೇನಂದ ಪಂಚತಂತ್ರ ಸ್ಟೋರಿ ಅಲ್ಲ. ಇದು ಯಾರು ಬರ್ತಾರ? ವಿಷ್ಣು ಶರ್ಮಾ ಬರ್ತಾರ. ಇವು ಎಲ್ಲ ಪಟ್ಟದ ಕಲ್ಲು ಒಳಗೆ ವಿರೂಪಾಕ್ಷ ಟೆಂಪಲ್ ಒಳಗೆ ಕೆತ್ತಾರ. ಎಲ್ಲಿ? ಕಂಬದ ಮೇಲೆಲ್ಲ ಕೆತ್ತಾರ. ಅದತ್ತ ವಿರೂಪಾಕ್ಷ ಟೆಂಪಲ್
ಯಾರು ನೆನಪಿಗೆ ವಿರೂಪಾಕ್ಷ ಹಂಪಿ ಮತ್ತೆ ಪಟ್ಟದಕಲ್ಲು ಒಳಗೆ ಒಂದು ವಿರೂಪಾಕ್ಷ ಟೆಂಪಲ್ ಐತಿ. ಇದನ್ನ ವಾಪಸ್ ಸೋಲಿಸ್ತಾರಲ್ಲ ಅದ್ರ ಸಂಬಂಧ. ಈ ನರಸಿಂಹವರ್ಮನ್ ಬಗ್ಗೆ ಹೇಳಿದೆ ನಿಮ್ಗೆ. ನರಸಿಂಹವರ್ಮನ್ 2 ಬಗ್ಗೆ ರಾಜಸಿಂಹ ಅಂತ ಆಮೇಲೆ ಇದನ್ನ ಕಟ್ಟ್ಯಾರ ಅಂತ ಹೇಳಿದೆ ನಿಮ್ಗೆ. ಗೊತ್ತಾ? ಈ ನೆಕ್ಸ್ಟ್ ಕ್ವಶನ್ ಇದನ್ನ ಕನ್ನಡದಾಗ ಹೇಳಿದೇವನಿ ಇಲ್ರಿ? ವಿಷ್ಣುವರ್ಧನ ಕೆಳಗಿನ ಯಾವ ಆಡಳಿತಗಳನ್ನು ಸೋಲಿಸಿ ಸರಿ ಇಲ್ಲಿ ಹೇಳ್ತಾರೆ. ರಾಷ್ಟ್ರಕೂಟ ಅಮೋಘ ವರ್ಷನ ಮಗಳಾದ ಯಾವುದು ಶಂಕೆಯನ್ನು ವಿವಾಹದ ಪಲ್ಲವರ ದೊರೆ ಯಾರು? ನಂದಿವರ್ಮನ್ 3. ಕರೆಕ್ಟ್. ನಂದಿವರ್ಮನ್ 3 ಅವರ ದೊರೆ. ನೆಕ್ಸ್ಟ್ ಕ್ವಶನ್ ಕಲ್ಯಾಣಿ ಚಾಲುಕ್ಯ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ಕಲ್ಯಾಣಿ ಚಾಲುಕ್ಯಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೇಳತ್ತಾರಲ್ಲ. 2ನೇ ತೈಲಪ ಪರಮಾರ ರಾಜ್ಯವನ್ನು ಮುಂಜನನ್ನು ಸೋಲಿಸಿದನು. ಇದು ಬರೋಬ್ಬರಿ. ಮುಂಜನನ್ನು ಸೋಲಿಸ್ತಾನ. ಪರಮಾರ ರಾಜ್ಯದ ಮುಂಜನನ್ನು ಅವನಿಗೆ ಏನಂತಿರ್ತಾರ ವಕ್ಪತಿ ಮುಂಜ ಆಫ್ ಮಾಲ್ವಾ ಪರಮಾರ ದೊರೆ ನಿಮ್ ಸೋಲಿಸ್ತಾನೆ. ಯಾರ? ಕಲ್ಯಾಣಿ ತೈಲಪ 2. 4ನೇ ವಿಕ್ರಮಾದಿತ್ಯ. ಇಲ್ಲಿ ನೋಡ್ರಿ ಹೆಂಗ್ ಕನ್ಫ್ಯೂಸ್ ಮಾಡ್ತಾರ ಅವರು. ಎಲ್ಲಿ 1076 ಇದ್ರೊಳಗೆ ಚಾಲುಕ್ಯ ವಿಕ್ರಮ ಶಕೆಯನ್ನು ಚಾಲೂ ಮಾಡಿದ್ನಂತ. ಇನ್ನು ನೀವೇನ್ ಅನ್ಕೊಂಡ್ಬಿಟ್ರಿ ವಿಕ್ರಮಾದಿತ್ಯ ಚಾಲೂ ಮಾಡ್ಯಾನ? ಕರೆಕ್ಟ್ ಅಂದ್ಕೊತಾರೆ. ಅವ್ರು ಕನ್ಫ್ಯೂಸ್ ಏನ್ ಮಾಡ್ಯಾರ ಅಂದ್ರೆ ಅವರು ಈಗ ಆಕ್ಚುಲಿ ಈಗ 4ನೇದು ಕೊಟ್ರೆ ನೀವು ಕಂಡು ಹಿಡಿತೀರಿ. ಆದ್ರೆ ಅವರು ಕ್ವಶನ್ ಪೇಪರ್ ಹೆಂಗಿತ್ತಂದ್ರೆ ಇದು ಹಿಂಗಿತ್ತು. ಯಾವ್ದು ವಿಕ್ರಮಾದಿತ್ಯ ಹಿಂಗ 6 ಅಂತ ಇರುತ್ತೆ. ವಿಕ್ರಮಾದಿತ್ಯ 6 ಸ್ಟಾರ್ಟ್ ಮಾಡ್ಯಾನ ಇದನ್ನ. ಆದ್ರೆ ಅವ್ರು ಹೆಂಗ್ ಕೊಟ್ಟಿದ್ರು ವಿಕ್ರಮಾದಿತ್ಯ ಇದ ಹಿಂಗ್ ಮಾಡ್ಯಾರ ಉಲ್ಟಾ. ಈ ನಿಮ್ಗೆ ಒಮ್ಮೆ ನೋಡಕ್ಕೆ ಏನ್ ಅನ್ಸುತ್ತೆ ಹೇಳ್ರಿ? ಇದು 2 ಸೇಮ್ ಅನಿಸ್ತಾವು. ಅರ್ಥತ್ಲಾ? ಏನ್ ಮಾಡ್ತೀರಿ ಔಷಧವಾಗಿ ಇದನ್ನ ಟಿಕ್ ಹೊಡಿತೀರಿ. ಇಲ್ಲಿ ಇಂಗ್ಲಿಷ್ ನ ತೋರಿಸ್ತಾರೆ ನಿಮ್ಗೆ ಬೇಕಂದ್ರೆ. ಇದು ಸ್ಟ್ರೆಂಗ್ ಫ್ರೇಮ್ ಆಗಿತ್ತು ಅಂತ ಸ್ಟೇಟ್ಮೆಂಟ್ 15ನೇದ್ದು ಇಲ್ಲ ಐತಿ ನೋಡಿ. ಆಗ ನಾ ಏನ್ ಹೇಳತ್ತೀನಿ ನೋಡು ಮುಂದೆ ಹೆಂಗ್ ಅನ್ಸುತ್ತೆ? ವಿಕ್ರಮಾದಿತ್ಯ 6 ಅನ್ಸುತ್ತೆ ಚಂದಾಗ ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ. ಕ್ವಶನ್ನಾಗ ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಏನ್ ಅನ್ಸುತ್ತೆ? ಇದು ವಿಕ್ರಮಾದಿತ್ಯ 6 ಸಟೆಡ್ ಪಟ್ನ ಗೊತ್ತೈತೆ ಅಂತ ಹೊಡೆದ್ ಬಿಡ್ತಾರೆ. ಆದ್ರೆ ಇದು ಏನ್ ಮಾಡ್ಯಾರ ಇವರು 4 ಅಂದ್ ಕೊಟ್ಟಾರ. ಅದಕ್ಕೆ ಇದು ತಪ್ಪೈತಿ. ಅರ್ಥತಾ? ಸೋಮೇಶ್ವರ ಒನ್ ಶಿಫ್ಟೆಡ್ ದ ಕ್ಯಾಪಿಟಲ್ ಫ್ರಮ್ ಕನ್ನೆಲ್ನಿ ಪರ್ಮನೆಂಟ್ಲಿ. ಸೋಮೇಶ್ವರ ಇದನ್ನ ಕ್ಯಾಪಿಟಲ್ ಸಿಟಿಯನ್ನು ಶಿಫ್ಟ್ ಮಾಡ್ತಾನೆ. ಇದು ಕರೆಕ್ಟ್ ಐತಿ ಕರೆಂದ್ರ. ಆಮೇಲೆ ಇದು ತೈಲಪ್ಪ 2 ವಾಸ್ ಓವರ್ ಥ್ರೋನ್ ಬೈ ದ ಕಾಲಚೂರಿ ಬಿಜ್ಜಳ. ಆಕ್ಚುಲಿ ಕಾಲಚೂರಿ ಬಿಜ್ಜಳ ತೈಲಪ್ಪ 2 ಸ್ಟ್ರಾಂಗ್ ಇರ್ತಾನ್ರಿ. ತೈಲಪ್ಪ 3 ಏನದಲ್ಲ ಅವ ವೀಕ್ ಇರ್ತಾನ. ಕಾಲಚೂರಿ ಕಿಂಗ್ ಬಿಜ್ಜಳ ಯಾರನ್ನ ಕೊನೆಗೊಳಿಸ್ತಾನ? ತೈಲಪ್ಪ 3ನ. ತೈಲಪ್ಪ 2ನಲ್ಲ. ಇಲ್ಲಿ ನೋಡ್ರಿ ಈ ಸ್ಟೇಟ್ಮೆಂಟ್ ಹಂಗೈತಿ ನೋಡಿ. ಈ ಸ್ಟೇಟ್ಮೆಂಟ್ ಹೆಂಗೈತಂದ್ರ ತೈಲಪ್ಪ 2 ಡಿಫಿಟೆಡ್ ದ ಪರಮಾರ್ ಕಿಂಗ್. ಇಲ್ಲಿ ಏನ್ ಹೇಳತೈತಿ? ತೈಲಪ್ಪ 2 ಸ್ಟ್ರಾಂಗ್ ಅಂತ ಹೇಳತೈತಿ. ತೈಲಪ್ಪ 2 ಓವರ್ ಥ್ರೋ ಇಲ್ಲಿ ವೀಕ್ ಅಂತ ಹೇಳತೈತಿ. ಹಂಗಂದ್ರೆ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಲ್ಲವು. 2 ವಿರುದ್ಧದವು. ಅದಕ್ಕೆ ಇಲ್ಲಿ ಆಲ್ರೆಡಿ ಇಲ್ಲಿ ಚೇಂಜ್ ಮಾಡಿರ್ತಾರ ಅಂತ ತಮ್ಮ ತಲೆ ಬರ್ಬೇಕು. ಇದು ತೈಲಪ್ಪ 3 ಅದ್ರ ಸಂಬಂಧ ಡಿ ತಪ್ಪೈತಿ. ಹಂಗಂದ್ರೆ ಮತ್ತೆ ನೋಡ್ರಿ 4ರಾಗ ಎಷ್ಟು ಕರೆಕ್ಟ್ ಆಗತ್ತಾವ? 2 ಕರೆಕ್ಟ್ ಆಗತ್ತಾವ. ಇದು ಎಕ್ಸಾಮಿನರ್ ಸೈಕಾಲಜಿ. ಈ 4 ಸ್ಟೇಟ್ಮೆಂಟ್ ಕೊಡತ್ತಾರಂದ್ರ ಅವ್ರು ಅವನಿಗೆ ಯೂಶುವಲಿ ಏನ್ ಅನ್ಸಿರ್ತೈತಿ? ಒಂದೇ ಸ್ಟೇಟ್ಮೆಂಟ್ ತಪ್ಪು ಮಾಡ್ತಾನ. ಏನ್ ಅನ್ಸುತ್ತ? ನೀವು ಒಂದೇ ಸ್ಟೇಟ್ಮೆಂಟ್ ತಪ್ಪು ಮಾಡಿದ್ರೆ ಹೆಂಗ? ಇನ್ನೊಂದ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋಣ ಅಂತ ಇನ್ನೊಂದ್ ಸ್ಟೇಟ್ಮೆಂಟ್ ತಪ್ಪು ಮಾಡ್ತಾನೆ. ಆಮೇಲೆ ಭಾಳ 3ನೇ ತಪ್ಪು ಮಾಡೋದು ಬೇಡ ಅಂತ ಹೇಳಿ 2 ತಪ್ಪು ಮಾಡಿರ್ತಾರ ಯೂಶುವಲಿ ಹೇಳತ್ತಿನ. ಮತ್ತೆ ಅವಾಗ ನೋಡ್ರಿ ಮತ್ತೆ 2 ಓನ್ಲಿ ಕರೆಕ್ಟ್ ಐತಿ. ಅರ್ಥ? ಈ ಕನ್ನಡದಾಗ ಅರ್ಧ ಬಿಟ್ಟಿದ್ದೇವೆ ನೋಡೋಣ. 2ನೇ ತೈಲಪ್ಪ ಪರಮಾರ್ ರಾಜ್ಯದ ಮುಂಜನನ್ನು ಸೋಲಿಸಿದನು. ಇದು ಕರೆಕ್ಟ್ ಐತೆ. ಆಮೇಲೆ 4ನೇ ವಿಕ್ರಮಾದಿತ್ಯ ಅಂತ ಕೊಟ್ರೆ ಇದು ಯಾವ್ದು? 4ನೇದಲ್ಲ 6ನೇ ವಿಕ್ರಮಾದಿತ್ಯ. ಅದಕ್ಕೆ ಐದು ತಪ್ಪೈತಿ. 1ನೇ ಸೋಮೇಶ್ವರನ ರಾಜಧಾನಿಯನ್ನು ಶಾಶ್ವತವಾಗಿ ಕಲ್ಯಾಣಿಗೆ ಸ್ಥಳಾಂತರಿಸಿದೆ. ಇದು ಕರೆಕ್ಟ್ ಐತಿ. 2ನೇ ತೈಲಪ್ಪನನ್ನು ಕಾಲಚೂರಿ ಬಿಜ್ಜಳನ್ನು ಪದಚ್ಯುತಿಗೊಳಿಸಿದನು. ಇಲ್ಲಿ ಏನ್ ಹೇಳಿದೆ ನಿಮಗೆ? 2ನೇ ತೈಲಪ್ಪನ ಇಲ್ಲಿ ಸ್ಟ್ರಾಂಗ್ ಅಂತ ತೋರಿಸೋದು, 2ನೇ ತೈಲಪ್ಪನ ಇಲ್ಲಿ ವೀಕ್ ಅಂತ ತೋರಿಸೋದು. ಅಂದ್ರೆ 2 ಸ್ಟೇಟ್ಮೆಂಟ್ ಕೂಡಿ ಹೋಗಲ್ಲವು, ವಿರುದ್ಧದವು. ಅದಕ್ಕೆ 2ರೊಳಗೆ ಒಂದೇ ಕರೆಕ್ಟ್ ಇರ್ತದೆ. ಆಬ್ವಿಯಸ್ಲಿ ಅವಾಗ ಆಲ್ 4 ಸ್ಟೇಟ್ಮೆಂಟ್ ಕತ್ತಾಗೋಗಿರ್ತೀರಿ ನಾವು ಏನೋ ನೋಡ್ಲಾರ್ದ. ಅರ್ಥ? 2ನೇ ತೈಲಪ್ಪ ಅಲ್ಲಿದೆ, 3ನೇ ತೈಲಪ್ಪ. ಇದೊಂದು ನೀವು ಫ್ಯಾಕ್ಟ್ ಗೊತ್ತಿತ್ತಂದ್ರೆ ಮುಗೀತು, ಆಲ್ಮೋಸ್ಟ್ ಆನ್ಸರಿಗೆ ಬಂದ್ಬಿಡ್ತೀರಿ ನೀವು. 2 ಮಾತ್ರ ಕರೆಕ್ಟ್ ಅಂತ ಹೇಳಿ. ಅರ್ಥತಾ? ಈಗ ಓನ್ಲಿ 1 ಓನ್ಲಿ 2 ಪೇರ್ ಒಮ್ಮೆ ಅಡ್ವಾಂಟೇಜ್ ಆಗತ್ತೆ, ಒಮ್ಮೆ ಡಿಸ್ಅಡ್ವಾಂಟೇಜ್ ಆಗತ್ತೆ. ಇಲ್ದ್ರಾಗ ಹೆಂಗ್ ಅಡ್ವಾಂಟೇಜ್ ಆಗತ್ತೆ ಅಂತ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ನಂಗೆ ನಾವು ಒಂದೇ ತರ ಬಿಡ್ಸಲ್ಲ ಇದನ್ನ ಕ್ವಶನ್. ಏನ್ ಹೇಳಿದಾನೆ? 2ನೇ ತೈಲಪ್ಪನ ಇಲ್ಲಿ ಸ್ಟ್ರಾಂಗ್ ಆಗಿ ತೋರ್ಸತ್ತಾರ, ಇಲ್ಲಿ ಏನ್ ಮಾಡತ್ತಾರ? ಇಲ್ಲಿ ವೀಕ್ ಆಗಿ ತೋರ್ಸತ್ತಾರ. ಅಂದ್ರೆ ಏನರ್ಥ? 2ರೊಳಗೆ ಒಂದೇ ಕರೆಕ್ಟ್ ಐತಿ. ಅಂದ್ರೆ ಒಟ್ಟು ಕೊಟ್ಟು 4 ಕರೆಕ್ಟ್ ಆಗಲ್ಲ. 4 ಕರೆಕ್ಟ್ ಆಗಲ್ಲ ಅಂದ್ರೆ ಆಲ್ 4 ಹೋಗ್ತಾ ಒಂದೇದು. ಆಮೇಲೆ ಒಂದು ಬೇಸಿಕ್ ಫ್ಯಾಕ್ಟ್ ಗೊತ್ತಿರ್ಬೇಕು ನಿಮ್ಗೆ. ವಿಕ್ರಮಾದಿತ್ಯನ ಶಕೆ ಏನೈತ್ಲಾ, ಇದು ಯಾರು 6ನೇ ವಿಕ್ರಮಾದಿತ್ಯ ಸ್ಟಾರ್ಟ್ ಮಾಡ್ಯಾನಂದ್ರೆ ಇದೊಂದು ತೆಗೆದ್ರಿ ಅಂದ್ರೆ ಅವಾಗ ಓನ್ಲಿ 2 ಆನ್ಸರ್ ಕರೆಕ್ಟ್ ಆಗುತ್ತೆ. ಅರ್ಥತಾ? ನೆಕ್ಸ್ಟ್ ಕ್ವಶನ್. ಹೊಯ್ಸಳ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ ಅಂತ. ವೀರಬಲ್ಲಾಳ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯವನ್ನು ನಿರ್ಮಿಸಿದನು. ಯಾರು ನಿರ್ಮಿಸಿರ್ತಾರ್ರಿ? ಕೀರ್ತಿನಾರಾಯಣ ಟೆಂಪಲ್ ವಿಷ್ಣುವರ್ಧನ ನಿರ್ಮಿಸಿರ್ತಾನೆ. ವೀರಬಲ್ಲಾಳ ಟೆಂಪಲ್ ಅಂತದ ವೀರಬಲ್ಲಾಳ ವಿಷ್ಣುವರ್ಧನ ಮಾಡಿರ್ತಾನೆ. 2ನೇ ಬಲ್ಲಾಳ
ಸೊರಟೂರಿನಲ್ಲಿ ಭೀಮನನ್ನು ಸೋಲಿಸಿದನು. ಎರಡನೇ ಬಲ್ಲಾಳ ಸೊರಟೂರಿನಲ್ಲಿ ಸೋಲಿಸಿದಂತ ಇದು ಕರೆಕ್ಟ್ ಐತಿ. ಆಮೇಲೆ ನರಸಿಂಹ 2 ಎರಡನೇ ನರಸಿಂಹ ಆಳ್ವಿಕೆಯಲ್ಲಿ ಕುಪ್ಪಂ ಎರಡನೇ ರಾಜಧಾನಿಯಾಗಿತ್ತು ಅಂತ ಐತಿ. ಇದು ಆಕ್ಚುಲಿ ಇದು ಬರೋಬ್ಬರಿನೇ ಐತಿ. ಎರಡನೇ ನರಸಿಂಹ ಆಳ್ವಿಕೆಯಲ್ಲಿ ಕುಪ್ಪಂ ಎರಡನೇ ರಾಜಧಾನಿ, ಇದು ಕರೆಕ್ಟ್ ಐತಿ. ಹೊಯ್ಸಳ ಕನೆಗಾಳ ಅಥವಾ ಏನು ಬ್ಯಾಟಲ್ ಆಫ್ ಕನೆಗಾಳ ಅಂತೀವಲ್ಲ ಅದ್ರೊಳಗೆ ಕಲ್ಯಾಣಿ ಚಾಲುಕ್ಯರನ್ನು ಸೋಲಿಸ್ತಾರೆ. ಕಲ್ಯಾಣಿ ಚಾಲುಕ್ಯ ಬಾದಾಮಿ ಚಾಲುಕ್ಯರನ್ನು ಸೋಲಿಸ್ತಾರೆ. ಇಲ್ಲೇನು ಕೊಟ್ಟರೆ ಕಲ್ಯಾಣಿ ಚಾಲುಕ್ಯರನ್ನು ಕೊಟ್ಟರು, ಅದಕ್ಕೆ ಇದು ತಪ್ಪೈತಿ. ಹಂಗೆ ನೋಡಿದ್ರೆ ಇದು 2 ಅಷ್ಟು ಕರೆಕ್ಟ್ ಅದಾವು, ಓನ್ಲಿ 2 ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತ್ತೈತಿ 4 ಸ್ಟೇಟ್ಮೆಂಟ್ನಾಗ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗತ್ತಾವ. ಮತ್ತೆ ಇಲ್ಲಿ ವಿಷ್ಣುವರ್ಧನ್ ಇದ್ದಿದ್ದು ವೀರ ಬಲ್ಲಾಳ ಹಾಕ್ಯಾರ, ಇದೇನ ಕಲ್ಯಾಣಿ ಚಾಲುಕ್ಯಸ್ ಬಾದಾಮಿ ಚಾಲುಕ್ಯಸ್ ಕಲ್ಯಾಣಿ ಚಾಲುಕ್ಯಸ್ ಹಾಕ್ಯಾರ. ಇವೆರಡು ಸ್ಟೇಟ್ಮೆಂಟ್ ಬರೋಬ್ಬರಿನ ಇಟ್ಟಾರ. ಈಗ ನೋಡ್ರಿ ಓನ್ಲಿ 1 ಓನ್ಲಿ 2 ಪೇರ್ನಾಗ ನಮಗೆ ಅಡ್ವಾಂಟೇಜ್ ಆಗತ್ತೈತಿ ಇಲ್ಲಿ. ಅದಾ ಈ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕನ್ನಡದ ಇಂಗ್ಲೀಷ್ ಬಿಡಿಸಿದೇನಿಲ್ಲ. ವೀರಬಲ್ಲಾಳ ಬಿಲ್ಟ್ ಕೀರ್ತಿ ನಾರಾಯಣ್ ಟೆಂಪಲ್ ಅಟ್ ತಲಕಾಡು. ವೀರಬಲ್ಲಾಳ ಇದು ವಿಷ್ಣುವರ್ಧನ. ಇದು ಆಕ್ಚುಲಿ ವೀರಬಲ್ಲಾಳ ಕಟ್ಟೆನ್ ಅನ್ಸತ್ರಿ ಅದು ನನ್ನ ಪ್ರಕಾರ. ಇದೊಂದು ನೋಡುನು ಏನೋ ಓನ್ಲಿ 2 ಅಥವಾ ಓನ್ಲಿ 3 ಐತದ ಆನ್ಸರ್. ಬಲ್ಲಾಳ ಟು ಡಿಫಿಟೆಡ್ ದ ಸೇವಂ ಬೇಲ್, ಇದು ಕರೆಕ್ಟ್ ಐತಿ. ಸೊರಟೂರ್ದಾಗ ಕುಪ್ಪಂ ಬಿಕೇಮ್ ದ ಸೆಕೆಂಡ್ ಕ್ಯಾಪಿಟಲ್, ಇದು ಕರೆಕ್ಟ್ ಐತಿ. ಇದು ಆಕ್ಚುಲಿ ಬ್ಯಾಟಲ್ ಆಫ್ ಕನೆಗಾಳ ಒಳಗೆ ಬಾದಾಮಿ ಚಾಲುಕ್ಯರ ವಿರುದ್ಧ ಹೋರಾಡ್ತಾರ ಅನ್ಸುತ್ತವ್ರು, ಇದು ತಪ್ಪೈತಿ. ಹಂಗೆ ನೋಡಿದ್ರೆ ಇದು ಓನ್ಲಿ 2 ಅಥವಾ ಓನ್ಲಿ 3 ನೋಡ್ರಿ ಆನ್ಸರ್. ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಆಮೇಲೆ, ಇದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಡ್ತೀನಿ. ಅದ ಈ ನೆಕ್ಸ್ಟ್ ಕ್ವಶನ್. ವಿಷ್ಣುವರ್ಧನ ಅಸೆಂಡೆಡ್ ದ ಟೈಟಲ್ ಏನ್ ಹೇಳಿದ ಆಗ ಹೇಳೋದಿದ ನೊಲಬವಾಡಿಗೊಂಡ ಅಂತ ಹೇಳಿ ಯಾರು ಸೋಲ್ಸ್ಯಾನ ಅಂತ ಕೇಳಿದ್ರು ಅವ್ರು. ಆಕ್ಚುಲಿ ಯಾರಿದನ್ನ ಇದು ಚೋಳರನ್ನ ಅಥವಾ ಸಾರಿ ಉಚ್ಚಂಗಿ ಪಾಂಡ್ಯಾಸನ್ ಸೋಲ್ಸಿರ್ತಾನೆ ಯಾರು ವಿಷ್ಣುವರ್ಧನ. ಅವಾಗ ನಿಮ್ಗೆ ನೊಲಬವಾಡಿಗೊಂಡ ಅಂತೇಳಿ ಟೈಟಲ್ ಬರ್ತದೆ ಯಾರಿಗೆ, ವಿಷ್ಣುವರ್ಧನ. ಈ ಸಿಂಪಲ್ ಕ್ವಶನ್ ಇದ್ ಬಿಡ್ರಿ ಇದು. ಹಂಗಂದ್ರೆ ಚೋಳ ಸೋಲ್ಸಿದ್ಮೇಲೆ ಯಾವ್ದಿತ್ತು, ಯಾವ ಟೈಟಲ್ ಗೊಂಡ, ತಲಕಾಡು ಗೊಂಡ ಅಂತ ಬರೋದು ಚೋಳಾಜನ್ ಸೋಲ್ಸಿದ್ಮೇಲೆ. ಅರ್ಥ ಎಲ್ಲೈತಿ ನೆಕ್ಸ್ಟ್ ಕ್ವಶನ್. ಇಲ್ಲೈತಿ. ವಿಷ್ಣುವರ್ಧನ ಕೆಳಗಿನ ಯಾವ ಆಡಳಿತಗಾರನ ಸೋಲಿಸಿ ನೊಲಬವಾಡಿಗೊಂಡ ಎಂದು ಬಿರುದನ್ನು ಪಡೆದನು ಅಂತ. ಯಾರನ್ನು ಸೋಲಿಸಿದ ಅಂತೇಳಿ ಉಚ್ಚಂಗಿ ಪಾಂಡ್ಯಾಸ್. ಅದ ಈ ಕೊಂಗವಾಲರು ಇವರು ಇದ್ರ ರಿಲೇಟೆಡ್ ಅನ್ಸುತ್ರಿ. ಇವ್ರು ಯಾರು ಕೊಡಗು ಒಳಗೆ ಒಂದು ಸಣ್ಣ ಡೈನೆಸ್ಟಿ ಇರ್ತೈತಿ. ಅಥವಾ ಈ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನೈತಿ, ಇನ್ಸ್ಕ್ರಿಪ್ಷನ್ ಬಗ್ಗೆ ಐತಿ ನೋಡ್ರಿ. ಈ ಮೇಲಿನ ಶಾಸನ ಯಾವ ಸಂಪೂರ್ಣವಾಗಿ ಪ್ರಕೃತ ಭಾಷೆಯಲ್ಲಿ ರಚಿತವಾಗಿವೆ ಅಂತ ಕೊಟ್ಟರು. ಮಸ್ಕಿ, ಚಂದ್ರವಲ್ಲಿ ಮತ್ತು ತಾಲಗುಂದ. ತಾಲಗುಂದ ಇನ್ಸ್ಕ್ರಿಪ್ಷನ್ ಸಂಸ್ಕೃತ ಅಂತ ಗೊತ್ತಿರತೈತಿ. ಹಂಗಂದ್ರೆ ಸಿ ನೋಡ್ರ ಅದೊಂದ ಕೇಳತ್ತಾರ ಅವ್ರು. ಆಕ್ಚುಲಿ ಸಿ ತೆಗದ್ರಿ ಅಂದ್ರೆ ಎ ಬಿ ಆನ್ಸರ್. ಅರ್ಥ ಆಗತ್ತಲ್ಲ. ತಾಲಗುಂದ ಇನ್ಸ್ಕ್ರಿಪ್ಷನ್ ಅಂತೂ ಪಕ್ಕ ಕೇಳಿರಬೇಕು ನೀವು, ಸಂಸ್ಕೃತನಾಗ ಐತೆ ಅಂತೇಳಿ. ಅದು ಒಂದೇ ಎಲಿಮಿನೇಟ್ ಮಾಡಿದ್ರು ಆನ್ಸರ್ ಸಿಗತ್ತೆ. ಅಟ್ಲೀಸ್ಟ್ ಒಂದರ ಗೊತ್ತಿರ್ಬೇಕಂತಾರಲ್ಲ. ತಾಲಗುಂದ ಶಾಸನ ಇದು ಸಂಸ್ಕೃತ. ಹಂಗಂದ್ರೆ ಸಿ ತಪ್ಪಂದ್ರ ಸಿ ತಪ್ಪು ಸಿ ತಪ್ಪು ಸಿ ತಪ್ಪು ಅಂದ್ರೆ ಓನ್ಲಿ 1 ಇನ್ಫಾರ್ಮೇಶನ್. ಆಕ್ಚುಲಿ ಕೇಳತ್ತಿದ್ದೇನಂದ್ರೆ ತಾಲಗುಂದ ಇನ್ಸ್ಕ್ರಿಪ್ಷನ್ ಯಾವ ಲ್ಯಾಂಗ್ವೇಜ್ನಾಗ ಐತಿ, ಸಂಸ್ಕೃತ, ಪ್ರಾಕೃತ, ಪಾಲಿ ಮತ್ತೆ ಯಾವ್ದೋ ಒಂದು ಬೇರೆ ಲ್ಯಾಂಗ್ವೇಜ್ ಕೊಟ್ಟು ಈ ತರ ಸ್ಟೇಟ್ಮೆಂಟ್ ಆಗ್ಬೇಕಾಯ್ತು. ಈ ಕ್ವಶನ್ ಹಿಂಗ್ ಕ್ವಶನ್ ಕೇಳ್ಬೇಕಾಯ್ತು. ಸಿಂಪಲ್ ಕ್ವಶನ್ ಇದನ್ನ ಅವರು ಸ್ಟೇಟ್ಮೆಂಟ್ ಬೇಸ್ಡ್ ಮಾಡಿ ನಿಮಗೆ ವಜ್ ಮಾಡ್ಯಾರ. ಅಥವಾ ಕದಂಬರ ಟೈಮ್ದಾಗ ಆಗಿರ್ತದೆ. ತಾಲಗುಂದ ಇನ್ಸ್ಕ್ರಿಪ್ಷನ್ ಗೊತ್ತಲ್ಲ, ಕದಂಬರ ರಾಯಲ್ ಫ್ಯಾಮಿಲಿ ರಿಲೇಟೆಡ್ ಐತಿ. ಚಂದ್ರವಲ್ಲಿ ಪ್ರಾಕೃತ ಲ್ಯಾಂಗ್ವೇಜ್ನಾಗ ಐತಿ, ಇದು ಕದಂಬರ ಟೈಮ್ನಾಗ ಇರ್ತದೆ. ಮಯೂರ ಶರ್ಮಾ ಬರ್ಸ್ತಾರೆ ಇದು. ಆಮೇಲೆ ಮಸ್ಕಿ ಶಾಸನ ಅಂತೂ ನಿಮ್ಗೆ ಗೊತ್ತೈತಿ, ಫೇಮಸ್ ಮಸ್ಕಿ ಶಾಸನ. ರಾಯಚೂರು ಪ್ರಾಕೃತ ಲ್ಯಾಂಗ್ವೇಜ್ ಅಶೋಕ ರಿಲೇಟೆಡ್ ಐತಿ, ಬ್ರಹ್ಮಿ ಸ್ಕ್ರಿಪ್ಟ್ನಾಗ ಐತಿ. ಇದೊಂದು ನೆನ್ಪಿಡ, ಮಸ್ಕಿ ಶಾಸನ ಬ್ರಹ್ಮಿ ಸ್ಕ್ರಿಪ್ಟ್, ಲ್ಯಾಂಗ್ವೇಜ್ ಪ್ರಾಕೃತ. ಅರ್ಥ. ನೆಕ್ಸ್ಟ್ ಕ್ವಶನ್. ಇದು ಕ್ರೊನಾಲಜಿಕಲ್ ಆರ್ಡರ್ ಕೇಳ್ಯಾರ. ಕ್ರೊನಾಲಜಿಕಲ್ ಆರ್ಡರ್ ಯಾವ್ದು ಫಸ್ಟ್ ಯಾವ್ದು ಆಮೇಲೆ ಅಂತ ಕೇಳ್ಯಾರ. ನಾವು ಫಸ್ಟಿಗೆ ನಮ್ಗೆ ಗೊತ್ತಿರ್ಬೇಕಾಗಿದ್ದು ಯಾವ್ದು ಅಂತಂದ್ರೆ, ಈಗ ಬಿಫೋರ್ ಎರ ಯಾವ್ದಾರ ಐತೆ ಅಂತ ಚೆಕ್ ಮಾಡಿರ್ತಾರ. ಬಿಫೋರ್ ಎರ ಯಾವ್ದು ಇಲ್ಲಲ್ಲ, ಅಂದ್ರೆ ಶಾಲಿವಾಹನ ಶಕೆ ಫಸ್ಟ್ ಬರ್ತದೆ. ಅದನ್ನು ಬಿಟ್ರೆ ಈಗ ನೀವು ಜಸ್ಟ್ ಥಿಂಕ್ ಮಾಡಿದ್ರು ಯಾರು ಫಸ್ಟ್ ಬರ್ತಾರ ಥಿಂಕ್ ಮಾಡ್ರಿ, ಯಾರು ಲಾಸ್ಟ್ ಬರ್ತೈತೆ ಅಂತ ಥಿಂಕ್ ಮಾಡ್ರಿ. ಯಾರು ಲಾಸ್ಟ್ ಬರ್ತೈತೆ ಅನ್ಸುತ್ತೆ ನಿಮಗೆ, ಗುಪ್ತ ಶಕೆ ಆಮೇಲೆ ಬರ್ತೈತೆ, ಹರ್ಷ ಬರ್ತಾನ ಆಮೇಲೆ ಬರ್ತಾನೋ, ಗುಪ್ತ ಆಮೇಲೆ ಬರ್ತೈತೆ. ಆಬ್ವಿಯಸ್ಲಿ ಗುಪ್ತ ಆದ್ಮೇಲೆ ಹರ್ಷ ಬರ್ಬೇಕಲ್ಲ. ಸಿ ಆದ್ಮೇಲೆ ಡಿ ಇಲ್ಲ ಐತ್ರಿ, ಸಿ ಆದ್ಮೇಲೆ ಡಿ ಇಲ್ಲ ಐತಿ, ಸಿ ಆದ್ಮೇಲೆ ಡಿ ಇಲ್ಲ ಐತಿ. ಹಂಗಂದ್ರೆ ಇದು ಆಪ್ಷನ್ ಒಂದು ಹೋಯ್ತು. ಯಾವ್ದು ಜಸ್ಟ್ ನಿಮ್ಮ ಗುಪ್ತ ಆದ್ಮೇಲೆ ಹರ್ಷ ಬರ್ತಾನ ಅಂತ ಗೊತ್ತಿದ್ರೆ ಸಾಕಾಗಿತ್ತು. ಆಮೇಲೆ ವಿಕ್ರಮ ಶಕೆ, ಚಾಲುಕ್ಯರ ವಿಕ್ರಮ ಶಕೆ. ವಿಕ್ರಮಾದಿತ್ಯ ಚಾಲುಕ್ಯರದು ಯಾರು ದೊರೆ ಹೇಳ್ರಿ, ಆಮೇಲೆ ಬರ್ತಾನೆ ನೀವು. ವಿಕ್ರಮಾದಿತ್ಯ 6 ಚಾಲುಕ್ಯರ ಅಗಳೇನ ನೋಡಿದ್ದೆವು. ಎಲ್ಲಿ ನೋಡಿದ್ದೆವು, ಇಲ್ಲಿ ನೋಡಿದ್ರಲ್ಲ ವಿಕ್ರಮಾದಿತ್ಯ 6 ಇಲ್ಲಿ ಬಿದ್ದಿತ್ತು ನೋಡ್ರಿ ಕ್ವಶನ್. ಇಲ್ಲಿ ಐತ್ಲಾ ಅದ ಇದೇ ಸ್ಟೇಟ್ಮೆಂಟ್ ಅಲ್ಲಿ ಒಳಗೆ ವಾಪಸ್ ಕೇಳ್ಯಾರ. ಚಾಲುಕ್ಯ ವಿಕ್ರಮೇರ ಪ್ರಾರಂಭಿಸಿದರು ಅಂತ ಇಲ್ಲಿ ಐತ್ಲಾ ಸ್ಟೇಟ್ಮೆಂಟ್. ಅದ ಕಲ್ಯಾಣಿ ಚಾಲುಕ್ಯಸ್. ಕಲ್ಯಾಣಿ ಚಾಲುಕ್ಯಸ್ ಅಂದ್ರೆ ಆಮೇಲೆ ಬರ್ತಾರ. ಎಷ್ಟು ಆಲ್ಮೋಸ್ಟ್ ನಿಮ್ಗೆ 11ನೇ ಶತಮಾನದಾಗ ಬರ್ತಾರ ಕಲ್ಯಾಣಿ ಚಾಲುಕ್ಯಸ್. 11ನೇ ಶತಮಾನದಾಗ ಅಂದ್ರೆ ಹರ್ಷ ಆದ್ಮೇಲೆ ಬರ್ಬೇಕದ. ಡಿ ಆದ್ಮೇಲೆ ಎ ಬರ್ಬೇಕು. ಡಿ ಆದ್ಮೇಲೆ ಎಲ್ಲೈತಿ, ಇಲ್ಲೈತಿ ಡಿ ಆದ್ಮೇಲೆ.
ಇಲ್ಲಿ ಉಲ್ಟಾ ಐತಿ ಹೋತಿಲ್ಲ. ಡಿ ಆದ್ಮೇಲೆ ಇಲ್ಲೊಂದು ಐತಿ ಅಂದ್ರೆ 50-50 ಬಂದ್ರಿ. ಡಿ ಆದ್ಮೇಲೆ ಇಲ್ಲಿ ಐತಿ, ಡಿ ಆದ್ಮೇಲೆ ಐತಿ, ಸಿ ಆದ್ಮೇಲೆ ಡಿನೂ ಐತಿ, ಸಿ ಆದ್ಮೇಲೆ ಡಿನೂ ಐತಿ. ಹಂಗಂದ್ರೆ ಶಾಲಿವಾಹನ ಶಕೆ ಫಸ್ಟ್ ಅನ್ರಿ. ಶಾಲಿವಾಹನ ಶಕೆ ಫಸ್ಟ್ ಇದು ನೋಡ್ಬೇಕು ನೀವು. ಅದು ಗುಪ್ತ ಶಕೆ ಫಸ್ಟ್ ಅಂತ ನೋಡ್ಬೇಕು. ಶಾಲಿವಾಹನ ಶಕೆ ಎಲ್ಲಾರ್ಕಿಂತ ಫಸ್ಟ್ ಬರ್ತದೆ. ಅದಕ್ಕೆ ಇದು ಆನ್ಸರ್ ಬಿ ಸಿ ಡಿ ಎ. ಆಯ್ತಾ? ಇವೆಲ್ಲ ಡೇಟ್ಸ್ಗಳು ಬರ್ಕೋರಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಇವರು ಮ್ಯಾಥ್ಸ್ ಫಾಲೋಯಿಂಗ್ ಡೇಟ್ಸ್ ಕೇಳ್ಬೋದು. ಈಗ ಚಾಲುಕ್ಯ ವಿಕ್ರಮ ಶಕೆ ಯಾವಾಗ ಅಗಳು ಹೇಳಿದ್ದೆ ನೀವು 1076 ಸಿ. ಇದು ವಿಕ್ರಮ ಶಕೆ ಒಳಗೆ ಬರ್ತದೆ. ಶಾಲಿವಾಹನ ಶಕೆ 78 ಸಿ ಬರ್ತದೆ. ಇದು ಯಾರದು? ಗೌತಮ ಪುತ್ರ ಶಾತಕರ್ಣಿ ಅಥವಾ ಯಾರು? ಕನಿಷ್ಕ ಮಾಡ್ತಾನೆ ಶಾಲಿವಾಹನ ಶಕೆ ಅಂತ ಕೇಳ್ತಾರಲ್ಲ, ಕನಿಷ್ಕ. ಆಮೇಲೆ ಗುಪ್ತರ ಶಕೆ ಯಾವಾಗ? 319. ಈ ಗುಪ್ತ ಎರ ಸ್ಥಾಪನೆ ಆಗತ್ತಲ್ಲ ಅವಾಗ ಗುಪ್ತರ ಶಕೆ ಸ್ಟಾರ್ಟ್ ಆಗುತ್ತೆ. ಹರ್ಷವರ್ಧನ ಶಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ? 606 ಸಿ. ಯಾಕಂದ್ರೆ ಇವೆಲ್ಲ ಡೇಟ್ ಅದಕ್ಕೆ ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಮ್ ಈಗ ಆಲ್ರೆಡಿ ಇದ್ರ ಮೇಲೆ ಕ್ವಶನ್ ಬಿದ್ದಿರೋದ್ರಿಂದ ಇವರು ಅದನ್ನ ಮ್ಯಾಥ್ಸ್ ಫಾಲೋಯಿಂಗ್ ರೀತಿ ಕೇಳ್ಬೋದು. ಯಾರೋ ನನಗೆ ಕೇಳತ್ತಿದ್ರೆ ಹಿಸ್ಟ್ರಿ ನಾ ಫಸ್ಟ್ ಟೈಮ್ ಓದಾತೀನಿ ನಮ್ಗೆ ಹೆಂಗ್ರಿ ಫ್ಯಾಕ್ಟ್ಸ್ ಇವೆಲ್ಲ ನೆನ್ಪಿಡೋದು, ಇವೆಲ್ಲ ಪ್ರಾಜೆಕ್ಟ್ ಆತಾವು, ಇಷ್ಟೆಲ್ಲ ನೆನ್ಪಿಡು ನೀಡ್ ಐತನ ಅಂತ ಕೇಳ್ತೀರಿ. ನಾನು ನಿಮ್ಗೆ ಒಂದು ಆನ್ಸರ್ ಕೊಡ್ತೀನಿ. ಏನಂತಂದ್ರೆ ನೀವು ನಿಮ್ಮ ಕಾಂಪಿಟೇಟರ್ಗೆ ಎಷ್ಟು ಬರ್ತದೆ ಅಷ್ಟರ ನೆನ್ಪಿಡ್ಬೇಕು. ಫಸ್ಟ್ ಕಾಂಪಿಟೇಟರ್ಗೆ ಬರತ್ತಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಏನು ಕೇಳ್ಯಾರಲ್ಲ ಅದ್ರ ರಿಲೇಟೆಡ್ ಫ್ಯಾಕ್ಟ್ಸ್ ಎಲ್ಲ ಬಾಯ್ಟದವ್ರಿ. ನೀವು ಇಷ್ಟು ನೆನ್ಪಿಟ್ಕೋರಿ. ಆಮೇಲೆ ಕಾಂಪಿಟೇಷನ್ ಒಳಗೆ ಬರ್ರಿ. ಇವೆಲ್ಲ ನೆನಪಿಟ್ಕೊಂಡ್ಮೇಲೆ ಆಮೇಲೆ ಡೆಪ್ತ್ ಸ್ಟಡಿ ಮಾಡ್ಕೋತೀರಿ. ಆತದ ಲೇಯರ್ಡ್ ಸ್ಟಡಿ ಅಂತ ಯಾವಾಗಲೂ ಹೇಳ್ತೀನಲ್ಲ ಆ ಥರ ಮಾಡ್ರಿ. ಅವಾಗ ನಿಮ್ಗೆ ಹೆಲ್ಪ್ ಆಗೇ ಹಾಕ. ನೆಕ್ಸ್ಟ್ ಕ್ವಶನ್. ತಮ್ಮ ಆಸ್ಥಾನದಲ್ಲಿ ಯಾರು ರಾಮಾನುಜಾಚಾರ್ಯಗೆ ಆಶ್ರಯ ನೀಡಿದ ಹೊಯ್ಸಳರ ರಾಜ ಯಾರು ಅಂತ ಕೇಳ್ಯಾರ. ತಮ್ಮ ಆಸ್ಥಾನದಲ್ಲಿ ಹೊಯ್ಸಳರ ರಾಜ ಯಾರು ಅಂತ ಕೇಳ್ಯಾರ. ಅದು ವಿಷ್ಣುವರ್ಧನ. ನೋಡ್ರಿ ವಿಷ್ಣುವರ್ಧನ ಮೇಲೆ ಎಷ್ಟು ಕ್ವಶನ್ ಕೇಳ್ಯಾರ ಅವರು. ವಿಷ್ಣುವರ್ಧನ ಇವರಿಗೆ ಇದನ್ನ ನೀಡ್ಯಾನ. ಬಿಟ್ಟಿ ದೇವ ಅಂತೂ ಕರಿತಿರ್ತೇವಲ್ಲ ವಿಷ್ಣುವರ್ಧನ. ಹಂಗಂದ್ರೆ ರಾಮಾನುಜಾಚಾರ್ಯದ ಶ್ರೀ ವೈಷ್ಣವಿಸಮ್ ಅಂತ ಕರಿತೀವಲ್ಲ. ರಾಮಾನುಜಾಚಾರ್ಯದ ಶ್ರೀ ವೈಷ್ಣವಿಸಮ್ ಅಂತ ವಿಷ್ಣುನ ಫಾಲೋವರ್. ಅದಕ್ಕೆ ಮತ್ತೆ ಇದು ರಿಲೇಟೆಡ್. ಈಗ ನರಸಿಂಹವರ್ಮನ್ 1 ಮತ್ತು ಯಾರ ಬಲ್ಲಾಳ 3 ಮತ್ತು ನರಸಿಂಹವರ್ಮನ್ 2 ಇವರು ವೈಷ್ಣವಿಸಮ್ ಅನ್ನ ಫಾಲೋ ಮಾಡ್ತಿರ್ತಾರೆ ಇವರು. ಆಯ್ತಾ? ಒಂದು ಸೆಕೆಂಡ್. ಆಯ್ತಾ? ಇದು ರಿಲೇಟೆಡ್ ನಾನು ನಿಮ್ಗೆ ಯಾವ್ದು ರಾಮಾನುಜಾಚಾರ್ಯ ಏನೈತಲ್ಲ ಇದನ್ನ ಒಂದು ವಿಡಿಯೋ ಮಾಡ್ಬೇಕು. ಯಾವ್ದು? ಯಾಕಂದ್ರೆ ಇದು ಅಗಳೇನು ನಾನು ನಿಮ್ಗೆ ಪುರುಷ ಪ್ರಕೃತಿ ಎಲ್ಲ ಹೇಳತ್ತಿದ್ನ. ಅದ್ವೈತ ಫಿಲಾಸಫಿ, ದ್ವೈತ ಫಿಲಾಸಫಿ, ವಿಶಿಷ್ಟ ಅದ್ವೈತ ಇವೆಲ್ಲ ಒಂದು ನೆನಪಿಟ್ಕೊಳ್ಳೋದು ಒಂದು ಮೆಥಡ್ ಐತಿ. ಇದನ್ನ ನಿಮ್ಗೆ ವಿಡಿಯೋ ಬೇಕಂದ್ರೆ ಹೇಳ್ರಿ, ಇದನ್ನ ಮಾಡ್ತೀನಿ ನಾ. ಯಾಕಂದ್ರೆ ಇಲ್ಲಿ ಹೇಳ್ಕೊತ ಹೋದ್ನಂದ್ರೆ 2 ತಾಸು ಮೇಲೆ ಆಗುತ್ತೆ. ಅದಕ್ಕೆ ಇದು ರಿಲೇಟೆಡ್ ಏನಿಲ್ಲ, ಯಾವ ಫಿಲಾಸಫಿಗಳು ಏನೇನು ಹೇಳ್ತಾವ ಅಂತೇಳಿ ಒಂದು ವಿಡಿಯೋ ಮಾಡ್ರಿ. ಇದ್ರ ಬೇಸ್ ಮೇಲೆ ನಿಮ್ಮ ಡಿಮಾಂಡ್ ಮೇಲೆ ಡಿಪೆಂಡ. ನೀವು ಡಿಮಾಂಡ್ ಇಟ್ಟರೆ ಅಂದ್ರೆ ಮಾಡ್ತೀವಿ. ನೆಕ್ಸ್ಟ್, ಗತಸಪ್ತಸತಿ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ಗತಸಪ್ತಸತಿ ರಿಟನ್ ಬೈ ಹಲ್ಲ. ಇದು ಅಂದ್ರೆ ಬೇಸಿಕ್ ಫ್ಯಾಕ್ಟ್. ಹಲ್ಲ ಬರ್ದಾನ ಅನ್ನೋದು ಗೊತ್ತಿರ್ಬೇಕು. ಆಮೇಲೆ ಏನ್ ಮಾಡ್ಯಾರ ಅವರು? ನಾ ಹೇಳ್ತೀನಲ್ಲ ನಿಮ್ಗೆ, ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತಿರ್ತಾರ. ಪ್ರಕೃತಿ ಸಂಸ್ಕೃತ, ಸಂಸ್ಕೃತ ಪ್ರಾಕೃತ ಮಾಡ್ತಿರ್ತಾರ. ಅದರ ಸಂಬಂಧ ಇದು ಸಂಸ್ಕೃತ ಲ್ಯಾಂಗ್ವೇಜ್ ಅಂತ ಕೊಟ್ರೆ ಇದು ಆಕ್ಚುಲಿ ಪ್ರಾಕೃತ ಲ್ಯಾಂಗ್ವೇಜ್ ನಾಗ ನೋಡ್ರಿ. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ನೋಡು ಬಂದಾಗ ಎಕ್ಸಾಕ್ಟ್ಲಿ ಬರೀ ಆನ್ಸರ್ ಏನಂತ ನೋಡಂಗಿಲ್ಲ. ಎಕ್ಸಾಕ್ಟ್ಲಿ ಅವ ಎಲ್ಲೆಲ್ಲಿ ತಪ್ಪು ಮಾಡ್ತಾನ ಅನ್ನೋದು ಅಬ್ಸರ್ವ್ ಮಾಡ್ರಿ. ಎಲ್ಲಿ ತಪ್ಪು ಮಾಡತಾನ? ಲ್ಯಾಂಗ್ವೇಜ್ ಬೇಸ್ ನೊಳಗೆ ತಪ್ಪು ಮಾಡತಾನ. ಅಂದ್ರೆ ಸಂಸ್ಕೃತ್ ಇದು ಪ್ರಾಕೃತ ಮಾಡೋದು, ಪ್ರಾಕೃತ ಲ್ಯಾಂಗ್ವೇಜ್ ನಾಗ ಇದ್ದು ಸಂಸ್ಕೃತ ಮಾಡೋದು. ಅದಕ್ಕೆ ಬಿ ತಪ್ಪೈತಿ. ಬಿ ತಪ್ಪೈತಿ ಅಂದ್ರೆ ಇದು ಓದ್ತು, ಇದು ಓದ್ತು. ಎ ಸರಿ ಮತ್ತು ಎ ಸಿ ಡಿ ಸರಿ ಅಂತ. ಆಯ್ತಾ? ಏನೈತಿ ಇದು? 700 ಪದ್ಯಗಳನ್ನು ಹೊಂದಿದೆ. ಇದು ಕರೆಕ್ಟ್ ಐತಿ. 700 ಅದಾವ, 800 ಅದಾವ, ಅವ್ರೇನ್ ಚೆಕ್ ಮಾಡ್ರಲ್ಲ, ಇದಿದ್ ಸ್ಟೇಟ್ಮೆಂಟ್ ಎತ್ ಹಾಕಿರ್ತಾರೆ. ಇದು ಆರ್ಯ ಛಂದಸ್ಸಿನ ರೂಪವಾಗಿದೆ ಅಂತ. ಇದು ಕರೆಕ್ಟ್ ಐತಿ. ಎ ಸಿ ಡಿ ಆನ್ಸರ್. ಇಲ್ಲಿ ಬಿಟ್ಟಿವನ್ರಿ ಇಂಗ್ಲೀಷ್ನಾಗ. ಸಾರಿ. ಕನ್ಸಿಡರ್ ದ ಫಾಲೋಯಿಂಗ್ ಇನ್ಸ್ಕ್ರಿಪ್ಷನ್. ಇದರೊಳಗಿನ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ ಕಂಪೋಸ್ಡ್ ಎಂಟೈರ್ಲಿ ಇನ್ ದ ಪ್ರಾಕೃತ ಲ್ಯಾಂಗ್ವೇಜ್ ಇದೆ. ಪ್ರಾಕೃತ ಎಂಟೈರ್ಲಿ ಫಾರ್ಮ್ ಆಗಿದ್ದು ಎಲ್ಲಿಂತಂದ್ರೆ ಮಸ್ಕಿ ಶಾಸನ ಪ್ರಾಕೃತ. ಇದಕ್ಕೆ ಹೇಳ್ತೀರಿ ಅಶೋಕ, ರಣ್ಯ ಅಶೋಕ ಅಂತ ಕರೆದಿದ್ದು. ಇದು ಕರೆಕ್ಟ್. ಚಂದ್ರವಲ್ಲಿ ಕರೆಕ್ಟ್. ತಾಳಗುಂದ ಒಂದು ಕೇಳ್ಬೇಕು ನೀವು ಸಂಸ್ಕೃತ. ಇದೊಂದು ನೆನ್ಪಿಡ್ರಿ ಫ್ಯಾಕ್ಟ್, ಬೇಸಿಕ್ ಫ್ಯಾಕ್ಟ್ ಇದೆ. ಸಂಸ್ಕೃತ ಒಳಗೆ ಇರೋದಂತ ನೆಕ್ಸ್ಟ್ ಟೈಮ್ ಇವರು ತಾಳಗುಂದ ಇನ್ಸ್ಕ್ರಿಪ್ಷನ್ ಬಗ್ಗೆ ಡೀಟೇಲ್ಡ್ ಆಗಿ ಕೇಳೋ ಮುಂದಾಗ ಸಂಸ್ಕೃತ ಮಿಸ್ ಮ್ಯಾಚ್ ಮಾಡ್ತಾರೆ. ಅದಕ್ಕೆ ಸಿ ತಪ್ಪೈತಿ. ಹಂಗಂದ್ರೆ ಎ ಮತ್ತು ಬಿ ಬರೋಬ್ಬರಿ. ಅರ್ಧತಾ? ನೆಕ್ಸ್ಟ್ ಕ್ವಶನ್ ನೋಡಿ. ಇದಾಗಲೇ ಹೇಳತ್ತಿದ್ನಲ್ಲ ನಿಮ್ಮ ಬರ್ಕೊಂಡ್ರಿ ಅಣ್ಣ ಇದನ್ನ. ಏನು ಇನ್ನೊಮ್ಮೆ ಹೇಳಿ. ಇಂಗ್ಲೀಷ್ ಮೀಡಿಯಮ್ದವ್ರು ಬರ್ಕೊಂಡ್ರಿ ಹೋಲ್ಬಿಡ್ರಿ. ಇನ್ನೊಮ್ಮೆ ಹೇಳ್ಬಿಡ್ರು. ಏನು ವಿಕ್ರಮ ಯಾವ್ದು ಫಸ್ಟ್? ಹರ್ಷ ಆದ್ಮೇಲೆ ಗುಪ್ತ ಆದ್ಮೇಲೆ ಹರ್ಷ ಬರ್ಬೇಕಲ್ಲ. ಸಿ ಆದ್ಮೇಲೆ ಡಿ. ಸಿ ಆದ್ಮೇಲೆ ಡಿ ಎಲ್ಲೈತಿ. ಸಿ ಆದ್ಮೇಲೆ ಡಿ ಉಲ್ಟಾ ಐತಿ. ಇದು ಹೊತ್ತು ಸಿ ಆದ್ಮೇಲೆ ಡಿ ಎಲ್ಲೈತಿ. ಸಿ ಆದ್ಮೇಲೆ ಡಿ ಎಲ್ಲೈತಿ. ಆಮೇಲೆ ಗುಪ್ತ ಆದ್ಮೇಲೆ ಇದು ಆದ್ಮೇಲೆ ಆಮೇಲೆ ವಿಕ್ರಮ ಶಕೆ. ಅದಕ್ಕೆ ಯಾವ್ದು? ವಿಕ್ರಮಾದಿತ್ಯ 6 ಬರ್ತಾನಲ್ಲ, ಯಾರು? ಕಲ್ಯಾಣ ಚಾಲುಕ್ಯ ಕೆಲಸ. ಅವಾಗ ಇದು ಬರ್ತದೆ. ಅಂದ್ರೆ ಯಾವ್ದು ಬರ್ಬೇಕು? ಡಿ ಆದ್ಮೇಲೆ ಎ ಬರ್ಬೇಕು. ಡಿ ಆದ್ಮೇಲೆ ಎ ಎಲ್ಲೈತಿ. ಇದು ಡಿ ಆದ್ಮೇಲೆ ಎ ಎಲ್ಲೈತಿ. ಇದು ಉಲ್ಟಾ ಐತಿ. ಇದು
ಹಂಗಂದ್ರೆ ಎ ಮತ್ತು 4 ನಡುವೆ ಡಿಫ್ರೆನ್ಸ್ ಐತಿ. ಇದೇನು ಶಾಲಿವಾಹನ ಶಕೆ ಅಥವಾ ಕನಿಷ್ಕನ ಸ್ಟಾರ್ಟ್ ಮಾಡ್ತಾನ ಅಥವಾ ಯಾರು ಇವರು ಗೌತಮ್ ಬುದ್ಧ ಶಾತಕರ್ಣಿ ಸ್ಟಾರ್ಟ್ ಮಾಡ್ತಾನೆ ಶಾಲಿವಾಹನ ಶಕೆ ಎಷ್ಟು 78 CE ಒಳಗೆ. ಅದಕ್ಕೆ ಇದು ಫಸ್ಟಿಗೆ ಬರ್ತದೆ, ಆಮೇಲೆ ಎಲ್ಲ ಬರ್ತಾವೆ. ಈಗ ಇನ್ನೊಂದು ಬಡ ಬಡ ಡೇಟ್ ಬರ್ಕೊಂಡ್ಬಿಡ್ರಿ, ಇನ್ನೊಂದು ಬರೆಸ್ತೀನಿ ನೋಡ್ರಿ. ವಿಕ್ರಮ ಶಕೆ ಯಾವಾಗ 1076 CE, ಆಮೇಲೆ ಶಾಲಿವಾಹನ ಶಕೆ 78 CE, ಆಮೇಲೆ ಗುಪ್ತ ಶಕೆ ಯಾವಾಗ 319 ಅಥವಾ 320 CE ಒಳಗೆ ಬರ್ತದೆ. ಆಮೇಲೆ ಹರ್ಷ ಶಕೆ ಯಾವಾಗ ಇದು 606 CE. ಅಥವಾ ಇವು ಡೇಟ್ ಬರ್ಕೋರಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಇದ್ರ ಮೇಲೆ ಮ್ಯಾಥ್ಸ್ ಸೋಲಿಂಗ್ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ಇದ್ರಾಗ ಎಲ್ಲಿಗಿದ್ದೆವು ಪ್ಯಾಟರ್ನೈಸ್ ರಾಮಾನುಜಾಚಾರ್ಯನ ಪ್ಯಾಟರ್ನೈಸ್ ಮಾಡಿದ ಹೊಯ್ಸಳ ಕಿಂಗ್ ಯಾರು ಅವಾಗ ವಿಷ್ಣುವರ್ಧನ ಇನ್ ಪ್ಯಾಟರ್ನೈಸ್ ಮಾಡ್ಯಾರ. ಆಗುತ್ತಾ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗತಸಪ್ತಸತಿ ಇದು ಹಲ್ಲ ಬರ್ದಾನ ಕರೆಕ್ಟ್. ಇದು ಸಂಸ್ಕೃತ ಲ್ಯಾಂಗ್ವೇಜ್ನಾಗ ಇಲ್ರಿ, ಇದು ಪ್ರಾಕೃತ ಲ್ಯಾಂಗ್ವೇಜ್ನಾಗ ಇದೆ. ಅದಕ್ಕೆ ಬಿ ತಪ್ಪೈತಿ ಅಂದ್ರೆ ಇದು ಹೊತ್ತು ACD ಅಥವಾ ಎ ಆನ್ಸರ್. ಎ ಅಂತರೂ ಆಬ್ವಿಯಸ್ಲಿ ಕರೆಕ್ಟ್ ಐತಿ. ಇಟ್ ವಾಸ್ 700 ವರ್ಸಸ್ ಅದಾವು, ಪದ್ಯಗಳದಾವು, ಕರೆಕ್ಟ್ ಐತಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಆರ್ಯ ಮೀಟರ್, ಇದು ಕರೆಕ್ಟ್ ಐತಿ. ACD ಆನ್ಸರ್. ಇದೇನು ಸಿಂಪಲ್ ಕ್ವಶನ್ ರೀ ಇವು, ಅಷ್ಟೇನು ಡಿಟೇಲ್ಡ್ ಆಗಿ ಓದು ನೀಡಿಲ್ಲ ಇದ್ರ ಬಗ್ಗೆ. ಅದಕ್ಕೆ ನೆಕ್ಸ್ಟ್ ಕ್ವಶನ್ ಹೋಗು. ಇದು ಆಕ್ಚುಲಿ ಸ್ವಲ್ಪ ಕನ್ಫ್ಯೂಷನ್ ಐತಿ ನನಗೂ. ಇದು ಯಾವ್ದು ಆನ್ಸರ್ ಅಂತ ಹೇಳಿ 2 ಆನ್ಸರ್ ಅದಾವ ಇದ್ರಾಗ. ಗೂಗಲ್ ಒಂದು ಹೇಳತೈತಿ, ಕೀ ಆನ್ಸರ್ ಒಂದು ಕೊಡತೈತಿ. ನಾವು ಕೀ ಆನ್ಸರ್ ಇತ್ತ ಹೋಗುಣ್ರಿ. 22ನೇ ಕೀ ಆನ್ಸರ್ ಏನ್ ಕೊಟ್ಟೈತೆ ಅಂದ್ರೆ ಮಾನ್ಯುಮೆಂಟ್ಸ್. ಔರಂಗಜೇಬ್ ಒಳಗೆ ಕರ್ನಾಟಕ ರಿಲೇಟೆಡ್ ಮಾನ್ಯುಮೆಂಟ್ಸ್ ಒಳಗೆ ಏನೇನ್ ಮಾಡ್ಯಾರ ಅಂತ ಕೇಳ್ತಾರ ಅವ್ರು. ಅಂದ್ರೆ ಇವನ್ ರಿಲೇಟೆಡ್ ಏನೇನು ಅಂತ ಕೇಳ್ಯಾರ ಅವ್ರು. ಹಂಗ ನೋಡಿದ್ರ ಯಾವುದು ಜಮಾ ಮಸೀದಿ ಬಿಜಾಪುರ್ ಮೇಲೆ ಅಂತೂ ಪಕ್ಕಾ ಲಿಂಕ್ ಐತ. ಯಾಕಂದ್ರೆ ನೀವು ನೋಡಿರ್ತೀರಿ, ಜಮಾ ಮಸೀದಿ ಎಂಟ್ರೆನ್ಸ್ ಬಿಜಾಪುರ್ನಾಗ ಏನ್ ಕಟ್ಟಾರಲ್ಲ ಅದು ಔರಂಗಜೇಬ ಕಟ್ಟಾರ. ಯಾವಾಗ ಆದಿಲ್ ಶಾಹಿರ್ನ ಏನ್ ಸೋಲಿಸ್ತಾನಲ್ಲ ಇವ, ಆಗ ಜಮಾ ಮಸೀದಿ ಮೇಲೆ ಮುಂದೆ ಒಂದು ಎಂಟ್ರೆನ್ಸ್ ಕಟ್ಟಿಸ್ತಾನ ಔರಂಗಜೇಬ್. ಅದು ಬಿ ಬರೋಬ್ಬರಿ ಅಂದ್ರೆ ಇವು 2ರೊಳಗೆ ಇರ್ಬೇಕು ಆನ್ಸರ್. ಅಥವಾ ಎ ಮತ್ತು ಬಿ ನೋಡ್ಬೇಕು. ಈ ಎ ಕರೆಕ್ಟ್ ಐತೆ, ಸಿ ಕರೆಕ್ಟ್ ಐತೆ ಅಂತ ನೋಡಕ್ ಹೋದ್ರ ನಾವು ಆಬ್ವಿಯಸ್ಲಿ ಯಾವ್ದು ಕರೆಕ್ಟ್ ಐತಿ? ಎ ಕರೆಕ್ಟ್ ಐತಿ. ಅಂದ್ರೆ ಕಲ್ಲಿಂ ಮಸ್ಜಿದ್ ಬೀದರ್ ಒಳಗ ಇದು ಯಾವುದು ಮೊಘಲದ ಔರಂಗಜೇಬ್ ರಿಲೇಟೆಡ್ ಐತಿ ಇಲ್ಲಿ. ಆದ್ರೆ ಇನ್ನೊಂದು ರಾಯಚೂರು ಪೋರ್ಟ್ನಾಗನು ಏನೋ ಲಿಂಕ್ ಐತೆ ಅಂತ ಹೇಳಿ ಒಂದು ಇದೈತಿ. ಆದ್ರೆ ಆಪ್ಷನ್ ಇಲ್ರಿ ಆನ್ಸರ್ ಮಾಡಕ್. ಅದ್ರ ಸಂಬಂಧ ಎ ಮತ್ತು ಬಿ ಕರೆಕ್ಟ್ ಹಿಡಿಬೇಕಾಗುತ್ತೆ ನಾವು. ರಾಯಚೂರು ಮಾಸ್ಕ್ ಮತ್ತು ಕಲಬುರ್ಗಿ ಫೋಟೋ ಎಲಿಮಿನೇಟ್ ಮಾಡ್ಬೇಕಾಗತ್ತೆ. ಅರ್ಥದ ಆಲ್ಮೋಸ್ಟ್ ಲಾಸ್ಟ್ 25 ವರ್ಷ ಅಂತರೂ ಔರಂಗಜೇಬ್ ಎಲ್ಲಿರ್ತದ ಸೌತ್ ಇಂಡಿಯಾದಾಗ ಬದುಕೆ ನೀವು ಆಲ್ಮೋಸ್ಟ್. ಅದು ಇದು ಆಕ್ಚುಲಿ ಎ ಮತ್ತು ಬಿ ಆಗ್ಬೇಕು, ಇಲ್ಲ ಅಂತಂದ್ರೆ ಆನ್ಸರ್ ಬಿ ಮತ್ತು ಸಿ ಆಗ್ಬೇಕು. ಇದು ರಾಯಚೂರು ಪೋರ್ಟ್ನು ಸ್ವಲ್ಪ ಲಿಂಕ್ ಇರೋದ್ರಿಂದ ದಿ ಆರ್ಡರ್ ನಡವರ್ಕ ಕನ್ಫ್ಯೂಷನ್ ಐತಿ. ಆಯ್ತದಾ? ನೇಮ್ ಆಫ್ ದ ಪಲ್ಲವ ಕಿಂಗ್ ಹೂ ಡಿಫೀಟೆಡ್ ಮಯೂರ್ ವರ್ಮ. ಇದು ಆಕ್ಚುಲಿ ನೀವು ಮಯೂರ್ ವರ್ಮನ್ ಡಿಫೀಟ್ ಮಾಡಿದ್ಯಾ ಯಾರಂತ ಕೇಳಿದ್ರೆ ನೀವು ಏನದು ಇದು ನೀವು ರಾಜ್ಕುಮಾರ್ ಅವ್ರ ಡೈಲಾಗ್ ಕೇಳಿದ್ರೆ ನೆನಪಾಗ್ಬಿಡ್ತದೆ. ಶಿವಸ್ಕಂದ ವರ್ಮ ಅಂತಾರಲ್ರಿ, ಅವಾಗ ಆಬ್ವಿಯಸ್ಲಿ ಇದು ಆನ್ಸರ್. ಜಸ್ಟ್ ಪಿಕ್ಚರ್ ನೋಡೋರು ಇದ್ರೆ ಈಸಿ ಕ್ವಶನ್. ಪಿಕ್ಚರ್ ನೋಡೋರು ಇದ್ರೆ ಈ ಮಯೂರ ಪಿಕ್ಚರ್ ನೋಡ್ರಲ್ಲ ರಾಜ್ಕುಮಾರ್ ಅವರು, ಅಲ್ಲಿ ನೋಡಿದ್ರೆ ನೀವು ಶಿವಸ್ಕಂದ ವರ್ಮ ಅಂತ ಅವ್ರು ಡೈಲಾಗ್ ಹೊಡಿತಾರ, ಆಬ್ವಿಯಸ್ಲಿ ಅದ ಆನ್ಸರ್. ಅಥವಾ ಶಾಂತಿ ವರ್ಮ ಮತ್ತು ಕೃಷ್ಣ ವರ್ಮ ಏನದಾರಲ್ಲ ಅವರು ಆಕ್ಚುಲಿ ಯಾರು ಮಯೂರ ವರ್ಮನ್ ಇವರು ಇದ್ರು. ಅವರು ಇಲ್ಲಿ ಬಿಟ್ಟಿದ್ದಾರೆ. ಕರ್ನಾಟಕದ ಔರಂಗಜೇಬನ್ ಸಂಬಂಧಿಸಿದ ಸ್ಮಾರಕಗಳನ್ನು ಗುರುತಿಸಿ. ಬೀದರ್ನ ಕಾಳಿ ಮಸೀದಿ ಕರೆಕ್ಟ್ ಐತಿ, ಕಲಿಂ ಮಸೀದಿ ಒಂದು, ವಿಜಯಪುರದ ಜಮ್ಮಿ ಮಸೀದಿ ಪ್ರವೇಶ ದ್ವಾರ. ಇದು ಅದ್ರ ಬರೋಬ್ಬರಿನೇ ಐತಿ. ಬಿ ಇರಬೇಕು ಆನ್ಸರ್. ಬಿ ಇರ್ಬೇಕಂದ್ರೆ ಎ ಮತ್ತು ಬಿ ಕರೆಕ್ಟ್ ಆನ್ಸರ್, ಅಥವಾ ಬಿ ಮತ್ತು ಸಿನು ಬರ್ತದೆ. ಅಥವಾ ಹಂಗೆ ನೋಡಿದ್ರೆ ABC ಕರೆಕ್ಟ್ ಆಗ್ತದೆ. ಆಪ್ಷನ್ ಇಲ್ಲ ಸಂಬಂಧ ಎ ಮತ್ತು ಬಿ ಹಾಕ್ಬೇಕಾಗತ್ತೆ ನಾವು. ಕಲಬುರ್ಗಿ ಕೋಟೆ ಏನು ರಿಲೇಟೆಡ್ ಇಲ್ಲ. ಅರ್ಥಾ? ನೆಕ್ಸ್ಟ್ ಕ್ವಶನ್. ಮಯೂರ ವರ್ಮನಿಂದ ಸೋಲಿಸಲ್ಪಟ್ಟ ಪಲ್ಲವರ ರಾಜರ ಹೆಸರೇನು? ಮಯೂರ ರಾಜಕುಮಾರ್ ಅವ್ರು ಮಾಡ್ಯಾರಲ್ಲ ಇದನ್ನು, ಅವಾಗ ಅವರು ಶಿವಸ್ಕಂದ ವರ್ಮ ಅಂತಿರ್ತಾರೆ ಗೊತ್ತೇನ್ರಿ, ಪಲ್ಲವರ ದೊರೆ. ಆಮೇಲೆ ಇವರು ಆಕ್ಚುಲಿ ಅಸೈನ್ ಮಾಡಿರ್ತಾರ ಮಯೂರ ವರ್ಮನ್ ಬ್ರಾಹ್ಮಣ್ ಸ್ಟೂಡೆಂಟ್ ಇರ್ತಾನೆ. ಯಾರು? ಮಯೂರ ವರ್ಮ. ನೋಡ್ರಲ್ಲ ಪಿಕ್ಚರ್, ಅದನ್ನ ಅಸೈನ್ ಮಾಡಿ ಸಂಬಂಧ ವಾಪಸ್ ಶಿವಸ್ಕಂದ ವರ್ಮನ್ನ ಸೋಲಿಸಿ ತನ್ನ ಇಂಡಿಪೆಂಡೆಂಟ್ ಕಿಂಗ್ ನಾನ್ ಅಂತ ಹೇಳಿ ಘೋಷಣೆ ಮಾಡ್ಕೋತಾರ ಮಯೂರ ವರ್ಮ. ಅರ್ಥಾ? ನೆಕ್ಸ್ಟ್ ಕ್ವಶನ್. ಬಿಲ್ಲಾನ ರಚಿಸಲ್ಪಟ್ಟಿದ್ದು ಯಾವ್ದು? ಕೆಳಗಿನ ಯಾವ ಬಿಲ್ಲಾನ ಮಾಡ್ಯಾರ ಅನ್ಕೊಟ್ರೆ ಇದು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರ್ಬೇಕು. ವಿಕ್ರಮದೇವತೆ ಇರ್ತಾರೆ. ಯಾವ್ದು? ವಿಕ್ರಮಾದಿತ್ಯ 6 ನೋಡ್ರಿ. ಎಷ್ಟು ಇಂಪಾರ್ಟೆಂಟ್ ಅವ ವಿಕ್ರಮಾದಿತ್ಯ 6 ಒಬ್ಬ ವಿಷ್ಣುವರ್ಧನ್ ಒಬ್ಬ. ಇವ್ ಮೇಲೆ ಕ್ವಶನ್ ಎಷ್ಟು ಸತ ಕೇಳ್ಯಾರ ಹೇಳ್ರಿ ಅವರು. ವಿಷ್ಣುವರ್ಧನ್ ಒಬ್ಬ ಹೊಯ್ಸಳದವರೆ, ವಿಷ್ಣುವರ್ಧನ್ ಮೇಲೆ ವಿಕ್ರಮಾದಿತ್ಯ 6 ವೆಸ್ಟರ್ನ್ ಚಾಲುಕ್ಯ. ಇವು ಎಷ್ಟು ಇಂಪಾರ್ಟೆಂಟ್ ಅವ್ರ ದೊರೆಗಳು. ಇವರಿಬ್ರು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇದ್ರ ರಿಲೇಟೆಡ್ ಯಾರು ರಿಲೇಟೆಡ್? ವಿಕ್ರಮದೇವ ಚರಿತ ಸಂಸ್ಕೃತ ಒಳಗೆ ಐತಿ. ಯಾರು ರಿಲೇಟೆಡ್ ಐತಿ ಅಂತ ಕೇಳಿದ್ರೆ ಹೆಸರಿನಾಗೆ ಐತಿ ನೋಡ್ರಿ. ವಿಕ್ರಮದೇವ ಚರಿತ ವಿಕ್ರಮಾದಿತ್ಯ 6ನೇ ವಿಕ್ರಮಾದಿತ್ಯ ರಿಲೇಟೆಡ್ ಐತಿ. ಅದತ್ತಾ? ಹಂಗಂದ್ರೆ ಮೀಟಾಕ್ಷರ ಇದೈತ್ಲಾ, ಮೀಟಾಕ್ಷರ ಸಂಹಿತೆ ಯಾರು ಬರ್ದ ಅಂದ್ರೆ ವಿಘ್ನೇಶ್ವರ ಬರ್ದ. ಇದು ವಿಘ್ನೇಶ್ವರ. ಪಂಚತಂತ್ರ ಆಗ ಹೇಳತ್ತಿದ್ ನಿಮಗೆ.
ವಿರೂಪಾಕ್ಷ ಟೆಂಪಲ್. ಪಂಚತಂತ್ರ ಯಾರು ಬರ್ತಾನೆ ಅಂತ ಹೇಳಿದೆ, ವಿಷ್ಣು ಶರ್ಮಾ ಬರ್ತಾನೆ. ಒಡ್ಡಾರಾಧನೆ ಇದು ಗೊತ್ತಿರುತ್ತೆ, ಶಿವಕೋಟಾಚಾರ್ಯ ಅವರು ಬರ್ತಾರ. ಇದು ಏನದು ಓಲ್ಡೆಸ್ಟ್ ಸರ್ವೈವಿಂಗ್ ಕನ್ನಡ ಲ್ಯಾಂಗ್ವೇಜ್ ಇದು ಪ್ರೋಸ್. ಬಿಲಾನ ಚಾಲುಕ್ಯರ ಬರೆಯೋದ ಬಗ್ಗೆ ಬರ್ದಾನ ಅಂತ ವಿಕ್ರಮದೇವ ಚರಿತ್ರೆ ಒಳಗೆ ಬರ್ದಾನ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ರಿಟನ್ ಬೈ ಬಿಲ್ಲಾನ ಅಂತ. ಬಿಲ್ಲಾನ ಬರೆದಂತ ಯಾವುದು, ವಿಕ್ರಮದೇವ ಚರಿತ. ಯಾರು ರಿಲೇಟೆಡ್, ವಿಕ್ರಮಾದಿತ್ಯ 6 ರಲ್ಲಿ. ಇದೆಲ್ಲ ಇನ್ ನಂಬರ್ ಕೋರಿ. ಯಾವುದು ಯಾವುದು ಮಿತಾಕ್ಷರ ಸಂಹಿತ ಯಾರು ಹೇಳಿದ್ನಲ್ರಿ, ವಿಘ್ನೇಶ್ವರ. ಒಡ್ಡಾರಾಧನೆ ಶಿವಕೋಟಾಚಾರ್ಯ. ಪಂಚತಂತ್ರ ವಿಷ್ಣು ಶರ್ಮಾ. ನೆಕ್ಸ್ಟ್ ಟೈಮ್ ಇದ್ರ ಬೇಸ್ ಮೇಲೆ ಮ್ಯಾಥ್ಸ್ ಫಾಲೋಯಿಂಗ್ ಆದ್ರೂ 10 ಕ್ವಶನ್. ಅದಕ್ಕೆ ನಾವು ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಇಲ್ಲೇ ಆಡ್ ಮಾಡ್ಬೇಕು. ಇಲ್ಲೇ ಆಡ್ ಮಾಡಿದ್ರೆ ಏನಾಗುತ್ತೆ, ಇವೇನ್ ಪ್ರೀವಿಯಸ್ ಇಯರ್ ಕ್ವಶನ್ ಏನ್ ನೀವು ಪ್ರಿಂಟ್ಔಟ್ ತಕೊಂಡು ನೋಟ್ಸ್ ಮಾಡ್ಕೊಳತ್ತಿರಲ್ಲ, ಇದ್ರ ಬೇಸ್ ಮೇಲೆ 1ನೇದು 2ನೇದು 3ನೇದು ಅಂತ ಇದ್ರ ರಿಲೇಟೆಡ್ ಇಲ್ಲಿ ನೋಟ್ಸ್ ಮಾಡ್ಕೋದಿಲ್ಲ, ಇದ ನಿಮ್ದು ಫೈನಲ್ ನೋಟ್ಸ್ ಆಗೋದು. ಫೈನಲ್ ಶಾರ್ಟ್ ನೋಟ್ಸ್, ರಿವಿಷನ್ ನೋಟ್ಸ್ ಅಂತೀವಲ್ಲ, ಇದೇ ಆಗೋದು ಫೈನಲ್ ನೋಟ್ಸ್. ನೆಕ್ಸ್ಟ್ ನೋಡಿ, ಇದೊಂದು ಇಂಪಾರ್ಟೆಂಟ್ ಥೀಮ್ ರೀ, ಒಳ್ಳೆ ಮೇಲೆ ಕೇಳ್ತಾರೆ ಇದು. ಹೂ ವಾಸ್ ದ ಫಾರಿನ್ ಟ್ರಾವೆಲರ್ ಹೂ ವಿಸಿಟೆಡ್ ದೇವರಾಯ ಕೋಟ್. ದೇವರಾಯ ಕೋಟ್ ಟೂರ್ನ ವಿಸಿಟ್ ಮಾಡಿದಂತ ಫಾರಿನ್ ಟ್ರಾವೆಲರ್ ಯಾರು ಅಂದ್ರೆ ಅಬ್ದುಲ್ ರಜಾಕ್. ಇದ ಬೇಸಿಕಲಿ ಫ್ಯಾಕ್ಟ್ ಕ್ವಶನ್ ಇದು. ಕರೆಂಟ್ 1443 ಬಂದಿರ್ತಾನ ನಾವು. ಯಾರು, ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ ಫೇಮಸ್ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂದ್ರೆ, ಹಂಪಿನ ಯಾವುದೇ ಹ್ಯೂಮನ್ ಐ ಅಥವಾ ಮಾನವ ನೋಡಲಾರ್ದಂಥದ್ದು ನೋಡ್ಬೋದು ಇಲ್ಲಿ ನೀವು, ಮಾನವ ಕೇಳಲಾರ್ದಂಥದ್ದು ಕೇಳ್ಬೋದು. ಅಂತ ದೊಡ್ಡ ವೈಡೂರ್ಯ ಅಥವಾ ಏನದು ವಜ್ರ ವೈಡೂರ್ಯ ಅಂತ ತೋಡಿದಂತ ಹಂಪಿ ಅಂತ ಹೇಳ್ತಾನ ಅಬ್ದುಲ್ ರಜಾಕ್. ಗೊತ್ತಾ? ಯಾರು ಎಲ್ಲಿಂದ ಬಂದಿರ್ತಾನ, ಪರ್ಷಿಯಾ, ಈಗಿನ ಇರಾನ್ ದೇಶದಿಂದ ಬಂದಿರ್ತಾನ ಅಬ್ದುಲ್ ರಜಾಕ್. ನಿಕೋಲೋ ಕೊಂಟಿ ಯಾರ ಕಾಲದಾಗ ಬರ್ತಾನ, ಇದು ದೇವರಾಯ 1 ಕಾಲದಾಗ ಬರ್ತಾನೆ. ದೇವರಾಯ 1 ಕಾಲದಾಗ ಬರ್ತಾನ, 1ನೇ ದೇವರಾಯ ಕಾಲದಾಗ ಬರ್ತಾನ. ಇವ ಎಲ್ಲಿಂದ ಬಂದಿರ್ತಾನ ಅಂದ್ರೆ ಇಟಲಿ. ಈ ನೆಕ್ಸ್ಟ್ ಟೈಮ್ ಹಿಂಗ ಮ್ಯಾಚ್ ಮಾಡಕ್ ಹೇಳ್ತಾರ ಅವ್ರು. ಈಗ ನೀವು ಇಷ್ಟಕ್ಕ ಇದು ಬರೀ ಇಷ್ಟು ಗೊತ್ತಿದ್ರೆ ಸಾಕಾಗಿಲ್ಲ ನಿಮ್ಗೆ, ಇವ್ನು ನೋಡ್ಬೇಕು ನೀವು. ಇವ್ ಗುಪ್ತರ ಕಾಲದಾಗ ಬಂದಿರ್ತಾರೆ ಇವ್ರು. ಯಾರು, ಫಾಹಿನ್, ಚೀನಾದಿಂದ ಬಂದಿರ್ತಾರೆ. ಡೊಮಿಂಗೋ ಪಯಾಸ್ ಕೃಷ್ಣ ದೇವರಾಯನ ಕಾಲದಾಗ ಬಂದಿರ್ತಾನ. ಎಲ್ಲಿಂದ ಬಂದ, ಪೋರ್ಚುಗೀಸ್ದಿಂದ ಬಂದಿರ್ತಾನೆ. ಇಷ್ಟು ನೀವು ಬೇಸಿಕಲಿ ಇದ್ರ ಬಗ್ಗೆ ಹಿಂಗೆ ನೆನ್ಪಿಟ್ಕೋಬೇಕು, ಅಂದ್ರೆ ಹೆಲ್ಪ್ ಆಗುತ್ತೆ ನಿಮಗೆ. ಅರ್ಥ? ನೆಕ್ಸ್ಟ್ ಕ್ವಶನ್ ಎಲ್ಲೈತಿ, ಇದೈತಿ ನೋಡಿ. ವಿಜಯನಗರ ಸಾಮ್ರಾಜ್ಯ 2ನೇ ದೇವರಾಯ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗೆ ಯಾರು ಅಂತ ಹೇಳಿ. ಯಾರು, ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ ಎಲ್ಲಿ ಅಮ್ಮ ನೋಡ್ರಿ, ಹಿಂಗೆ ಟೇಬಲ್ ಹಾಕ್ಬಿಡ್ತೀನಿ, ಪಟ ಬರ್ಕೊಂಡ್ಬಿಡ್ರಿ ಇಲ್ಲಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ ಎಲ್ಲಿಂದ ಬಂದಾನ ಅಂತ ಹೇಳಿದೆ ನಿಮ್ಗೆ, ಪರ್ಷಿಯಾ. ಈಗಿನ ಪರ್ಷಿಯಾ ಯಾರ ಕಿಂಗ್ಡಮ್ ಬಂದಿದ್ದ, ದೇವರಾಯ 2ನೇ ದೇವರಾಯ. ಆಮೇಲೆ ಯಾವ್ದು ಬರ್ತೈತಿ, ನಿಕೋಲೋ ಕೊಂಟಿ. ನಿಕೋಲೋ ಕೊಂಟಿ ಎಲ್ಲಿ ಅವ, ಇಟಲಿ ಅವ. ಇವ ಯಾರ ಕಾಲದ ಬಂದಿದ್ದ, ದೇವರಾಯ 1. ನೆಕ್ಸ್ಟ್ ಟೈಮ್ ಹಿಂಗ 3 ಸ್ಟೇಟ್ಮೆಂಟ್ ಬೇಸ್ಡ್ ಮ್ಯಾಚ್ ಫಾಲೋಯಿಂಗ್ ಕೇಳಿದ್ರೆ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ, ಬರ್ಕೋರಿ. ಫಾಹಿನ್ ಗುಪ್ತಾ ಏಜ್ನ ಬಂದಿದ್ದ. ಇವ ಎಲ್ಲಿ ಅವ, ಚೀನಾದವ. ಹ್ಯೂಯೆನ್ ಸಾಂಗು ಚೀನಾದವ. ಅವ ಹರ್ಷವರ್ಧನ್ ಟೈಮ್ದಾಗ ಬಂದಿದ್ದ. ಅದೊಂದು ನೆನಪೈತಿ, ಹ್ಯೂಯೆನ್ ಸಾಂಗ್ ಹರ್ಷವರ್ಧನ ಕಾಲದಾಗ ಬಂದಿದ್ದ, ಇಲ್ಲಿ ಚೀನಾದವ. ಆಮೇಲೆ ಹ್ಯೂಯೆನ್ ಸಾಂಗ್ ಪುಲಕೇಶಿ ಇದನ್ನು ಕೋರ್ಟ್ನು ವಿಸಿಟ್ ಮಾಡೋಣ. ಆಯ್ತಾ? ನೆಕ್ಸ್ಟ್ ಯಾವ್ದಿತ್ತು, ಡೊಮಿಂಗೋ ಪಯಸ್. ಡೊಮಿಂಗೋ ಪಯಸ್ ಎಲ್ಲಿ ಅವ, ಇವ ಯಾರ್ದು, ಎಲ್ಲಿ ಅವ ಆ್ಯಕ್ಚುಲಿ, ಇದು ಪೋರ್ಚುಗೀಸ್ನವ. ಇಲ್ಲಿ ಕೃಷ್ಣದೇವರಾಯನ ಕಾಲದಾಗ ವಿಸಿಟ್ ಮಾಡಿದ. ಆಯ್ತಾ? ಇಷ್ಟು ಬೇಸಿಕಲಿ ನಿಮ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಕೃಷ್ಣದೇವರಾಯರ ಮಹಾಕವಿಯಾಗಿದ್ದನು. ಇವನು ಏನೊಂದು ಕರೆಯಲಾಗುತ್ತಿತ್ತು ಅಂದ್ರೆ ಆಂಧ್ರಭೋಜ ಅಂತ ಕರಿತಿದ್ರು. ಆಬ್ವಿಯಸ್ಲಿ ತೆಲುಗು ರಾಜ ಆಂಧ್ರಭೋಜ ಅಂತ ಕರಿತಿದ್ರು. ಯಾಕಂದ್ರೆ ತೆಲುಗು ರಿಲೇಟೆಡ್ ಇವರದ ಬುಕ್ ಬರ್ದಾವ ಕೃಷ್ಣದೇವರಾಯ ಅವರು. ಅದಕ್ಕೆ ಅಮುಕ್ತ ಮಲಯದ ಗೊತ್ತೈತಿ ನಿಮ್ಗೆ ಫ್ಯಾಕ್ಟ್ ಇದೆ. ಎಲ್ಲ ಬೇಸಿಕ್ ಫ್ಯಾಕ್ಟ್ಸ್ ನೀವು ನೆನ್ಪಿಟ್ಕೋಬೇಕು ನೀವು. ಅದು ಅಮುಕ್ತ ಮಲಯದ. ಹಂಗಂದ್ರೆ ಗಜಬೇಟೆಗಾರ ಅಂತಾರೆ. ಇದು ಆಕ್ಚುಲಿ ಭಾಳ ಇಂಪಾರ್ಟೆಂಟ್. ಈಗ ನೋಡಿ ಆಪ್ಷನ್ ಆಗೈತಲ್ಲ, ನೆಕ್ಸ್ಟ್ ಟೈಮ್ ಅಂತ ಮ್ಯಾಥ್ಸ್ ಫಾಲೋಯಿಂಗ್ ಕೇಳಿದ್ರದು. ಗಜಬೇಟೆಗಾರ ಯಾರು, ದೇವರಾಯ 2. ದೇವರಾಯ 2 ಗಜಬೇಟೆಗಾರ ಇವನ್ ಟೈಟಲ್ ಆಗಿತ್ತು. ಅರ್ಥ? ನೆಕ್ಸ್ಟ್ ಕ್ವಶನ್, ವಿಜಯನ್ ಇಲ್ಲ ಇಂಗ್ಲೀಷ್ನಾಗ ಬಿಡ್ಸ್ಕೊತೋಗೋನು, ಇಲ್ಲಾಂದ್ರೆ ಹಂಗ ಇಳ್ದ ಉಳಿದಿರೋದು. ಕೃಷ್ಣದೇವರಾಯ ವಾಸ್ ಎ ಗ್ರೇಟ್ ಪೋಯೆಟ್, ಆಲ್ಸೋ ನೋನ್ ಆಸ್ ಆಂಧ್ರಭೋಜ, ಅಥವಾ ತೆಲುಗು ಪೋಯೆಟ್ ಆಗಿರೋದಂತ ಇವನಿಗೇನು ಕರಿತಿದ್ರು, ಆಂಧ್ರಭೋಜ. ಯಾವ್ದು ಬುಕ್, ಅಮುಕ್ತ ಮಲಯದ. ಅಥವಾ ಇನ್ನೊಂದು ನಾನು ನಿಮಗೆ ಕೃಷ್ಣದೇವರಾಯನ ಕಾಲದಾಗ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಹೇಳಿ, ನಮ್ಮ ನವರತ್ನಾಸ್ ಬರಿ ಅಂದಿದ್ನಲ್ಲ, ಈಗ ಅಷ್ಟದಿಗ್ಗಜ ಅಂತಿದ್ರಲ್ಲ ಕೃಷ್ಣದೇವರಾಯನ ಕಾಲದಾಗ, ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಏನ್ ಮಾಡ್ರಿ, ಆ ರಿವ್ಯೂ ಸೆಕ್ಷನ್ದಾಗ ಏನೈತಲ್ಲ ಅಲ್ಲಿ ಹೋಗಿ ಏನ್ ಮಾಡ್ರಿ, ಅಷ್ಟದಿಗ್ಗಜ ಯಾರ್ಯಾರು ಇದ್ರು, ಯಾರು ಕೃಷ್ಣದೇವರಾಯನ ಕಾಲದಾಗ ಅಷ್ಟದಿಗ್ಗಜ ಯಾರ್ಯಾರು ಇದ್ರು. ಈ ತರ ನಾನು ನಿಮ್ಗೆ ಇದಕ್ಕೆ ಹೋಮ್ವರ್ಕ್ ಅಥವಾ ಹಿಂಗೆ ಕೊಡೋದಂತಂದ್ರೆ ಎಕ್ಸಾಕ್ಟ್ಲಿ ನಂಗೆ ಗೊತ್ತಾಗುತ್ತೆ ಎಷ್ಟು ಜನ ಸೀರಿಯಸ್ ಅದಾರ. ಇಲ್ಲಿ ಮಟ 26ನೇ ಕ್ವಶನ್ ಮಟ ಯಾರು ಬಂದಾರ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ಅವ್ರ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ತೀನಿ ನಾ. ಅವ್ರು ಏನ್ರ ಅಕಸ್ಮಾತ್ ಮೆಸೇಜ್ ಕಳಿಸಿದ್ರೆ ಅವ್ರಿಗೆ ಜಲ್ದಿ ರಿಪ್ಲೈ ಮಾಡೋದು. ಅಥವಾ ಎದಕ್ಕೆ ಮಾಡೋದಂದ್ರೆ ಉದ್ದೇಶ ಸೀರಿಯಸ್ ಆಸ್ಪಿರೆಂಟ್ಸಿಗೆ ನಮ್ಮ ಎನರ್ಜಿ ಜಾಸ್ತಿ ಯೂಸ್ ಆಗ್ಬೇಕಂತೇಳಿ. ಈಗ ನೀವು ಇದನ್ನ ಹೇಳಿರಿ ಅನ್ಕೋರಿ, ನಾ ಅಷ್ಟದಿಗ್ಗಜ ಯಾರು ಅಂತ ಹೇಳಿದ್ ಹಾಕಿದ್ರೆ ಆತ್ ಬಿಡ ಅಂತ ಅನ್ಕೊಂಡ್ರೆ ನನಗೂ ಗೊತ್ತಾಗಲ್ಲ ಯಾರ್ಯಾರು ಸೀರಿಯಸ್ ಅದಾರ ಅಂತ. ನನಗೇನ್ ಅನ್ಸುತ್ತೆ, ಫಸ್ಟಿಗೆ ಹಚ್ಚಿ ಆಮೇಲೆ ಸ್ಲೋಲಿ ಎನರ್ಜಿ ಡೌನ್ ಆಗೋ ಬದ್ಲಿ ಯಾರ್ಯಾರು ಇಲ್ಲಿ ಮಟ್ಟ ಬರ್ತಾರ ಅಂದ್ರೆ ಅಟೆನ್ಷನ್ ಸ್ಪ್ಯಾನ್ ಯಾರು ಜಾಸ್ತಿ ಐತಿ. 26ನೇ 26ನೇ ಕ್ವಶನ್ ಮಟ್ಟ ಯಾರು ಬಂದಾರ, ಆಕ್ಚುಲಿ ಸೀರಿಯಸ್ ಯಾರು ಅದಾರ,
ಅವ್ರು ನಮ್ಗೆ ಗೊತ್ತಾತಂದ್ರೆ ನಾನು ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಬೇಕಾಗಿದ್ರ ಏನೋ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಅವ್ರ ಸಂಬಂಧ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ಯಾರ್ಯಾರು ಸೀರಿಯಸ್ ಇದ್ರಲ್ಲ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೋರಿ. ಇಲ್ಲಿ ಮಠ ಬಂದಿರ ಅಂತ ಹೇಳಿ ನೀವು ಅಲ್ಲಿ ತೋರಿಸ್ತಾರೆ ನನಗೆ ಅಷ್ಟು ದಿಗ್ಗಜಾಜ್ ಮಠ ನಾವು ಬಂದೇವ್ ಸರ್ ನೋಡಾಕ್ ಅಂತ ಹೇಳಿ. ನಾ ಎದಕ್ಕೆ ಲಾಸ್ಟಿಗೆ ಕೊಡಲ್ಲ ಅಂದ್ರೆ ಲಾಸ್ಟಿಗೆ ಕೊಟ್ಬಿಟ್ಟೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಓಡಿಸ್ಬಿಡ್ತಾರ. ಲಾಸ್ಟಿಗೆ ಹೋಮ್ವರ್ಕ್ ಕೊಟ್ರೆ ಲಾಸ್ಟಿಗೆ ಏನ್ ಕೊಟ್ರೆ ಅದನ್ನ ಹಾಕ್ಬಿಡ್ತಾರೆ. ಇಲ್ಲಿ ನಡ್ಬರ್ಕ್ ಯಾವಾಗ ಕೇಳ್ತೀನಿ ಅಂತ ಗೊತ್ತಿಲ್ಲ ನಿಮ್ಗೆ, ಯಾವಾಗ ಕೊಡ್ತೀನಿ ಅಂತ ಗೊತ್ತಿಲ್ಲ ಹೋಮ್ವರ್ಕ್. ಪೂರ್ತಿ ನೋಡಿದ್ರಿ ಅಂದ್ರೆ ಅವ್ರಷ್ಟ ಗೊತ್ತಾಕಾರ ನಂಗೆ ಸೀರಿಯಸ್ ಯಾರು ಅದಾರ. ಅದಕ್ಕೆ ಹಿಂಗೆ ನಿಮ್ಗೆ ಹೋಮ್ವರ್ಕ್ ಕೊಡುದು ಮತ್ತೆ ನಿಮಗೂ ಸ್ವಲ್ಪ ನೆನಪಿಟ್ಕೊಳಕ್ ಈಸಿ ಆಗತ್ತೆ ಅದ್ರ ಸಂಬಂಧ. ಯಾವ್ದತ್ತಾ ಇದು ಯಾವ್ದು ಅಂಧ್ರಭುಜ. ನೀವೇನ್ ಮಾಡ್ಬೇಕೀಗ ಅಷ್ಟದಿಗ್ಗಜ ಕೃಷ್ಣದೇವರಾಯನ ಕಾಲದಾಗ ಅಷ್ಟದಿಗ್ಗಜ ಇದ್ದಲ್ಲ ಅವ್ರ ರಿಲೇಟೆಡ್ ನಮ್ಗೆ ಅರಿವು ಶಿಕ್ಷಣದಾಗ ಹಾಕ್ರಿ. ಐಡೆಂಟಿಫೈ ದ ಕಿಂಗ್ಸ್ ಆಫ್ ಸಂಗಮ ಡೈನೆಸ್ಟಿ. ಸಂಗಮ ಡೈನೆಸ್ಟಿ ದೊರೆಗಳು ಯಾರಾಗಿದ್ರು ಅನ್ಕೊಟ್ಟಿದ್ರೆ ಬುಕ್ಕಟ್ಟು ಆಬ್ವಿಯಸ್ಲಿ. ವೀರ ನರಸಿಂಹ ಒಂದಿಲ್ಲ. ವೀರ ನರಸಿಂಹ ಯಾರು ತುಳುವ ಡೈನೆಸ್ಟಿ ಬರ್ತಿದ್ರು. ದೇವರಾಯವನ್ನ ಮಲ್ಲಿಕಾರ್ಜುನ ಕರೆಕ್ಟ್ ಐತಿ. ಇವರೆಲ್ಲ ಇದಾಯ್ತು. ವೀರ ನರಸಿಂಹ ಒಂದಿಲ್ಲ. ಬಿ ಒಂದಿಲ್ಲ ನೋಡ್ರಿ. ಬಿ ಒಂದಿಲ್ಲ ಅಂದ್ರೆ AC D ಆನ್ಸರ್. ಆಯ್ತಾ ಇವೆಲ್ಲ ಸಿಂಪಲ್ ಯಾಕಂದ್ರೆ ಮೇಲ್ ನೋಡಿದ್ರು ಸಾಕಾಗಿತ್ತದ. ವಿಜಯನಗರ ಸಾಮ್ರಾಜ್ಯ ಆಳಿದ ಸಂಗಮ ರಾಜರನ್ನು ಗುರುತಿಸಿ. ಸಂಗಮರ ರಾಜ್ಯದವ್ರು ಯಾರು ಇದು ಬುಕ್ರಾಯ ಟು ವೀರ ನರಸಿಂಹ ತುಳುವ ರಾಜ್ಯದ ರಾಜ ಆಗಿದ್ದ. ತುಳುವ ವಂಶದ. ಒಂದನೇ ದೇವರಾಯ ಹೌದು, ಮಲ್ಲಿಕಾರ್ಜುನ ಹೌದು. AC D ಆನ್ಸರ್. ಆಯ್ತಾ ಈ ನೆಕ್ಸ್ಟ್ ನೋಡ್ರಿ ಮತ್ತೆ ಟ್ರಾವೆಲರ್ ಮೇಲೆ ಕ್ವಶನ್ ಕೇಳಿದ್ರು. ಕೆಳಗಿನ ವಿದೇಶಿ ಯಾರ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿಲ್ಲ ಅಂತ ಕೇಳ್ತಾರ. ಈ ಇಬ್ನ ಬಟುಟ ಕೇಳಿರ ನೀವು. ಇಬ್ನ ಬಟುಟ ಮೊಹಮ್ಮದ್ ಬಿನ್ ತುಘಲಕ್ ಟೈಮ್ದಾಗ ಬಂದಿದ್ದ ಅಂತ ಹೇಳಿದ್ದೆ. ಇವನ್ ಬಗ್ಗೆ ಸ್ಟೋರಿ ಹೇಳಿನಿ ನಿಮ್ಗೆ ಆಲ್ರೆಡಿ. ಇಬ್ನ ಬಟುಟ ಹೆಂಗ ಅವ ಕತ್ತಿ ತಗೊಂಡ್ ಹೋದವ ಹೊಳ್ಳಿ 25 ವರ್ಷ ಆದ್ಮೇಲೆ ಮನೆಗೆ ಹೋಗ್ಯಾನಂತ. ನಿಕೋಲೋ ಕೊಂಟಿ ಯಾರು ಇಟ್ಲಿದವ ಅಂತ ಹೇಳಿದ್ನಲ್ಲ ನಿಮ್ಗೆ. ಆಮೇಲೆ ಅಬ್ದುಲ್ ರಜಾಕು ಹೇಳಿದೆ ನಿಮ್ಗೆ. ದೇವರಾಯ 2 ಟೈಮ್ದಾಗ. ನಿಕೋಲೋ ಕೊಂಟಿ ದೇವರಾಯ 1 ಟೈಮ್ದಾಗ. ಇಟಲಿ ಇವ ಯಾವ್ದು ಪರ್ಷಿಯಾ ಅಥವಾ ಈಗಿನ ಇರಾನ್. ಮಾರ್ಕೋಪೋಲೋ ಬಂದಿದ್ದನ್ರಿ. ಮಾರ್ಕೋಪೋಲೋ ಇಂಡಿಯಾಕ್ ಬಂದಿದ್ದ ಆದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿಲ್ಲ. ಪಾಂಡ್ಯರ ಸಾಮ್ರಾಜ್ಯಕ್ಕೆ ಬಂದಿದ್ದ. ಇದಕ್ಕಿಂತ ಮುಂಚೆನ ಬಂದಿದ್ದಾವ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದ ಮುಂಚೆನ ಬಂದಿದ್ದಾವ. ಅದಕ್ಕೆ ಯಾರೋ ಮಾರ್ಕೋಪೋಲೋ ಬಂದಿಲ್ಲ. ಅದಕ್ಕೆ ಆನ್ಸರ್ ಯಾವುದು ಮಾರ್ಕೋಪೋಲೋ. ಅಥವಾ ಈ ಲಾಸ್ಟಿಗೆ ನಾವು ಬೋನಸ್ ಕ್ವಶನ್ ಆಗಿ ಒಂದು ಹಾಕಿದೆ. ಬೋನಸ್ ಕ್ವಶನ್ ಅಂದ್ರೆ ಸ್ವಲ್ಪ ಜೋಗ್ರಫಿ ರಿಲೇಟೆಡ್ ಫ್ಯಾಕ್ಟ್ಸ್ ಒಮ್ಮೆ ನೆನ್ಪಿಟ್ಕೊಳಕ್ಕಾಗಲ್ಲ ನಮ್ಗೆ. ತಡ್ರಿ ಇದೊಂದು ಬಿಡ್ಸು. ವಿಚ್ ಆಫ್ ದ ಫಾಲೋಯಿಂಗ್ ಡಿಡ್ ನಾಟ್ ವಿಸಿಟ್ ವಿಜಯನಗರ ಕಿಂಗ್ಡಮ್ ಅಂತ ಐತಿ. ಯಾರು ಮಾರ್ಕೋಪೋಲೋ ವಿಸಿಟ್ ಮಾಡಿಲ್ಲ. ಇದು ಸ್ವಲ್ಪ ಏನದು ಇದು ಬೋನಸ್ ಕ್ವಶನ್. ಯಾಕಂದ್ರೆ ಈಗ ಜಲಸಂಧಿಗಳು ಅಥವಾ ಸ್ಟೇಟ್ಸ್ ಅಂತೀವಲ್ಲ ಇವನು ಒಮ್ಮೆ ನನಗೆ ಎಲ್ಲ ನೆನ್ಪಿಟ್ಕೋಕ್ಕಾಗಲ್ಲ. ಒಂದೊಂದು ಡೈಲಿ ನಮ್ಗೆ ಹಾಕಿದ್ದಂದ್ರೆ ಅವಾಗ ನಿಮ್ಗೆ ಈಸಿ ಆಗುತ್ತೆ. ಅದಕ್ಕೆ ಇದನ್ನ ಇಲ್ಲಿ ಹೆಂಗ್ ಬಂತ್ರಿ ಇದು ಕ್ವಶನ್ ಮಿಸ್ ಬಂದಿಲ್ರಿ. ಅದನ್ನ ಬೇಕಂತ ಹಾಕಿನ ಅದ ಇದನ್ನ ಇಲ್ಲಿ ಬಿಡ್ಸೋನ್. ಈಗ ಬಿಡ್ಸೋನ್ ನಾನು ಹಾಕಿನ ಎಲ್ಲಾ ಸ್ಟೇಟ್ಸ್ನು ಈಗ ಮ್ಯಾಚ್ ಮಾಡ್ಬಿಡೋಣ. ಯಾವ ಸ್ಟೇಟ್ಸ್ ಎಲ್ಲೆಲ್ಲ ಅದಾವಲ್ಲ ಒಂದು ಬೇಸಿಕಲಿ ನಾವು ನೆನ್ಪಿಟ್ಕೊಂಡ್ಬಿಡೋನು. ಒಂದೇ ಸತಕ್ಕೆ ನೆನ್ಪಿಟ್ಕೊಂಡ್ರೆ ಈಸಿ ಆಗ್ಬಿಡ್ತದೆ. ಒಂದು ಸ್ವಲ್ಪ ಪೇಷನ್ಸ್ಲಿ ವೇಟ್ ಮಾಡ್ರಿ. ಮ್ಯಾಪ್ ತೆಗಿತೀನಿ. ಇಲ್ಲಾಂದ್ರೆ ಓಡಿಸ್ಬಿಡ್ರಿ. ಮ್ಯಾಪ್ ತೆಗಿಬೇಡ. ಒಂದು ಸೆಕೆಂಡ್. ಅದಿಲ್ಲಿ ಮತ್ತೆ ಎಲ್ಲಿ ಹೋಗಿಲ್ಲ, ಇಲ್ಲೇ ಇದೀನಿ. ಕಾನ್ಸಂಟ್ರೇಷನ್ ಕೊಟ್ಟು ತೆಗಿಬೋದು. ಇದು ನಮ್ಮ ವರ್ಲ್ಡ್ ಮ್ಯಾಪ್ ಅಲ್ರಿ. ವರ್ಲ್ಡ್ ಮ್ಯಾಪ್ನಾಗ ಇಲ್ಲೊಂದು ಬರ್ತದೆ. ಇಲ್ಲೊಂದು ಗ್ರೀನ್ಲ್ಯಾಂಡ್ ತರ ಬರ್ತದೆ. ಇಲ್ಲಿ ಮಡಗಾಸ್ಕರ್ ಬರ್ತದೆ. ಮ್ಯಾಪ್ ತರ ಆತಲ್ಲ ವರ್ಲ್ಡ್ ಮ್ಯಾಪ್ ತರ. ವರ್ಲ್ಡ್ ಮ್ಯಾಪ್ ತರ ಕಾಣತ್ತಲ್ಲ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಸ್ ಮಾರ್ಕ್ ಮಾಡ್ಕೋದು ತಗೊಂಡಿದ್ರಾಗ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಸ್ ಯಾವ ಇದ್ರಾಗ ಫಸ್ಟಿಗೆ ನಮ್ಗೆ ಯಾವ್ದು ಗೊತ್ತಿರ್ಬೇಕಂತಂದ್ರೆ ಈಗ ಇದ ಮ್ಯಾಪನ್ನ ಈ ಕಡೆ ತೆಗೆದ್ರೆ ಈ ಕಡೆ ಯಾವ್ದು ಬರುತ್ತೆ ಹೆಂಗಂದ್ರೆ ರಷ್ಯಾ ಈ ಕಡೆ ಬರ್ತಲ್ಲ. ಇದ ರಷ್ಯಾ ಹಿಂಗ್ ಬರ್ತಲ್ಲ ಈ ಕಡೆ. ಇಲ್ಲಿ ಯಾವ್ದು ಬರ್ತಂಗಂದ್ರೆ ಇಲ್ಲಿ ಬರೋದೆ ಯಾವ್ದು ಬೇರಿಂಗ್ ಸ್ಟೇಟ್. ಬೇರಿಂಗ್ ಸ್ಟೇಟ್ ಈ ಕಡೆ ಬರ್ತದೆ. ಇಲ್ಲಿ ಯಾವ್ದು ಬರ್ತೈತಿ ಇಲ್ಲಿ ಡೇವಿಸ್ ಸ್ಟೇಟ್ ಬರ್ತದೆ. ಡೇವಿಸ್ ಜಲಸಂಧಿ ಇಲ್ಲಿ ಬರ್ತದೆ. ಎಲ್ಲಿ ನಾರ್ತ್ ಅಮೆರಿಕಾದ ಗ್ರೀನ್ಲ್ಯಾಂಡ್. ಇದು ಗೊತ್ತಲ್ಲ ಎಲ್ಲ ಮಾರ್ಕ್ ಮಾಡ್ಬಿಡಲಿ. ಗ್ರೀನ್ಲ್ಯಾಂಡ್ ಇದು ನಾರ್ತ್ ಅಮೆರಿಕಾ. ಇಲ್ಲಿ ಯಾವ್ದು ಬರ್ತೈತಿ ಅಲಾಸ್ಕಾ. ಈ ಕಡೆ ಅಲಾಸ್ಕಾ ಅಂದ್ರೆ ಇದು USA. ಮತ್ತೆ ಇದು USA. ಇಲ್ಲಿ ಏನ್ ಬರ್ತಲ್ಲ ಇಲ್ಲಿ ಕೆನಡಾ ಬರ್ತದೆ. ಈ ಕೆನಡಾ ದೇಶ ಇಲ್ಲಿ ಬರ್ತೈತಿ. ಇಲ್ಲಿ ತೆಳಗೆ ಯಾವ್ದು ಬರ್ತೈತಿ ಕೆನಡಾ ದೇಶದ ತೆಳಗೆ ಗೊತ್ತಿರತ್ ಬಿಡ್ರಿ. ಅಂದ್ರೂ ಹೇಳ್ತೀನಿ ಗೊತ್ತಿರ್ಲಾದವ್ರಿಗೆ. ಇದು ಕೆನಡಾ ದೇಶ. ಇಲ್ಲಿ ಏನ್ ಬರುತ್ತೆ USA ಬರ್ತದೆ. ಇದು USAನೇ. ಇಲ್ಲಿ ಏನ್ ಬರ್ತಲ್ಲ ಇಲ್ಲಿ 3 ಲೈನ್ ಅದಾವಲ್ಲ ಇದು USAನೇ. ಅದಕ್ಕಾದ್ರೆ ಅಲಾಸ್ಕಾ ರೀಜನ್ ಅಂತ ಇದು USAನೇ. ಆಕ್ಚುಲಿ ಇದು ರಷ್ಯಾದ ಭಾಗ ಆಗಿತ್ತು. ಯಾವ್ದು ಏನು 3 ಲೈನ್ ಇದಾವಲ್ರಿ ಇವು ರಷ್ಯಾದ ಭಾಗ ಆಗಿತ್ತು. ಆದ್ರೆ ಇವರು ಆಮೇಲೆ
ಯು ಎಸ್ ಎಗೆ ಲೀಸ್, ಯು ಎಸ್ ಎಗೆ ಮಾರ್ತಾರ ಅವ್ರು ವಾಪಸ್. ಅದ ಇದು ಗ್ರೀನ್ಲ್ಯಾಂಡ್ ನ್ಯೂಸ್ನಾಗ ಐತೆ, ನೆನ್ಪಿಟ್ಕೋರಿ. ಯಾಕಂದ್ರೆ ಟ್ರಂಪ್ ಅವ್ರು ಹೇಳತ್ತಾರ ಒಳ್ಳೆ ಮೇಲೆ ತೊಗೊಂಡ್ಬಿಡ್ತೀನಿ, ಯಾವಾಗ ಬೇಕಾದ ತೊಗೋಬಹುದು ನಾನು ಅಂತ ಹೇಳಿ. ಅದ ಇಲ್ಲಿ ತೆಳ ಯಾವ್ದು ಬರುತ್ತೆ, ಮೆಕ್ಸಿಕೋ ಬರ್ತೈತಿ. ಇಲ್ಲೆಲ್ಲ ಗೊತ್ತದಲ್ಲ ನಿಮ್ಮ ಕಂಟ್ರೀಸ್, ಇದು ಬ್ರೆಜಿಲ್, ಇಲ್ಲಿ ಚಿಲಿ ಅಂತ ಬರ್ತೈತಿ, ಚಿಲಿ ಇಲ್ಲೆಲ್ಲ ಬರ್ತಾವಲ್ಲ, ಇಕ್ವೇಡರ್ ಇವೆಲ್ಲ ಬರ್ತಾವ. ಆಯ್ತಾ. ವೆನಿಜುವೆಲಾ ಭಾಳ ನ್ಯೂಸ್ನಾಗ ಐತೆ. ವೆನಿಜುವೆಲಾ ಇಲ್ಲ ಐತಿ. ಆಕ್ಚುಲಿ ವೆನಿಜುವೆಲಾನ ಮಧುರೋನ್ ಕ್ಯಾಪ್ಚರ್ ಮಾಡಿದ್ರಲ್ಲ ಇವರು, ಯಾರು ಯು ಎಸ್ ಎದವರು ಮಧುರೋನ್ ಕ್ಯಾಪ್ಚರ್ ಮಾಡಿ ಅಲ್ಲಿ ಯಾರು ಆಗ್ಯಾರ ಈಗ ಹಂಗಾಮಿ ಇದಾಗಿ ಯಾರಾಗ್ಯಾರ ಅಂತ ಕೇಳ್ಯಾರ. ಅವು ರೊಡ್ರಿಗಸ್ ಅಂತ ಒಬ್ಬರು ಹೆಣ್ಮಗಳದಾರ, ಅವ್ರು ಆಗ್ಯಾರ ಇಲ್ಲಿ ಹಂಗಾಮಿ ಪ್ರೆಸಿಡೆಂಟ್. ವೆನಿಜುವೆಲಾ ಇಲ್ಲಿ ಬರ್ತೈತೆ ಅವ್ರು. ಅಥವಾ ಇಲ್ಲಿ ಮೆಕ್ಸಿಕೋ ಬರ್ತದೆ. ಅಥವಾ ಇಲ್ಲಿನ ಸ್ಟೇಟ್ಸ್ ನೋಡೋದಾದ್ರೆ ಇದು ಬೇರಿಂಗ್ ಸ್ಟೇಟಾ, ಬೇರಿಂಗ್ ಜಲಸಂಧಿ, ಇದು ಡೇವಿಸ್. ಅಥವಾ ಇಲ್ಲಿ ಏನ್ ಬರ್ತಲ್ಲ, ಇಲ್ಲಿ ಈ ಎರಡರ ನಡುಬರ್ ಇಲ್ಲಿ ಏನ್ ಬರುತ್ತಲ್ಲ, ಇದು ಯಾವುದು ಪನಮ ಕೆನಲ್ ಅಂತ ಕರಿತೀವಿ. ಪನಮ ಕೆನಲ್. ಇನ್ನೊಂದು ಹೇಳಿದೆ ನಾನು, ನೆನಪೈತಾನೆ ನಿಮ್ಗೆ, ನಿಕಾರ್ ಗೋವಾ ಅಂತ ಹೇಳಿದ್ನಲ್ಲ, ಇಲ್ಲಿ ಅಲ್ಟರ್ನೇಟಿವ್ ರೂಟ್ ಹಾಕಿ ಕೊರೈತಿ, ಇಲ್ಲೊಂದು ಲೇಕ್ ತರ ಐತಿ. ಇದನ್ನೇನಂತ ಹೇಳಿದ್ದೆ ನಾನು ನಿಮ್ಗೆ, ನಿಕಾರ್ ಗೋವಾ ಇಲ್ಲಿ ಬರ್ತೈತಿ. ಇದು ಪನಮ ಕೆನಲ್. ಆತತಾ. ಇಲ್ಲೊಂದು ಬರ್ತೈತ್ರಿ. ಇಲ್ಲಿ ಹೆಂಗ ಇದು ಚುಪ್ ಚಿಲಿ ಐತ್ಲಾ, ಚಿಲಿ ಹೆಂಗ್ ಹೊಡೆದೈತೆ ಅಂದ್ರೆ ಇಲ್ಲಿ ಸಣ್ಣ ಹಿಂಗೆ ಏನ್ ನದಿ ಹರಿತೈತಿ. ಅಥವಾ ಸಮುದ್ರದ ಇದೈತಿ. ಇಲ್ಲೊಂದು ಸ್ಟೇಟ್ ಐತಿ. ಇಲ್ಲಿ ಯಾವ್ದು ಮೆಗಲನ್ ಸ್ಟೇಟ್ ಅಂತ ಹೇಳಿ, ಮೆಗಲನ್ ಜಲಸಂಧಿ ಅಂತ ಹೇಳಿ ಇದು ಇಲ್ಲಿ ಬರ್ತದೆ, ಮೆಗಲನ್ ಜಲಸಂಧಿ. ಅರ್ಥ. ಈ ನೆಕ್ಸ್ಟ್ ಇಲ್ಲೊಂದು ಐತ್ರಿ, ಇಲ್ಲೊಂದು ಜಲಸಂಧಿ ಐತ್ಲ, ಇದಕ್ಕೆ ಏನಂತೇವೆ, ಇದಕ್ಕೆ ಗಿಬ್ಲಾಟರ್ ಅಂತೇವೆ. ಗಿಬ್ಲಾಟರ್ ಜಲಸಂಧಿ ಅಂತೇಳಿ ಇಲ್ಲಿ ಐತ್ಲ, ಇದು ಗಿಬ್ಲಾಟರ್. ಆಮೇಲೆ ಹಿಂಗ ಬರೋದಾದ್ರೆ ನಾವು ಇಲ್ಲೊಂದು ಬರ್ತದೆ. ಇಲ್ಲಿ ಯಾವ್ದು ಬರ್ತದೆ, ಇಲ್ಲಿ ಬಾಬಾ ಎಲ್ಮೆಂಡಬ್ ಬರ್ತದೆ. ಬಾಬಾ ಎಲ್ಮೆಂಡಬ್ ಇಲ್ಲಿ ಬರ್ತದೆ. ಆಮೇಲೆ ಇಲ್ಲಿ ಯಾವ್ದೈತಿ ಹಂಗಂದ್ರೆ, ಇಲ್ಲಿ ಯಾವ್ದೈತಿ, ಇದು ರೆಡ್ ಸಿ, ಕೆಂಪು ಸಮುದ್ರ ಇಲ್ಲಿ ಬರ್ತದೆ. ಇದು ರೆಡ್ ಸಿ ಮತ್ತೆ ಯಾವ್ದು ಇಲ್ಲಿ ಇನ್ನೊಂದು ಬರ್ತದಲ್ರಿ, ಇಲ್ಲಿ ಯಾವ್ದು ಬರ್ತದೆ, ಗಲ್ಫ್ ಆಫ್ ಈಡನ್ ಅಂತೀವಿ ನಾವು. ಗಲ್ಫ್ ಆಫ್ ಈಡನ್ ಮತ್ತು ರೆಡ್ ಸಿ ನಡಬರ್ಕ್ ಇರೋದು ಯಾವ್ದು ಅಂತಂದ್ರೆ ಬಾಬಾ ಅಲ್ಮಂಡಬ್. ಆತಾ. ಇಲ್ಲಿ ಫೇಮಸ್ ಈಗ ಫುಲ್ ನ್ಯೂಸ್ನಾಗ ಇರೋದು ಯಾವ್ದು, ಇಲ್ಲಿ ಯಾವ್ದು ಸ್ಟೇಟ್ ಆಫ್ ಹಾರ್ಮೋಸ್ ಎದ್ರ ನಡಬರ್ಕ್ ಬರುತ್ತೆ ಅಂತ ಕೇಳ್ತಾರ ನೆಕ್ಸ್ಟ್. ಇಲ್ಲಿ ಏನೈತಿ, ಇದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್ ನಡಬರ್ಕ್ ಬರ್ತದೆ. ಗಲ್ಫ್ ಆಫ್ ಒಮಾನ್ ಮತ್ತು ಪರ್ಷಿಯನ್ ಗಲ್ಫ್ ನಡಬರ್ಕ್ ಬರೋದು ಯಾವುದು, ಸ್ಟೇಟ್ ಆಫ್ ಹಾರ್ಮೋಸ್ ಇಲ್ಲಿ ಬರ್ತದಲ್ರಿ. ಇಲ್ಲಿ ಶ್ರೀಲಂಕಾ ಮತ್ತು ನಮ್ಮ ನಡಬರ್ಕ್ ಬರ್ತದೆ, ಇದು ಯಾವ್ದು, ಪಾಕ್ ಜಲಸಂಧಿ ಅಂತೀವಲ್ಲ, ಇದು ಪಾಲ್ಕ್ ಸ್ಟೇಟ್ ಎಲ್ಲಿ ಬರ್ತದೆ, ಶ್ರೀಲಂಕಾ ಮತ್ತು ಇಂಡಿಯಾ ನಡಬರ್ಕ್ ಬರ್ತದೆ. ಇಲ್ಲೊಂದು ಬರ್ತದೆ. ಇಲ್ಲಿ ಯಾವ್ದು ಬರ್ತದೆ, ಸ್ಟೇಟ್ ಆಫ್ ಮಲಕ್ಕಾ. ಇದನ್ನ ಹೇಳಿನ ಆಲ್ರೆಡಿ, ಸ್ಟೇಟ್ ಆಫ್ ಮಲಕ್ಕಾ ಇಲ್ಲಿ ಬರ್ತದೆ. ಆತಾ. ಇಲ್ಲಿ ಇದಕ್ಕೆ ಇದಾಗಿ ಅಲ್ಟರ್ನೇಟಿವ್ ಆಗಿ ಇನ್ನೊಂದು ಕೊರೆಯತ್ತೇವೆ, ಯಾವುದು, ಕ್ರಾ ಅಂತ ಕರಿತೇವೆ. ಇಸ್ತಮಸ್ ಆಫ್ ಕ್ರಾ, ಇದು ಇಲ್ಲಿ ಕೊರೆಯತ್ತೇವೆ. ಇದಕ್ಕೆ ಅಲ್ಟರ್ನೇಟಿವ್, ಇದು ಭಾಳ ಬಿಸಿ ಐತ್ಲ, ಅದ್ರ ಸಂಬಂಧ ಇದು ಅಲ್ಟರ್ನೇಟಿವ್ ಆಗಿ ಕ್ರಾ ಅಂತ ಕೊರೆಯತ್ತೇವೆ. ಈ ಹೆಂಗ್ ಪನಮ ಕೆನಲ್ ಅಲ್ಟರ್ನೇಟಿವ್ ಆಗಿ ನಿಕಾರ್ ಗೋವಾ ಕೊರೆಯತ್ತೇವಲ್ಲ, ಆ ಥರ ಮಲಕ್ಕಾ ಸ್ಟೇಟಿಗೆ ಇದಾಗಿ ಕೊರೆಯತ್ತೇವೆ. ಮಲಕ್ಕಾ ಸ್ಟೇಟ್ ಎಂಟ್ರಿ ಆದ ಕೂಡ ಯಾವ ದೇಶಕ್ಕೆ ಹೋಗ್ತೇವೆ ಅಂತ ಕೇಳ್ತಾರ ಅವ್ರು. ಕೇಳ್ಯಾರ ಇದನ್ನ ಕ್ವಶನ್. ಯಾವುದು, ಸಿಂಗಾಪುರ್ ದೇಶದ ಇದ್ರ ಮೇಲೆ ಐತಿ ಯಾವುದು, ಮಲಕ್ಕಾ ಸ್ಟೇಟ್. ಅರ್ಥ. ಮಲಕ್ಕಾ ಸ್ಟೇಟ್ ಇಂಪಾರ್ಟೆಂಟ್. ಗಿಬ್ಲಾಟರ್ ಆತು, ಬಾಬಾ ಎಲ್ಮೆಂಡಬ್ ಆತು, ಹಾರ್ಮೋಸ್ ಆತು. ಈಗ ಇನ್ನೊಂದು ಏನಂದ್ರೆ, ಇಲ್ಲೊಂದು ಬರ್ತಾರೆ, ಇಲ್ಲೇನು ಬ್ಲ್ಯಾಕ್ ಸಿ ಬರ್ತೈತಲ್ಲ, ಇಲ್ಲಿ ಬ್ಲ್ಯಾಕ್ ಸಿ ಬರ್ತೈತಿ. ಇಲ್ಲಿ ಬ್ಲ್ಯಾಕ್ ಸಿ, ಕರಿ ಸಮುದ್ರ ಅಥವಾ ಏನು ಕಪ್ಪು ಸಮುದ್ರ ಅಂತೀವಲ್ಲ, ಇದು ಬ್ಲ್ಯಾಕ್ ಸಿ ಬರ್ತೈತಿ. ಬ್ಲ್ಯಾಕ್ ಸಿನ್ ಡೀಟೇಲ್ ಆಗಿ ತೆಗಿತೀನಿ ನೋಡ್ರಿ ಇಲ್ಲಿ, ಯಾಕಂದ್ರೆ ಇದು ಸ್ವಲ್ಪ ಇದು ಹಿಡಿತೈತಿ. ಇಲ್ಲೇನೈತ್ಲಾ, ಇದನ್ನ ತಡ್ರಿ ಒಂದೇ ಸೆಕೆಂಡ್. ಇದು ಬ್ಲ್ಯಾಕ್ ಸಿನ್, ಇಲ್ಲಿ ಜೂಮ್ ಮಾಡಿ ತೆಗಿತೀನಿ ನೋಡ್ರಿ, ಅದನ್ನ ಜೂಮ್ ಮಾಡಿ ತೆಗಿದಾದ್ರ ಈ ನೋಡ್ರಿ, ಹಿಂಗ ಬ್ಲ್ಯಾಕ್ ಸಿ ಐತೆ, ಇಲ್ಲಿ ಮ್ಯಾಲ ಒಂದು ಸಿ ಬರ್ತದೆ. ಇದು ಯಾವ್ದು ಸಿ, ಇಲ್ಲಿ ಮ್ಯಾಲ ಬರ್ತೈತಲ್ಲ ಬ್ಲ್ಯಾಕ್ ಸಿ, ಇದು ಬ್ಲ್ಯಾಕ್ ಸಿ. ಇಲ್ಲಿ ಯಾವ್ದು ಬರುತ್ತೆ, ಸಿ ಆಫ್ ಓಝೋವ್ ಅಂತ ಬರುತ್ತೆ. ಸಿ ಆಫ್ ಓಝೋವ್ ಮತ್ತು ಬ್ಲ್ಯಾಕ್ ಸಿ ನಡಬರ್ಕಿರೋ ಸ್ಟೇಟ್ ಯಾವ್ದು ಅಂತ ಕೇಳ್ತಾರ ಅವ್ರು. ಯಾಕಂದ್ರೆ ರಷ್ಯಾ ಯುಕ್ರೇನ್ ವಾರ ಸಂಬಂಧ ಇದು ನ್ಯೂಸ್ನಾಗಿತ್ತು. ಅದು ಕರ್ಚ್ ಸ್ಟೇಟ್, KERCH, ಕರ್ಚ್ ಸ್ಟೇಟ್ ಎಲ್ಲಿ ಬರ್ತೈತಿ, ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಓಝೋವ್ ನಡಬರ್ಕ್ ಬರ್ತದೆ. ಈ ಕ್ವಶನ್ ನಾಗ ಕೇಳಿದ್ದು ಯಾವ್ದಂದ್ರೆ ಇಲ್ಲೊಂದು ಬರ್ತದೆ, ಇಲ್ಲಿ ಬರ್ತದೆ, ಇಲ್ಲಿ ಸ್ಟೇಟ್, ಇಲ್ಲಿ ಒಂದು ಸಿ ಓಪನ್ ಆಗತ್ತೆ. ಮತ್ತೆ ಇದು ಸಿ ಆಫ್ ಮರಾಮರ ಬರ್ತದೆ. ಸಿ ಆಫ್ ಮರಾಮರ ಇಲ್ಲಿ ಬರ್ತದೆ. ಇಲ್ಲಿ ನಡಬರ್ಕ್ ಓಪನ್ ಆಗೋದು ಯಾವುದು, ಇದು ಬಾಸ್ಪರಸ್ ಸ್ಟೇಟ್, ಇಲ್ಲಿ ಬರ್ತದೆ. ಆಮೇಲೆ ಸಿ ಆಫ್ ಮರಾಮರ ಮತ್ತು ಇನ್ನೊಂದು ಸಿ ಓಪನ್ ಆಗುತ್ತೆ ಇಲ್ಲಿ, ಯಾವುದು, ಏಜಿಯನ್ ಸಿ ಅಂತ ಹೇಳೋದು. ಏಜಿಯನ್ ಸಿ ಮತ್ತು ಇದಕ್ಕೆ ಕನೆಕ್ಟ್ ಮಾಡೋದು ಯಾವುದು, ಡಾರ್ಡಿನೆಲ್ಲಸ್ ಏನೈತಲ್ಲ, ಇದೆಲ್ಲ ಒಳ್ಳೆ ಮೆಳ್ಳೆ ರಿಪೀಟ್ ಮಾಡಿ ನೆನ್ಪಿಡ್ದಾವ ನಾನು. ಯಾವುದು, ಇಲ್ಲಿ ಯಾವ್ದು ಬರುತ್ತೆ, ಬಾಸ್ಪರಸ್ ಸ್ಟೇಟ್, ಸಿ ಆಫ್ ಮರಾಮರ ಮತ್ತು ಇಲ್ಲೊಂದು ಏಜಿಯನ್ ಸಿ ಅಂತ ಆಗುತ್ತೆ. ಏಜಿಯನ್ ಸಿ ನಡಬರ್ಕ್ ಸ್ಟೇಟ್ ಇರೋದು ಯಾವುದು, ಜಲಸಂಧಿ, ಡಾರ್ಡಿನೆಲ್ಲಸ್ ಸ್ಟೇಟ್. ಅದಾದ್ಮೇಲೆ ಇದು ಸೀದಾ ಎಲ್ಲಿ ಕನೆಕ್ಟ್ ಆಗುತ್ತೆ, ಮೆಡಿಟೇರಿಯನ್ ಸಮುದ್ರಕ್ಕೆ
ಮೆಡಿಟೇರಿಯನ್ ಸಿ ಕನೆಕ್ಟ್ ಆಗ್ಬಿಡುತ್ತೆ. ಏಜೆನ್ಸಿ ಅಂತ ಮೆಡಿಟೇರಿಯನ್ ಸಿ ಅರ್ಥತಾ. ಇವ್ರು ಹಿಂಗೆ ಅರೇಂಜ್ ಮಾಡಂತ ಕೇಳ್ತಾರೆ ಸ್ಟೇಟ್ಗಳು. ಬ್ಲ್ಯಾಕ್ ಸಿ ಅಂತ ಅರೇಂಜ್ ಮಾಡ್ರಿ ಅಂದ್ರೆ ನಾರ್ತ್ ಇಂತ ಸೌತ್ ಅಂದ್ರೆ ಫಸ್ಟ್ ಖರ್ಚು ಬರ್ತದೆ. ಇಲ್ಲ ಐತ್ಲ ಖರ್ಚು ಸ್ಟೇಟ್. ಖರ್ಚು ಸ್ಟೇಟ್ ಮೇಲೆ ಸಿ ಆಫ್ ಓಝೋ ಬರ್ತದೆ. ಸಿ ಆಫ್ ಓಝೋ ತೆಳಗೆ ಖರ್ಚು ಸ್ಟೇಟ್ ಐತಿ. ಖರ್ಚು ಸ್ಟೇಟ್ ತೆಳಗೆ ಬ್ಲ್ಯಾಕ್ ಸಿ ಬರ್ತದೆ. ಬ್ಲ್ಯಾಕ್ ಸಿ ತೆಳಗೆ ಬಾಸ್ಫರಸ್ ಸ್ಟೇಟ್ ಬರ್ತದೆ. ಬಾಸ್ಫರಸ್ ಜಲಸಂಧಿ ಇಲ್ಲಿ ಬರ್ತದೆ. ಬಾಸ್ಫರಸ್ ಜಲಸಂಧಿ ತೆಳಗೆ ಏನು ಬರ್ತದೆ? ಸಿ ಆಫ್ ಮರ ಬರ್ತದೆ. ಸಿ ಆಫ್ ಮರ ತೆಳಗೆ ಯಾವ್ದು? ಡಾರ್ಡಿನೆಲ್ಲಸ್ ಸ್ಟೇಟ್ ಬರ್ತದೆ. ಅದರ ತೆಳಗೆ ಯಾವ್ದು ಬರ್ತೈತಿ? ಏಜಿಯನ್ ಸಿ ಬರ್ತದೆ. ಏಜಿಯನ್ ಸಿ ತೆಳಗೆ ಮೆಡಿಟೇರಿಯನ್ ಸಿ ಬರ್ತದೆ. ಹಿಂಗೆ ಅರೇಂಜ್ ಮಾಡಿ ನಾರ್ತ್ ಸೌತ್ ಕೇಳಿದ್ರು ಅಂದ್ರೂ ನಮಗೆ ಗೊತ್ತಿರೋದು. ಅದತ್ತ ಇದನ್ನ ಬರ್ಕೊಂಡ್ಬಿಡ್ರಿ. ಅದತ್ತ ಈಗ ಜಲಸಂಧಿ ಎಲ್ಲೆಲ್ಲಿ ಬರ್ತಾವೆ, ಯಾವ್ಯಾವ ಬರ್ತಾವೆ ನೋಡಿದೇವಲ್ಲ, ಇದನ್ನ ಆನ್ಸರ್ ಮಾಡೋದು. ಬರ್ಕೊಂಡಿರ ಅಂತ ಅನ್ಕೊಂಡಿನಿ ನಾನು. ಬೇಕಾದ್ರೆ ಇನ್ನೊಮ್ಮೆ ಇಲ್ಲಿ ಪಾಸ್ ಮಾಡ್ತೀನಿ ನೋಡಿ. ಪಾಸ್ ಮಾಡಿ ಬರ್ಕೋರಿ ನೋಡ್ರಿ. ಇದು ಫಸ್ಟ್ ಒಂದು ಸ್ಕ್ರೀನ್ಶಾಟ್ ಹೊಡ್ಕೋರಿ. ಇದೊಂದು. ಆಮೇಲೆ ಬ್ಲ್ಯಾಕ್ ಸೀದ್ ಇಲ್ಲ ಐತೆ ನೋಡಿ. ಬ್ಲ್ಯಾಕ್ ಸೀದ್ ಇದು ಬ್ಲ್ಯಾಕ್ ಸೀದ್. ಇದೊಂದು ಸ್ಕ್ರೀನ್ಶಾಟ್ ಹೊಡ್ಕೋರಿ. ಚಂದಾಗಿ ಹ್ಯಾಂಡ್ ರೈಟಿಂಗ್ ಬರೀತಿದ್ದೆ ನಾನು. ಆದ್ರೆ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ ಅಂತ ನೀವು ಹೇಳೋ ಮುಂದೆ ಬರ್ಕೋತೀರಿ ಅಂತ ಹೇಳಿ ನಾನು ಸ್ಪೀಡಾಗಿ ಬರಿತೀನಿ. ಇಲ್ಲಿ ನೋಡ್ರಿ ಏನೈತಿದು. ಇಲ್ಲಿ ಕೇಳ್ಯಾರ ಮೆಗಲನ್ ಸ್ಟೇಟ್ ಕೆಂಪು ಮತ್ತು ಇಡೇನ್, ಗಲ್ಫ್ ಆಫ್ ಇಡೇನ್ ಮತ್ತು ಕೆಂಪು ಸಮುದ್ರ ನಡವರ್ಕ್ ಯಾವ್ದೈತೆ ಅಂತ ಹೇಳಿದ್ರೆ ರೆಡ್ ಸಿ ಮತ್ತು ಗಲ್ಫ್ ಆಫ್ ಇಡೇನ್ ನಡವರ್ಕ್ ಯಾವ್ದು ಅಂತ ಹೇಳಿದೆ? ಬ್ಯಾಬ್ ಅಲ್ ಮಂಡಬ್ ಅಂತ ಹೇಳಿದ್ನಲ್ಲ, E1. ಬಾಸ್ಫರಸ್ ಏನು ಅಂತ ಹೇಳಿದೆ? ಬ್ಲ್ಯಾಕ್ ಸಮುದ್ರ ಮತ್ತು ಸಿ ಆಫ್ ಮರ ಅರ್ಥತ್ಲ ಸೀದಾ ಹಿಟ್. ಸುಂಡಾ ಸ್ಟೇಟ್ ಪೆಸಿಫಿಕ್ ಮತ್ತು ಅಲ್ಲ, ಜಾವಾ ಸಮುದ್ರ ಮತ್ತು ಪೆಸಿಫಿಕ್ ಸಾಗರ. ಸುಂಡಾ C4. ಆರ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ ಯಾವ್ದು ಹೇಳಿದೆ ನಾನು? ಬೇರಿಂಗ್ ಸ್ಟೇಟ್ ಅಂತ ಹೇಳಿದ್ನಲ್ಲ, ಇದ್ರ ನಡ್ಬರ್ಕ್ ಆಗುತ್ತೆ. ಆಮೇಲೆ ಮೆಗಲನ್ ಸ್ಟೇಟ್ ಏನಂದ್ರೆ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್. ನೋಡ್ರಿ ಇವರು ಏನ್ ಮಾಡ್ಯಾರ? ಸಮುದ್ರನ ಮ್ಯಾಚ್ ಮಾಡ್ಯಾರ. ಈಗ ಇನ್ನೊಮ್ಮೆ ಹೇಳ್ತೀನಿ ರೀ ಬೇಕಂದ್ರೆ. ಯಾಕಂದ್ರೆ ಸಮುದ್ರ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಈಗ ಏನಾಗತ್ತೈತಿ ಇಲ್ಲಿ ಬೇರಿಂಗ್ ಸ್ಟೇಟ್ ನಾವು ರಷ್ಯಾ ಮತ್ತು USA ನಡಬರ್ಕ್ ಐತೆ ಅಂತ ಓದಿದ್ದು. ಆದ್ರೆ ಅವರು ಸಮುದ್ರಕ್ಕೆ ಲಿಂಕ್ ಮಾಡತ್ತಾರ. ಅದಕ್ಕೆ ನಾವೇನು ಓದ್ಬೇಕು? ಇದು ಆರ್ಟಿಕ್ ಸಿ ಅಲ್ಲ ಮೇಲೆ ಇರೋದು. ಆರ್ಟಿಕ್ ಸಮುದ್ರ ಇಲ್ಲಿ ಮೇಲೆ ಐತಿ. ಇಲ್ಲಿ ತೆಳಗೆ ಯಾವ್ದೈತಿ? ಪೆಸಿಫಿಕ್ ಸಮುದ್ರ ಐತಿ. ಅರ್ಥತಾ? ಆರ್ಟಿಕ್ ಸಿ ಮತ್ತು ಪೆಸಿಫಿಕ್ ಸಮುದ್ರ ನಡಬರ್ಕ್ ಯಾವ್ದು? ಬೇರಿಂಗ್ ಸ್ಟೇಟ್. ಅರ್ಥತಾ? ಈಗ ಆರ್ಟಿಕ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಅಂತ ಕೇಳ್ತಾರೆ ನೆಕ್ಸ್ಟ್. ಆರ್ಟಿಕ್ ಮತ್ತು ಅಟ್ಲಾಂಟಿಕ್ ಈ ಕಡೆ ಮ್ಯಾಚ್ ಮಾಡೋದು ಯಾವ್ದಂಗಂದ್ರೆ ಡೇವಿಸ್ ನೋಡಿ. ಆರ್ಟಿಕ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಮುದ್ರ ನಡಬರ್ಕ್ ಮಾಡೋದು ಡೇವಿಸ್ ಸ್ಟೇಟ್ ಅದ. ಡೇವಿಸ್ ಜಲಸಂಧಿ. ಈ ನೆಕ್ಸ್ಟ್ ಟೈಮ್ ಪೆಸಿಫಿಕ್ ಸಮುದ್ರ ಮತ್ತು ಅಟ್ಲಾಂಟಿಕ್ ನಡಬರ್ಕ್ ಯಾವ್ದು ಬರುತ್ತೆ? ಪನಾಮಾ ಕೆನಲ್ ಬರ್ತೈತಿ. ಇಲ್ಲೊಂದು ಮೆಗಲನ್ ಸ್ಟೇಟ್ ಯಾರ್ಯಾರು ನಡಬರ್ಕ್ ಮ್ಯಾಚ್ ಮಾಡತೈತಿ? ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಮುದ್ರ ನಡಬರ್ಕನ ಮೆಗಲನ್ ಸ್ಟೇಟ್ ಕನೆಕ್ಟ್ ಮಾಡತೈತಿ. ನೆಕ್ಸ್ಟ್ ಟೈಮ್ ಗಿಬ್ರಾಲ್ಟರ್ ಮಾಡಿದ್ರೆ ಏನ್ ಮಾಡ್ತೀರಿ? ಮೆಡಿಟೇರಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಮುದ್ರ, ಗಿಬ್ರಾಲ್ಟರ್. ಅರ್ಥತಾ? ಈ ನೆಕ್ಸ್ಟ್ ಏನ್ ಕೇಳಾರ ಇಲ್ಲಿ? ರೆಡ್ ಸಿ ಮತ್ತು ಗಲ್ಫ್ ಆಫ್ ಇಡೇನ್ ನಡುಬರ್ಕ್ ಬಾಬ್ ಅಲ್ ಮಂಡಬ್. ನೆಕ್ಸ್ಟ್ ಟೈಮ್ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್ ಅಂತ ಕೇಳ್ತಾರ. ಅವಾಗ ಯಾವ್ದು? ಹಾರ್ಮುಜ್. ಅರ್ಥ ಆಗತ್ತಲ್ಲ ನಿಮಗೆ? ಇಲ್ಲೇನೆ ಮಲಕ್ಕಾ ಸ್ಟೇಟ್ ಅಥವಾ ಇದನ್ನ ಕೊಟ್ರಲ್ಲ, ಇದೇನು ಇಲ್ಲಿ ಪೆಸಿಫಿಕ್ ಸಮುದ್ರ. ಈ ಕಡೆ ಯಾವ್ದು ಬರ್ತೈತಿ? ಇದು ನಾರ್ಮಲ್ ಆಗಿ ನಮ್ದು ಇಂಡಿಯನ್ ಓಷನ್ ಬರ್ತೈತಿ. ಅರ್ಥತಾ? ಇದನ್ನ ಇನ್ನೊಮ್ಮೆ ಬಿಡಿಸೋದಾದ್ರೆ ಅದು ನೋಡ್ರಿ. ಇದು ಅಂತೂ ನಾನು ನಿಮ್ಗೆ ಹೇಳಿದೆ. ಬಾಸ್ಫರಸ್ ಕಪ್ಪು ಸಮುದ್ರ ಮತ್ತು ಮರ ಸಮುದ್ರ ಅಂತ ಇದು ಕರೆಕ್ಟ್ ಐತಿ. ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಮೆಗಲನ್ ಹೌದು. ಚಿಲಿ ತೆಳ ಬರತ್ತಲ್ಲ, ಇದು ಕರೆಕ್ಟ್ ಐತ್ಲ. ಮ್ಯಾಚ್ ಮಾಡತ್ತೀನಿ ನೋಡ್ರಿ. ಜಾವಾ ಸಮುದ್ರ ಮತ್ತು ಪೆಸಿಫಿಕ್ ಸಾಗರ ಯಾವುದು? ಸುಂಡಾ ಸ್ಟೇಟ್ ಹೇಳಿಲ್ಲ ಅಲ್ಲ ನೀವು? ಸುಂಡಾ ಸ್ಟೇಟು ಇಲ್ಲೇ ಬರ್ತಾರೆ. ಮಲಕ್ಕಾ ಸ್ಟೇಟ್ ಕಡೆನೇ ಇಲ್ಲೇ ಸುಂಡಾ ಸ್ಟೇಟ್ ಬರ್ತದೆ. ಸುಂಡಾ ಅಂದ್ರೆ ನಿಮ್ಗೆ ಇಂಡೋನೇಷಿಯನ್ ನೆನಪಾಗ್ಬೇಕು. ಅರ್ಥದ? ಹಂಗಂದ್ರೆ ಆನ್ಸರ್ ಯಾವ್ದಿದು? ಮೆಗಲನ್ನ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಅಂದ್ರೆ ಎ ಮತ್ತು A2 ಇಲ್ಲೈತಿ ನೋಡಿ. A2 ಇಲ್ಲೈತಿ. ಆಮೇಲೆ B4 ಅಲ್ರಿ, B3 ಇಲ್ಲೈತಿ ನೋಡಿ. B3 ಇದು ಆನ್ಸರ್. ಯಾವ್ದು ಆನ್ಸರ್? A1 ಆನ್ಸರ್ ನೋಡ್ರಿ. ಅದತ್ತಾ? ಇದೆಲ್ಲ ಅರ್ಥ ಆಗೈತೆ ಅಂತ ಅನ್ಕೊಂಡಿ ನಿಮ್ಗೆ. ಮ್ಯಾಚ್ ಮಾಡ್ಕೊಂಡ್ರಿ. ಇವತ್ತಿನ ಕ್ಲಾಸ್ ಹೆಂಗೆ ಅನಿಸ್ತಂತ ಹೇಳ್ರಿ, ನನಗೆ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಎಲ್ಲ ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಅನ್ಕೊಂಡು ಇವತ್ತಿನ ಪ್ರಿವಿಯಸ್ ಇಯರ್ ಕ್ಲಾಸ್ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ. ಧನ್ಯವಾದಗಳು. ಐ ಹಿಯರ್ ಬೈ ಸೈನಿಂಗ್ ಆಫ್ ಒನ್ ಆಫ್ ದ ಅನ್ರಿಸರ್ವ್ಡ್ ಮೈಂಡ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಚಂದ ಹೋದ್ರಿ. ಥ್ಯಾಂಕ್ ಯು. ಧನ್ಯವಾದಗಳು.